Hello friends, welcome to the class. Myself MS Sangati, ಸಂಗಟಿ ಸರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಈ ಕ್ಲಾಸ್ಗಳಲ್ಲಿ ನಾವು ಪ್ರಿವಿಯಸ್ ಕ್ಲಾಸ್ಗಳಿಂದ ನೋಡ್ತಾ ಬಂದಿದ್ವಿ ಈ ಕೆಲವೊಂದು ಕಾಯ್ದೆಗಳನ್ನ, ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್, ನಮ್ಮ ಸಂವಿಧಾನ ಬೆಳೆದು ಬಂದ ಹಾದಿ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಡೀಟೇಲ್ ಆಗಿ ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಮೂಲಕ ನಾವು ಸ್ಟಡಿ ಮಾಡ್ತಾ ಬಂದಿದ್ದೀವಿ, ರೈಟ್. ಇವತ್ತಿನ ಕ್ಲಾಸಲ್ಲಿ ಏನಾಗುತ್ತೆ, 1858 ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಈ ಆಕ್ಟ್ ಬಗ್ಗೆ ಈಗ ಮಾತಾಡ್ತಾ ಹೋಗೋಣ, ರೈಟ್. ಈಗ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಲ್ಲಿವರೆಗೆ ಬಂದಿದ್ವಿ ನಾವು ಸ್ನೇಹಿತರೆ, ರೈಟ್. ಇವತ್ತಿನ ಕ್ಲಾಸ್ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858 ಇಂದ ಸ್ಟಾರ್ಟ್ ಮಾಡ್ತೀವಿ. ಇಲ್ಲೆಲ್ಲ ಏನೇನಾಗುತ್ತೆ ನೋಡೋಣ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ನೋಡಿದ ಹಾಗೆ ಕಂಪನಿ ರೂಲ್ ಅನ್ನ ನೋಡ್ತಾ ಇದ್ವಿ. ಇದೆಲ್ಲ ನಿಮಗೆ ನೆನಪಿರಬೇಕು. ಕಂಪನಿ ರೂಲ್ ಅನ್ನ ನಾವು ನೋಡ್ತಾ ಇದ್ವಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಕಂಪನಿ ರೂಲ್ ಅನ್ನುವಂಥದ್ದು ಎಲ್ಲಿಂದ ಎಲ್ಲಿವರೆಗೂ 1773 1758. ಯಾವ್ಯಾವ ಕಾಯ್ದೆ ನೋಡಿದ್ವಿ ನಾವು ಈಗ ಸದ್ಯಕ್ಕೆ. ಇವತ್ತಿನ ಕ್ಲಾಸ್ ಅಲ್ಲಿ ಏನಕ್ಕೆ ಕ್ರೌನ್ ರೂಲ್, ರಾಣಿ ಆಡಳಿತ 1858 ಕಾಯ್ದೆಯಿಂದ 1947 ನೋಡ್ಬೇಕಾಗುತ್ತೆ. ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನೇ ನೋಡಿದ್ವಿ ಸ್ನೇಹಿತರೆ, 1773 ಕಾಯ್ದೆ ನೋಡಿದ್ವಿ. ಅದಾದ್ಮೇಲೆ 1784 ಕ್ವಿಟ್ಸ್ ಇಂಡಿಯಾ ಆಕ್ಟ್, ಅದಾದ್ಮೇಲೆ 1793 ಇದು 20 ವರ್ಷಕ್ಕೊಂದ್ಸಲ ಇರ್ತಲ್ಲ. ಅದಾದ್ಮೇಲೆ 1813 ಕಾಯ್ದೆ, 1833 ಕಾಯ್ದೆ, 1853 ಇವೆಲ್ಲವೂ ಕೂಡ ಕವರ್ ಆಗಿದೆ. ಈಗ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ನೋಡ್ಬೇಕಾಗಿದೆ, ಇವತ್ತಿನ ಕ್ಲಾಸ್ ಅಲ್ಲಿ ಇದು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858 ಇದೆಯಲ್ಲ, ಇದು 58 ಆಗುತ್ತೆ. ಅದಾದ ನಂತರ ಕೌನ್ಸಿಲ್ ಆಕ್ಟ್ಗಳು, ಕೌನ್ಸಿಲ್ ಕಾಯ್ದೆಗಳು ಅಂತ 3 ಕೌನ್ಸಿಲ್ ಕಾಯ್ದೆಗಳು ಬರ್ತವೆ. ಒಂದು 1861, 1892, ನಂತರ 1909. ಈ 3 ಕೌನ್ಸಿಲ್ ಕಾಯ್ದೆಗಳನ್ನು ನೋಡೋದು. ಅದಾದ ನಂತರ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ರಿಫಾರ್ಮ್ಸ್ ಆಕ್ಟ್ ಗಳಂತ ಬರ್ತಾವೆ. 1919, 1935 ಇವೆರಡು ಮೋಸ್ಟ್ ಇಂಪಾರ್ಟೆಂಟ್. ಇದು 2 ಮತ್ತು 1909 ಈ 3 ಕಾಯ್ದೆಗಳನ್ನ ಪದೇ ಪದೇ ತಿರ್ಗಾ ಮರ್ಗ ಕೇಳ್ತಾರೆ. ಸಾಕಷ್ಟು ಬಾರಿ ರಿಪೀಟ್ ಆಗಿದೆ. ಈ 3 ಕಾಯ್ದೆಗಳು ತುಂಬಾ ಫೇಮಸ್. ಇದಾದ ನಂತರ ಮತ್ತೆ ಲಾಸ್ಟ್ಗೆ 1947 ಕಾಯ್ದೆ. ಅದಾದ ನಂತರ ಮಧ್ಯಂತರ ಸರ್ಕಾರ ಹೇಗಾಗುತ್ತೆ, ಅದರಲ್ಲಿ ಯಾರ್ಯಾರು ಮಂತ್ರಿಗಳಿರ್ತಾರೆ ಅದು ಕೂಡ ಕ್ವಶನ್ ಕೇಳಿದ್ದಾರೆ. ಸ್ವತಂತ್ರ ಆದ ನಂತರ ಮತ್ತೊಂದು ಸರ್ಕಾರ ರಚನೆ ಆಗುತ್ತೆ, ಅದರಲ್ಲಿ ಮಂತ್ರಿಗಳು ಯಾರ್ಯಾರಿದ್ರು ಅನ್ನೋದು ಕೂಡ ಬೇಸಿಕ್ ಹೋಗ್ತಾ. ಇವತ್ತಿನ ಕ್ಲಾಸ್ ಅಲ್ಲಿ ಇಷ್ಟೆಲ್ಲ ಡೀಟೇಲ್ ಆಗಿ ನೋಡೋಣ. ಓಕೆ, ಇವೆಲ್ಲ ಈ ಹೊಸದಾಗಿ ಈ ಕ್ಲಾಸಿಗೆ ಏನಾದ್ರು ಬಂದಿದ್ರೆ ನೀವು ಪ್ರೀವಿಯಸ್ ಕ್ಲಾಸ್ ಅನ್ನ ಕೂಡ ನೋಡಿ ಇನ್ ಡೀಟೇಲ್ ಆಗಿ ಇದೊಂದು ಕ್ಲಾಸ್ ಅನ್ನ ನೀವು ಕ್ಲಿಯರ್ ಆಗಿ ನೀಟಾಗಿ ಕೇಳ್ತಾ ಹೋದ್ರೆ, ಇವೆಲ್ಲ ಕೋರ್ಸ್ ಮಾಡ್ತಾ ಇದ್ದೇನಲ್ಲ, ಇಂಡಿಯನ್ ಪಾಲಿಟಿ ನಿಯರ್ಲಿ 150 ಅವರ್ಸ್ 150 ಗಂಟೆಗಳ ಕಾಲ ನಡೀತದೆ. ಇದಷ್ಟು ನೀವು ನೀಟಾಗಿ ನೋಡಿದ್ರೆ ಇಂಡಿಯನ್ ಪಾಲಿಟಿ ಯಾವ ಬುಕ್ ಓದೋದು ಬೇಡ, ನೀವು ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹಿಡಿದು DC PG to DC ಎಕ್ಸಾಮ್ ವರೆಗೂ ಯೂಸ್ ಆಗ್ತಾ ಹೋಗುತ್ತೆ. ಇದನ್ನೇ ಸ್ವಲ್ಪ ಜನ ಕನ್ನಡದಲ್ಲಿ ಕೂಡ ಕೇಳ್ತಾ ಇದ್ರಿ, ಅಂದ್ರೆ ಮತ್ತೆ ನಾನು ಕನ್ನಡದಲ್ಲಿ ಸಪರೇಟ್ ಕೋರ್ಸ್ ಅಂತ ಮಾಡ್ತೀನಿ. ಇದನ್ನ ವಿಡಿಯೋ 1, 2, 3 ಅಂತ ಈ ತರ ಕೊಡ್ತೇನೆ. ಅದಕ್ಕೆ ಮತ್ತೆ ಪಾಠ 1, 2 ಅಂತ ನಾ ಕನ್ನಡದಲ್ಲಿ ಕೂಡ ಮತ್ತೊಂದು ಬೇಕಾದ್ರೆ ಅದನ್ನ ಓನ್ಲಿ ಕನ್ನಡ, ಯಾವ್ದೇ ಲಿಟರೇಚರ್ ಆಗಿರ್ಲಿ ಎಲ್ಲವೂ ಕನ್ನಡದಲ್ಲಿ ಇರ್ತದೆ, ಆ ತರದ್ದು ನೋಡ್ತೀನಿ. ಓಕೆ, ಇಲ್ಲಿ ಈಗ 1858 ನಾವು ಏನು ಮಾತಾಡಿದೆ, ಇಲ್ಲಿ 1858 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ. ಇದಾದ್ಮೇಲೆ ಮತ್ತೆ 1861, 92, 909, 1919, 1935, 47 ಈ ತರ ಡೀಟೇಲ್ ಆಗಿ ಇವತ್ತಿನ ಕ್ಲಾಸ್ ಅಲ್ಲಿ ಪೂರ್ತಿ ಕಂಪ್ಲೀಟ್ ಆಗಿ ಮುಗಿತದೆ. ಇದಾದ್ಮೇಲೆ ಮೇಕಿಂಗ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ ಹೇಗೆ ರಚನೆ ಆಯ್ತು, ಯಾವ ರೀತಿ ಆಗುತ್ತೆ, ಅಲ್ಲಿ ಮೆಂಬರ್ ಯಾರಿದ್ರು, ಕಮಿಟಿಗಳು ಏನಿದ್ರು, ಏನೇನಾಗುತ್ತೆ ಅದು ಕೂಡ ಕ್ವಶನ್ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದರೆ ಅದನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈಗ ಇವತ್ತಿನ ಕ್ಲಾಸ್ ಅಲ್ಲಿ ಇದೆಲ್ಲ ಕಂಪ್ಲೀಟ್ ಆಗಿ ಮುಗಿದು ಹೋಗುತ್ತೆ. ಓಕೆ, ರೈಟ್. ಇಲ್ಲೇನ್ ನೆನ್ಪಿಡ್ತೀರಿ, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858 ಭಾರತ ಸರ್ಕಾರದ ಕಾಯ್ದೆ 1858. ಯಾಕೆ ಬಂತಿದ್ದು ಕಾಯ್ದೆ ಫಸ್ಟ್ ಆಫ್ ಆಲ್? ಈಗ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದಂಗೆ ಇಲ್ಲಿ 1853 ಅನ್ನೋದು ಲಾಸ್ಟ್ ಚಾರ್ಟರ್ ಆಕ್ಟ್ ಆಗಿತ್ತಿದು. ಇದಾದ ನಂತರ ಮತ್ತೆ ಮುಂದುವರಿತದೆ ಅಂತ ಹೇಳಿದಿರಲೇ ಇಲ್ಲ. ಮತ್ತೆ ಅದರ ಜೊತೆಗೆ ಇಲ್ಲಿ 1857ರ ಸಿಪಾಯಿ ದಂಗೆ ನಿಮ್ಗೆಲ್ಲ ಗೊತ್ತಿರ್ತದೆ. 1857ರ ಸಿಪಾಯಿ ದಂಗೆ. ಓಕೆ, ಇಡೀ ಸ್ವಾತಂತ್ರ್ಯ, ಇಡೀ ನಮ್ಮ ಹಿಸ್ಟ್ರಿ ಅಂದ ತಕ್ಷಣ 3 ಸಾರ್ತಿ 7 ನೋಡ್ತೀವಲ್ಲ, ಯಾವ್ದಾವ್ದು ಇಂಪಾರ್ಟೆಂಟ್, 1757 ಕ್ಲಾಸಿಕ್ ಅದನ್ನ ನೋಡ್ತಿರ್ತೀವಿ. ಆಮೇಲೆ 1857 ಸಿಪಾಯಿ ದಂಗೆ, 1947 ಸ್ವಾತಂತ್ರ್ಯ ಬಂದಂಗೆ, ಈ ರೀತಿ 7 ಇವೆಲ್ಲ ಇಂಪಾರ್ಟೆಂಟ್ ಇರುವಂತದ್ದು ಮೈಲುಗಲ್ಲುಗಳು. ಈಸಿ ಇರ್ತದೆ. ಇದನ್ನ ಇವು 3 7ಗಳನ್ನು ತಿಳ್ಕೊಂಡ ತಕ್ಷಣ DC ಆಗ್ಬಿಡುತ್ತೆ ಅಂತ ರೊಚ್ಚಿಗೆ ನಿಂದಿರಬಾರ್ದು. ಇದೆಲ್ಲ ಏನಾಗುತ್ತೆ, ಸ್ವಲ್ಪ ಪಾಪ ಈಗ ಹೊಸದಾಗಿ ಬಂದಿರ್ತಲ್ಲ ಅವ್ರನ್ನ ಉರ್ದುಂಬಸಕ್ಕೆ ಬರುವಂತದ್ದು, ಅದನ್ನೇ ನೋಡು ರೊಚ್ಚಿಗೆದ್ದು ನಾವೇನೇ ಆಗ್ಬಿಡ್ತೀವಿ ಅಂತ ಆ ತರದ್ದು ನಿಂತ್ಕೋಬೇಡಿ. ಇನ್ ಡೀಟೇಲ್ ಆಗಿ ಓದಿದ್ರೆ ನೀವೆಲ್ಲವನ್ನೂ ಆಗ್ಬಹುದು. ನೀವು ಸ್ವಲ್ಪ ಓದ್ಕೊಂಡ್ಬಿಟ್ಟು ಎಲ್ಲ ಗೊತ್ತಿದೆ ಅಂತ ಅನ್ಕೊಂಡು ಓಡಾಡ್ಬಾರ್ದು. ಆಲ್ಮೋಸ್ಟ್ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ ಯಾವುದೇ ಎಕ್ಸಾಮ್ ಅನ್ನ ನೀವು ಪಾಸ್ ಆಗ್ತಾ ಹೋಗ್ತೀರಿ. ಓಕೆ, ರೈಟ್. ಇದಾದ ನಂತರ ಅಬಾಲಿಸಿಡ್ ದ ಈಸ್ಟ್ ಇಂಡಿಯಾ ಕಂಪನಿ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಕೇಳ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದು ಯಾವಾಗ, ಅಲ್ಲಿ ಯಾವ ವಿಷಯದಲ್ಲಿ ಬಂದಿತ್ತು, ಯಾರಾದ್ರೂ ಕಮೆಂಟ್ ಸೆಕ್ಷನ್ ಹೇಳ್ತೀರಾ? ಈ ವಿಡಿಯೋಗಳಲ್ಲಿ ಹಿಂದಿನ ಸರಣಿಗಳಲ್ಲಿ ನಾ ಹೇಳಿದ್ದೀನಿ, ಯಾವ ದಿನಾಂಕವನ್ನ ಕೂಡ ಹೇಳಿ ಮತ್ತು ಯಾರಿಂದ ಪರ್ಮಿಷನ್ ತಗೊಂಡು ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದು ಬಂದಿತ್ತು. ಈಸ್ಟ್ ಇಂಡಿಯಾ ಕಂಪನಿ ಯಾವ ದಿನಾಂಕದಂದು ಮತ್ತೆ ಯಾರ ಕಡೆಯಿಂದ ಪರ್ಮಿಷನ್ ತಗೊಂಡ್ ಬಂದಿತ್ತು ಅನ್ನೋದನ್ನ ಹೇಳ್ಬೇಕು ನೀವು ಇಲ್ಲಿ.
ಓಕೆ, ಆ ಬಂದಂತ ಕಂಪನಿ ಇಷ್ಟು ಅಬಾಲಿಷ್ಡ್ ಅಂದ್ರೆ ರದ್ದು ಮಾಡಲಾಯ್ತು, ಕಂಪ್ಲೀಟ್ ಕಿತ್ತಾಕಿದ್ರು, ಕ್ಯಾನ್ಸಲ್ ಆಯ್ತದು. ಇಷ್ಟು ವರ್ಷ ಏನು, ಅದಕ್ಕೆ ಇಲ್ಲಿ ನಾವು ನೋಡ್ತೀವಿ ಗೊತ್ತಾ, ಇಲ್ಲಿ ಕಂಪನಿ ರೂಲ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನುವಂಥದ್ದು ಎಲ್ಲಿವರೆಗೆ ನಡೀತಾ ಇದೆ, 1773 1858 ಅಂದ್ರೆ ಮುಗಿದೋಯ್ತು ಅದ್ರ ಕತೆ. ಅಷ್ಟೇ ಅಲ್ಲ, 1858 ರಾಣಿ ಆಡಳಿತ ಬರ್ತದೆ, ಈಸ್ಟ್ ಇಂಡಿಯಾ ಕಂಪನಿ ಮುಗಿದೋಯ್ತು. 1858 ನಂತರ ಈಸ್ಟ್ ಇಂಡಿಯಾ ಕಂಪನಿ ಇಲ್ಲಿ ಯಾವುದೇ ಕಾನ್ಸೆಪ್ಟೇ ಬರೋದಿಲ್ಲ. ಓಕೆ, ಅದನ್ನ ನೋಡ್ತೀವಿ. ಫಸ್ಟ್ ಇಂಪಾರ್ಟೆಂಟ್ ಏನು, 1858 ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿನ ರದ್ದು ಮಾಡಿಬಿಟ್ರು. ಯಾಕಂದ್ರೆ ಅವರಿಂದನೇ ದಂಗೆ ಆಗಿತ್ತು, ಸುಮ್ಮನೆ ಅವರೆಲ್ಲ ಅವ್ರ ವಿರುದ್ಧ ಎಲ್ಲ ಜನ ಬಿದ್ದಿದ್ರು. ಇಡೀ ಭಾರತೀಯರು ಈಸ್ಟ್ ಇಂಡಿಯಾ ಕಂಪನಿ ಎಲ್ಲ ಬೇಡ ಬೇಡ ನಮಗೆ ಅಂತ ಅಷ್ಟೊಂದು ಹೋರಾಟ ಎಲ್ಲ ಮಾಡಿದ್ರಲ್ಲ, ಅದಕ್ಕೆ ಬ್ರಿಟಿಷರಿಗೆ ಅರ್ಥ ಆಯ್ತು ಇವರೇ ಇದ್ರೆ ಇದಾಗತ್ತಂತ ಅವ್ರನ್ನ ಚೇಂಜ್ ಮಾಡಿ ತಾವು ಆಡಳಿತಕ್ಕೆ ಬರ್ತಾರೆ. ಅವ್ರು ಬಂದ್ಮೇಲೆ ಏನಾದ್ರು ಒಳ್ಳೇದಾಗತ್ತಾ, ಇಲ್ಲ, ಅದಕ್ಕಿಂತ ದರಿದ್ರವಾಗಿ ಅವರು ಕೂಡ ಇದ್ರು. ಓಕೆ, ಸೊ ಮತ್ತೆ ಮುಂದೆ ಬರ್ತಾ ಬರ್ತಾ ಮತ್ತೆ ಇವಾಗಲೂ ಕೂಡ ಹಂಗೆ ಇದೆ ಅಂತ ಮತ್ತೆ ಅದನ್ನ ಪಾಲಿಟಿಕ್ಸ್ ಬಗ್ಗೆ ಅದ ಚರ್ಚೆ ಮಾಡಕ್ ಹೋಗ್ಬೇಡಿ, ಅದು ನಮ್ಗೆ ಸಂಬಂಧಪಡೋದಲ್ಲ. ನಮಗೆ ಎಕ್ಸಾಮ್ ಪರ್ಪಸ್ ಆಗಿ ನಾಲೆಜ್ ತಗೊಳ್ಳೋದು, ಎಕ್ಸಾಮ್ ಪಾಸ್ ಆಗೋದು, ನಿಮ್ ಸೆಲೆಕ್ಷನ್ ಆಗಿ ನೀವು ಮುಂದೆ ಜಾಬ್ ಆದ್ಮೇಲೆ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಜನಕ್ಕೆ ಹೆಲ್ಪ್ ಹಾಕೊಂಡು ನಿಮ್ ಲೈಫ್ ನೀವು ಲೀಡ್ ಮಾಡ್ಕೊಂತ ಹೋಗಿ. ಅನ್ನೆಸರಿ ಇವೆಲ್ಲ ರಾಜಕಾರಣ ಅದ, ಅವ್ರ ಹಂಗಾದ್ರು ಇವ್ರು ಹಿಂಗಾದ್ರು, ಇವ್ರು ಒಳ್ಳೆಯವರು ಅವ್ರು ಕೆಟ್ಟವರು, ನೀವೆಲ್ಲ ಹಂಗೆ ಹರ್ಕೊಂಡು ಕಿತ್ತಾಡ್ಕೊಂಡು ನೀವು ಜಗಳ ಮಾಡಿರ್ತೀರಿ. ಅವ್ರ ಪಾಡಿಗೆ ಅವ್ರ ರಾಜಕಾರಣ, ಅವ್ರ ಪಾಡಿಗೆ ಅವ್ರು ಆರಾಮ ಇರ್ತಾರೆ. ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ, ಚೆನ್ನಾಗಿ ಓದಿ, ಕಷ್ಟಪಟ್ಟು ಓದ್ಬಿಟ್ಟು ಜಾಬ್ ತಗೊಂಡು ಎಷ್ಟೋ ಜನರಿಗೆ ಹೆಲ್ಪ್ ಮಾಡ್ಕೊಂಡು ನಿಮ್ ಪಾಡಿಗೆ ನೀವು ಇರಿ. ಓಕೆ, ಇಲ್ಲಿ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದು ರದ್ದಾಗ್ತದೆ. ಅದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಒಂದು ಪಾಯಿಂಟ್ ನೆನ್ಪಿಡ್ಬೇಕು. ಆಮೇಲೆ ಏನಾಗುತ್ತೆ ಇಂಪಾರ್ಟೆಂಟ್ ಅಂದ್ರೆ, ಇಲ್ಲಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತಿತ್ತಲ್ಲ, ಅದು ಕ್ಯಾನ್ಸಲ್ ಆಗೋಗುತ್ತೆ. ಯಾವಾಗ ಬಂದಿತ್ತು ಸ್ನೇಹಿತರೆ, ಇದನ್ನ ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಗವರ್ನರ್ ಜನರಲ್ ಆಫ್ ಇಂಡಿಯಾ ಅನ್ನುವಂಥದ್ದು ಯಾವ ವರ್ಷ ಬಂತು ಅಂತ. ಓಕೆ, ನಾವು ಸ್ಟಾರ್ಟಿಂಗ್ ಅಂತ ಹೇಳ್ತಿದ್ವಿ. ಫಸ್ಟ್ ಏನಿತ್ತು, ಬೆಂಗಾಲಿಗೆ ಗವರ್ನರ್ ಆಫ್ ಬೆಂಗಾಲ್ ಅಂತ ಅಷ್ಟೇ ಇದ್ರು. ಯಾರಿದ್ರು, ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಕ್ವಶನ್ ಕೇಳಿದೆ, ಸಾಕಷ್ಟು ಜನ ಆನ್ಸರ್ ಕೂಡ ಮಾಡಿದ್ರಿ. ಗವರ್ನರ್ ಆಫ್ ಬೆಂಗಾಲ್ ರಾಬರ್ಟ್ ಕ್ಲೈವ್ ಅನ್ನೋನು ಇರ್ತಾನೆ. ಗವರ್ನರ್ ಆಫ್ ಬೆಂಗಾಲ್ ಯಾರು ಇರ್ತಾನೆ, ರಾಬರ್ಟ್ ಕ್ಲೈವ್ ಇರ್ತಾನೆ. ಆಮೇಲೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡ್ತಾರೆ. ಯಾರು ಇರ್ತಾರೆ, ಗವರ್ನರ್ ಆಫ್ ಬೆಂಗಾಲ್ ಅಷ್ಟೇ ಇದ್ರು, ಈಗ ಗವರ್ನರ್ ಜನರಲ್ ಅಂತ ಬಂದ. ಯಾವಾಗ 1773 ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗುತ್ತೆ. ಯಾರು ಬರ್ತಾರೆ ಅವಾಗ, ವಾರನ್ ಹೆಸ್ಟಿಂಗ್ಸ್ ಅನ್ನೋನು ಬರ್ತಾನೆ. ವಾರನ್ ಹೆಸ್ಟಿಂಗ್ಸ್ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ, ಈಗ ಹೊಸದಾಗಿ ಇವತ್ತು ಏನಾದ್ರು ಬಂದಿದ್ರೆ ಹಿಂದಿನ ಕ್ಲಾಸ್ ಅನ್ನ ನೋಡಿ, ಅದು ಲಿಂಕ್ ಇರ್ತದೆ. ಈ ವಿಡಿಯೋ 1, 2, 3 ಅವೆಲ್ಲ ಆಗಿದವು, ಅವನ್ನ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇದ್ರೆ ಆಮೇಲೆ ಏನಿತ್ತು, ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಆಗತ್ತೆ. ಅದೇ ಅವಾಗ 1833 ಆಗತ್ತೆ. ಅದೇ ಯಾರು ಬರ್ತಾರೆ ಅವಾಗ, ಯಾರು, ಇಲ್ಲಿ ವಿಲಿಯಂ ಬೆಂಟಿಕ್ ಅನ್ನುವಂಥವನು, ವಿಲಿಯಂ ಬೆಂಟಿಕ್ ಅವನಿರ್ತಾನೆ. ಇದಾದ ನಂತರ ಏನಾಗುತ್ತೆ, ಇಲ್ಲಿ ನಂತರ ನಮಗೆ 1858 ಕಾಯ್ದೆ ಮೂಲಕ ವೈಸ್ ರಾಯ್ ಬರ್ತಾನೆ. ಇವೆಲ್ಲ ಚೇಂಜ್ ಆಕವ್. ವೈಸ್ ರಾಯ್ ಯಾರು, ಫಸ್ಟ್ ವೈಸ್ ರಾಯ್ ಯಾರಪ್ಪ, ಫಸ್ಟ್ ವೈಸ್ ರಾಯ್ ಲಾರ್ಡ್ ಕ್ಯಾನಿಂಗ್. ಲಾರ್ಡ್ ಕ್ಯಾನಿಂಗ್ ಅನ್ನೋನು ಹೇಳ್ತೀನಿ ಅಂತ, ನೆಕ್ಸ್ಟ್ ಬರ್ತಾರೆ ಲಾರ್ಡ್ ಕ್ಯಾನಿಂಗ್ ಅನ್ನೋನು, ಆತರ ವೈಸ್ ರಾಯ್ ಅನ್ನೋನು ಬರ್ತಾನೆ. ಓಕೆ, ಈ ರೀತಿ ಬೇಸಿಕ್ ಕ್ವಶನ್ ಕೇಳ್ತಾರೆ. ಲಾಸ್ಟ್ ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಾರೆ. ಲಾಸ್ಟ್ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್ ಅನ್ನೋನು ಲಾಸ್ಟ್ ಗವರ್ನರ್ ಜನರಲ್. ಓಕೆ, ಅಂಡ್ ಫಸ್ಟ್ ಗವರ್ನರ್ ಜನರಲ್ ಇಂಡಿಯನ್ ಆಫ್ಟರ್ ಇಂಡಿಪೆಂಡೆನ್ಸ್, ಫಸ್ಟ್ ಗವರ್ನರ್ ಜನರಲ್ ಯಾರು ಅಂದ್ರೆ ಅವನು ಕೂಡ ಮೌಂಟ್ ಬ್ಯಾಟನ್ ಯಾರು. ಅದಾದ ನಂತರ ಫಸ್ಟ್ ಇಂಡಿಯನ್ ಗವರ್ನರ್ ಜನರಲ್ ಯಾರು ಅಂತಂದ್ರೆ ನಮಗೆ ಸಿ ರಾಜಗೋಪಾಲಾಚಾರಿ, ರಾಜಾಜಿ ಅಂತ ಕರಿತಿದ್ರು ನೋಡಿ, ಸಿ ರಾಜಗೋಪಾಲಾಚಾರಿ, ರಾಜಾಜಿ. ಇಷ್ಟೆಲ್ಲ ನೆನ್ಪಿಡ್ಬೇಕು. ಏನೇನಾಗುತ್ತೆ, ಗವರ್ನರ್ ಆಫ್ ಬೆಂಗಾಲ್ ಫಸ್ಟ್ ರಾಬರ್ಟ್ ಕ್ಲೈವ್ ಇರ್ತಾನೆ, ಆಮೇಲೆ ವಾರನ್ ಹೆಸ್ಟಿಂಗ್ಸ್, ಆಮೇಲೆ ವಿಲಿಯಂ ಬೆಂಟಿಕ್, ಆಮೇಲೆ ಲಾರ್ಡ್ ಕ್ಯಾನಿಂಗ್, ಮೌಂಟ್ ಬ್ಯಾಟನ್ ಮತ್ತು ರಾಜಾಜಿ. ಇಷ್ಟು 6 ಜನರ ಬಗ್ಗೆ ಕ್ವಶನ್ ಆಗಿದೆ. ಯಾರ್ಯಾರಂತ ಸಿಂಪಲ್ ಕ್ವಶನ್ ಗಳನ್ನ ನೋಡಿ. ಈ ತರ ಅಂದ್ರೆ ಸಡನ್ ಆಗಿ ಈಗ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಅಂತ ಹುದ್ದೆ ಬಂದ್ವಾ, ಇಲ್ಲ, ಮೊದಲು ನೋಡಿ ಈ ತರ ಇಂಥ ಹುದ್ದೆಗಳಿಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕಿಂತ ಮುಂಚೆ ನೀವೆಲ್ಲ ಆನ್ಷಿಯಂಟ್ ಹಿಸ್ಟ್ರಿ ಮತ್ತು ಮಿಡಿಯಲ್ ಹಿಸ್ಟ್ರಿಯನ್ನ ನೋಡಿದಾಗ ಅಲ್ಲಿ ಇನ್ನೂ ಡಿಫ್ರೆಂಟ್ ಬೇರೆ ಬೇರೆ ಇರ್ತದೆ. ನಾವು ಮುಂದೆ ನೋಡೋಣ. ಸಾಧ್ಯ ಆದ್ರೆ ನೀವು ತುಂಬಾ ಜನ ಕ್ಲಾಸ್ಗಳನ್ನು ಇಷ್ಟಪಡ್ತಾ ಇದ್ರೆ KS IAS ಲೆವೆಲ್ಗೆ PC PS ಎಲ್ಲಾ ರೀತಿ ನಾವು ಚರ್ಚೆ ಮಾಡಿದಾಗ ಸಿಂಪಲ್ ಕ್ವಶನ್ಸ್ ಗಳನ್ನ ಕೂಡ ನಾವು ನೋಡ್ತಾ ಹೋದಾಗ ಅಲ್ಲೆಲ್ಲ ನಾನು ಮತ್ತೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಪ್ರೊವೈಡೆಡ್ ನೀವೆಲ್ಲ ಇಂಟ್ರೆಸ್ಟ್ ತೋರಿಸಿ ಚೆನ್ನಾಗಿ ಕೇಳಿದಂತ ಕ್ವಶನ್ ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನ್ ಇದ್ದು ಲೈಕ್ ಮಾಡಿ ತುಂಬಾ ಜನಕ್ಕೆ ಶೇರ್ ಮಾಡ್ತಾ ಇದ್ರೆ ಅವಾಗ ನನ್ಗೆ ಅನ್ಸುತ್ತೆ ಸಾಕಷ್ಟು ಜನ ನೋಡ್ತಾ ಇದ್ರೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ನಾನು ಪಾಠ ಮಾಡ್ಬೇಕಂತ. ನಿಮಗೆ ಸಿಕ್ಕಪಟ್ಟ ಸ್ವಲ್ಪ ಜನ ಅಷ್ಟೇ ನಿಮ್ ಲಾಭ ನೀವು ತಕೊಂಡು ಹೋಗೋರಿದ್ರೆ ಡೆಫಿನೆಟ್ಲಿ ನಾನು ಸ್ಟಾಪ್ ಮಾಡ್ತೇನೆ. ಅದಕ್ಕೆ ನಾನು ಪ್ರತಿ ಕ್ಲಾಸ್ ಅಲ್ಲಿ ಹೇಳ್ತಾ ಇರ್ತೀನಿ. ಯಾಕಂದ್ರೆ ನಾವು ಇಷ್ಟೊಂದು ಕಷ್ಟಪಟ್ಟು ಇದೆಲ್ಲ ಹೇಳ್ತಾ ಇರ್ಬೇಕಾದಾಗ ಇದು ಫ್ರೀ ಆಗಿ ನಿಮ್ಗೆ ಸಿಗ್ತಾ ಇರ್ತದೆ ಯೂಟ್ಯೂಬ್ ಅಲ್ಲಿ. ಅದನ್ನ ನೀವು ಯೂಸ್ ಮಾಡ್ಕೊಂಡು ಸಾಕಷ್ಟು ಜನಕ್ಕೆ ಹೇಳಿದ್ರೆ ನಮಗೂ ಕೂಡ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿ ಅನ್ನುವಂತ ಒಂದು ಖುಷಿ ಇರ್ತದೆ. ಅದು ಬಿಟ್ಟು ನಿಮ್ ಪಾಡಿಗೆ ನೀವಿದ್ರೆ ಇಲ್ಲಿ ಸ್ಟಾಪ್ ಆಗತ್ತೆ. ಓಕೆ, ರೈಟ್. ಆಕ್ಟ್ ಫಾರ್ ಗುಡ್ ಗೌರ್ಮೆಂಟ್ ಏನಿದು, ನಮ್ಮದು ಒಳ್ಳೆ ಆಡಳಿತ ನಡೆಸೋದಕ್ಕೆ ಒಂದು ಕಾಯ್ದೆ ಅಂತ. ಏನ್ ಬದ್ನಿಕಾಯಿ ಆತರ ಒಳ್ಳೇದಾಗ್ಲೇ ಇಲ್ಲ. ಮೊದ್ಲೇನಿತ್ತಲ್ಲ ಆತರ ಏನಂತಾರೆ, ರೈಟ್, ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್. ಹಳೆ ವೈನ್ ಹಳೇದು ತೆಗೆದು ಹೊಸ ಬಾಟಲ್ ಅದೇ ವೈನ್ ಹಾಕ್ತಾರ ಅಷ್ಟೇ. ಬಾಟಲ್ ಅಷ್ಟೇ ಚೇಂಜ್ ಆಯ್ತು ಅನ್ನಂಗೆ, ಏನು ಚೇಂಜ್ ಇಲ್ಲ.
ಇದು 1858 ಕಾಯ್ದೆ ಯಾಕೆ ಬಂತು? ರಿವೋಲ್ಟ್ ಆಫ್ 1857 ಆಗಿರೋದ್ರಿಂದ ಇದು ಬಂತು. ಗವರ್ನರ್ ಜನರಲ್ ಆಫ್ ಇಂಡಿಯಾ ಅನ್ನೋ ಪದವಿಯನ್ನು ಚೇಂಜ್ ಮಾಡ್ತಾರೆ. 1833 ಬಂದಂತ ಪದವಿ ಚೇಂಜ್ ಮಾಡಿ ವೈಸ್ರಾಯ್ ಆಫ್ ಇಂಡಿಯಾ ಅಂತ ಮಾಡಿರ್ತಾರೆ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯನ್ನ ರದ್ದು ಮಾಡ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ರದ್ದಾಗ್ತದೆ. ಇಷ್ಟು ಪಾಯಿಂಟ್ ನೆನಪಿರ್ಲಿ. ಇದಾದ ನಂತರ ಏನಾಗುತ್ತೆ? ಯಾರವನು ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ ಯಾರು ಅಂತ ಸಾಕಷ್ಟು ಬಾರಿ ಕೇಳಿದ್ದಾರೆ. ಲಾರ್ಡ್ ಕ್ಯಾನಿಂಗ್ ಅನ್ನೋನು ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ ಆಗ್ತಾನೆ. ಅದು ಪಾಯಿಂಟ್ ಕೂಡ ನೆನಪಿರ್ಲಿ. ಇದೆಲ್ಲ 1858 ಕಾಯ್ದೆಯಲ್ಲಿ ಆಗುತ್ತೆ. ಓಕೆ, ಇದು ನೀವು ನೆನ್ಪಿಡಲೇಬೇಕಾದಂತ ಪಾಯಿಂಟ್ಗಳು. ಓಕೆ, ಇಲ್ಲಿ ಏನಿದ್ರಿ ಅಬಾಲಿಷ್ ಆಗೋದು ನೆನ್ಪಿಟ್ಟಿದ್ರಿ. ಓಕೆ, ಇಲ್ಲಿ ವೈಸ್ರಾಯ್ ಇದು ಚೇಂಜ್ ಆಗುತ್ತೆ, ಈ ಪಾಯಿಂಟ್ ನೆನ್ಪಿಟ್ರಿ. ಓಕೆ, ಇದು ರಿವೋಲ್ಟ್ ಯಾಕೆ ಬಂತಿದು? ರಿವೋಲ್ಟ್ ಆದ ನಂತರ ಬಂತು, ರೈಟ್. ಇಲ್ಲಿ ಲಾರ್ಡ್ ಕ್ಯಾನಿಂಗ್ ಅನ್ನೋನ್ ಆಗ್ತಾನೆ. ನಂತರ ಡಬಲ್ ಗವರ್ಮೆಂಟ್ ಅನ್ನ ಎಂಡ್ ಆಗತ್ತೆ, ಮುಕ್ತಾಯ ಆಗತ್ತೆ ಅಂತ. ಡಬಲ್ ಗವರ್ಮೆಂಟ್ ಅಂದ್ರೆ ಏನು? ದ್ವಿ ಆಡಳಿತ ಅಂತಂದ್ರೆ ಏನ್ ನಡೀತಾ ಇತ್ತು? ಡಬಲ್ ಅಂದ್ರ ನಾವು ನೆನ್ಪು ಮಾಡ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನೋದು 1784 ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತ ನಾವು ಓದಿದ್ವಿ ಪ್ರಿವಿಯಸ್ ಕ್ಲಾಸ್ ಅಲ್ಲಿ. ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತ ಇರುತ್ತಲ್ಲ, ಅಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನುವಂಥದ್ದು ಸ್ಥಾಪನೆ ಆಗಿತ್ತು. ಏನಕ್ಕೋಸ್ಕರ ಸ್ಥಾಪನೆ ಆಗಿತ್ತು ಹೇಳ್ತೀರಾ? ಇವರು ಕಾಮರ್ಸ್ ಅಂದ್ರೆ ವಾಣಿಜ್ಯವನ್ನ ನೋಡ್ಕೊಳಕಿದ್ರ ಅಥವಾ ರಾಜಕೀಯ ವಿಚಾರ ನೋಡಕ್ಕಾಗಿತ್ತಾ ಅನ್ನೋದನ್ನ ಹೇಳಿ. ಕೋರ್ಟ್ ಆಫ್ ಡೈರೆಕ್ಟರ್ ಅನ್ನೋದು 1773 ಅಂದ್ರೆ ಒಂದು ಇಲ್ಲಿ ಇರುವಂತದ್ದು ಏನಾಗುತ್ತೆ, ಇದು ಕೋರ್ಟ್ ಆಫ್ ಡೈರೆಕ್ಟರ್ ವಾಣಿಜ್ಯವನ್ನ ನೋಡ್ಕೊಳಕಿದ್ರು, ಕಾಮರ್ಸ್ ಅನ್ನ ವ್ಯಾಪಾರವನ್ನು ನೋಡ್ಕೊಳ್ಳೋದು ಮಾತ್ರ. ಈಸ್ಟ್ ಇಂಡಿಯಾ ಕಂಪನಿ ಡೈರೆಕ್ಟರ್ಗಳು ಇವರು ಬೋರ್ಡ್ ಆಫ್ ಕಂಟ್ರೋಲ್ ಪೊಲಿಟಿಷಿಯನ್ಸ್, ಇವರು ರಾಜಕೀಯ ನೋಡೋದಕ್ಕೆ ಎಲ್ಲಿರ್ತಾರೆ? ಇವರು ಅಲ್ಲೇ ಇಂಗ್ಲೆಂಡ್ ಅಲ್ಲಿ ಎದ್ಕೊಂಡು ಭಾರತದ ಬಗ್ಗೆ ವಿಚಾರ ಮಾಡೋಂತಾರೆ. ಇವೆರಡೂ ಇದ್ವಲ್ಲ, ಇವೆರಡೂ ಕ್ಯಾನ್ಸಲ್ ಆಗ್ತದೆ. ಕೇಳ್ತಾರೆ ನಿಮ್ಗೆ. ಈಗ ಕೋರ್ಟ್ ಆಫ್ ಡೈರೆಕ್ಟರ್ ಯಾವಾಗ ಬಂತು? 1773 ಕಾಯ್ದೆ ಮೂಲಕ ಬಂತು. ಬೋರ್ಡ್ ಆಫ್ ಕಂಟ್ರೋಲ್ ಯಾವಾಗ ಬಂತು ಅಂತ ತುಂಬಾ ಸಲ ಕೇಳಿದರೆ 1784 ಕಾಯ್ದೆಯಲ್ಲಿ ಬಂತು. ಇವೆರಡು ಯಾವಾಗ ಕ್ಯಾನ್ಸಲ್ ಆದವು ಅಂದ್ರೆ 1858 ಕಾಯ್ದೆಯಲ್ಲಿ ಕ್ಯಾನ್ಸಲ್. ಸಿಂಪಲ್ ಕ್ವಶನ್. ಕೆಲವೊಂದ್ಸಲ ನೀವೇನ್ ಮಾಡ್ತೀರಿ, KS IS ಓದೋರು ಇಂಥವೆಲ್ಲ ಸಿಂಪಲ್ ಯಾರು ನೆನ್ಪಿಡ್ತಾರೆ ಅಂತ ಬಿಟ್ಟು ಹೋಗ್ಬಿಡೋದು. ಹಂಗೂ ಮಾಡ್ಬಾರ್ದು. ಸಿಂಪಲ್ ಆಗಿ ನೆನ್ಪಿಡ್ತಾ ಹೋಗಿ ಎಲ್ಲಾ ಕಡೆ. ಕೆಲವೊಂದ್ಸಲ PC ಕೇಳ್ತಾರೆ, ಕೆಲವೊಂದ್ಸಲ IAS ಬಂದಿರ್ತಾವು. ಸಿಂಪಲ್ ಇಂದ ಕಾಂಪ್ಲೆಕ್ಸ್ ವರೆಗೆ ಎಲ್ಲವನ್ನು ಸ್ಟೋರಿ ತರ ಕೇಳ್ತಾ ಹೋಗಿ. ಒಂದ್ಸಲ ಕಷ್ಟ ಅನ್ಸಿದ್ರೆ ಆದ್ರೂ ಪರವಾಗಿಲ್ಲ ಕೇಳಿ, ಆಮೇಲೆ ಮತ್ತೆ ನಾ ರಿವಿಷನ್ 2-3 ಸಲ ರಿವಿಷನ್ ಮಾಡಿದಾಗ ಈ ಎಲ್ಲಾ ಸಬ್ಜೆಕ್ಟ್ಗಳು ಈಜಿ ಆಗ್ತದೆ. ಪಾಲಿಟಿ, ಎಕನಾಮಿಕ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಪೂರ್ತಿ ಪರ್ಫೆಕ್ಟ್ ಆಗಿರ್ಬೇಕು. ಆ ಲೆವೆಲ್ಗೆ ಮಾಡ್ಕೊಡ್ತೀನಿ, ಪ್ರೊವೈಡೆಡ್ ಯುವರ್ ಸಪೋರ್ಟ್ ಶುಡ್ ಬಿ ದೇರ್. ರೈಟ್. ಇಟ್ ಕ್ರಿಯೇಟೆಡ್ ಇದೊಂದಾಯ್ತಾ. ಡಬಲ್ ಗವರ್ಮೆಂಟ್ ಅನ್ನೋದು ಏನಿತ್ತು, ಯಾವಾಗಾಗಿತ್ತು? ಬೋರ್ಡ್ ಆಫ್ ಕಂಟ್ರೋಲ್ ಅನ್ನೋದು ಒಬ್ರು ರಾಜಕೀಯ ನೋಡೋದು, ಇನ್ನೊಬ್ರು ಇದನ್ನ ವಾಣಿಜ್ಯವನ್ನ ನೋಡೋದು, ಎರಡಿದ್ವಲ್ಲ, ಇವೆರಡೂ ಪಾಯಿಂಟ್ ಅನ್ನ ತೆಗೆದಾಕ್ತಾರೆ. ಓಕೆ, ರೈಟ್. ಇಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನುವಂತ ಹೊಸ ಹುದ್ದೆ ಬರುತ್ತೆ. ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನೋದು ಹೊಸ ಹುದ್ದೆ ಬರುವಂತದ್ದು. ಸೆಕ್ರೆಟರಿ ಆಫ್ ಸ್ಟೇಟ್ ಮತ್ತು ವೈಸ್ರಾಯ್ ಎರಡೂ ಹುದ್ದೆ ಬರ್ತಾವ. ಈ ಸೆಕ್ರೆಟರಿ ಆಫ್ ಸ್ಟೇಟ್ ಎಲ್ಲಿರ್ತಾನೆ ಇವನು? ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನೋನು ಇವನು ಒಬ್ಬ ಮಿನಿಸ್ಟರ್. ಇವನು ಎಲ್ಲಿ ಮಿನಿಸ್ಟರ್? ಅಲ್ಲಿ UK ದಲ್ಲಿ, ಲಂಡನ್ ನಲ್ಲಿ ಮಿನಿಸ್ಟರ್. ಅವನು ಬ್ರಿಟನ್ ನಲ್ಲಿ ಮಿನಿಸ್ಟರ್. ಅಲ್ಲೇ ಇರ್ತಾನ ಅವನು. ಬರೋದೆಲ್ಲ ಇಂಡಿಯಾಕ್ಕೆ ಯಾವಾಗ ಒಂದ್ಸಲ ಬರ್ತಾನೆ, 1 ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸಲ. ಸೆಕ್ರೆಟರಿ ಆಫ್ ಸ್ಟೇಟ್ ಅಲ್ಲೇ ಎದ್ಕೊಂಡು ಅಲ್ಲೇ ಇರೋನು ಅಂತ ಭಾರತವನ್ನ ನೋಡ್ಕೊಳಕ್. ಈಗ ನಮ್ಮ ಭಾರತದಲ್ಲಿ ಒಂದು ಮಂತ್ರಿ ಅಂತ, ಗೃಹ ಮಂತ್ರಿ ಅಂದ್ರೆ ಗೃಹ ಇಲಾಖೆಯನ್ನ ನೋಡೋದು, ಎಜುಕೇಶನ್ ಮಿನಿಸ್ಟರ್ ಅಂದ್ರೆ ಎಜುಕೇಶನ್ ನೋಡ್ಕೊಳ್ಳೋದು. ಆ ತರದ್ದು ಅಲ್ಲಿ ಬ್ರಿಟನ್ ಅಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂದ್ರೆ ಅಲ್ಲಿ ಒಬ್ಬ ಮಿನಿಸ್ಟರ್, ಕ್ಯಾಬಿನೆಟ್ ರ್ಯಾಂಕಿನ ಮಿನಿಸ್ಟರ್. ಅವನು ಭಾರತವನ್ನು ನೋಡ್ಕೊಂತಾನೆ. ಎಲ್ಲಿ ಇದ್ಕೊಂಡು ಅಲ್ಲೇ ಇದ್ಕೊಂಡು ನೋಡ್ಕೊಂತಾನೆ. ಇಲ್ಲಿ ಬರೋದೇ ಇಲ್ಲ ಅವನು. ವೈಸ್ರಾಯ್ ಅನ್ನೋನು ಇಲ್ಲೇ ಭಾರತದಲ್ಲಿ ಬಂದು ನೋಡ್ಕೊಂತಾನ, ಆಡಳಿತ ನಡೆಸ್ತಾ ಇರ್ತಾನೆ. ಸೊ ಈ ಪಾಯಿಂಟ್ ನೆನ್ಪಿಡಿ. ಓಕೆ, ಸೆಕ್ರೆಟರಿ. ಇದೊಂದು ಪಾಯಿಂಟ್ ಹೇಳಿ ನನಗೆ. ಈ ವೈಸ್ರಾಯ್ ಅನ್ನುವಂತ ಪದವಿ, ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನುವಂತ ಪದವಿ 1858 ಹುಡುಕುವಂತ ಅಂತ ಹೇಳಿದ್ವಿ. ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಮುಂದೆ. ಯಾವ ಕಾಯ್ದೆ ಮೂಲಕ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಕಮೆಂಟ್ ಸೆಕ್ಷನ್ ಹೇಳಿ. ಕ್ವಶನ್ ಅರ್ಥ ಆಯ್ತಲ್ಲ? ಇದು ಬೋರ್ಡ್ ಆಫ್ ಕಂಟ್ರೋಲ್ 1784 ಬಂದಿದ್ದು, ಕೋರ್ಟ್ ಆಫ್ ಡೈರೆಕ್ಟರ್ 73 ಬಂದಿದ್ದು. ಎರಡು 1858 ಕಾಯ್ದೆ ಮೂಲಕ ಕ್ಯಾನ್ಸಲ್ ಆದವು. ಈಗ ಹೊಸದಾಗಿ ವೈಸ್ರಾಯ್ ಮತ್ತು ಸೆಕ್ರೆಟರಿ ಸ್ಟೇಟ್ ಅಂತ ಬಂದು, ಇವು ಕೂಡ ಕ್ಯಾನ್ಸಲ್ ಆಗ್ತವೆ. ಯಾವ ಕಾಯ್ದೆ ಮೂಲಕ ಅನ್ನೋದು ಕಾನ್ಸೆಪ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದನ್ನ ಕ್ವೆಶ್ಚನ್ ಕೇಳಿದ ತಕ್ಷಣ ಪಾಸ್ ಮಾಡಿ ಆನ್ಸರ್ ಮಾಡ್ತಾ ಹೋಗಿ ಸ್ನೇಹಿತರೆ. ಯಾವಾಗ ಕೇಳ್ತೀನಿ ಅಟ್ಲೀಸ್ಟ್ ಅಂದ್ರೆ ಸ್ವಲ್ಪ ಎಂಗೇಜ್ಮೆಂಟ್ ಇರ್ತದೆ. ನಮಗೂ ಇಷ್ಟೊಂದು ಜನ ನೀವು ಕಮೆಂಟ್ ಮಾಡಿ, ಎಲ್ಲರದು ಕಮೆಂಟ್ ಓದ್ತೇನೆ ನಾನು. ಈಗ ನೀವು 1000-10,000 ಜನ ಕಳಿಸಿದ್ರು ಎಲ್ಲರದು ಓದ್ತಿರ್ತೀನಿ. ಅವಾಗ ನಮಗೂ ಖುಷಿ ಅನ್ಸುತ್ತೆ. ಇವರು ಕೂಡ ಆನ್ಸರ್ ಮಾಡ್ತಾ ಇದ್ರಿ. ಸಿಂಪಲ್ ಇದ್ರೆ ಅಂದ್ರೆ ನೀವು ಏನಾದ್ರೂ ಆನ್ಸರ್ ಯಾಕೆ ಕೇಳ್ತೇನೆ ಅಂದ್ರೆ ಇದ್ರೆ ನೀವು ಟೈಪ್ ಮಾಡ್ತಾ ಹೋದಾಗ ನಿಮ್ಗೆ ತುಂಬಾ ದಿನಗಳವರೆಗೆ ನೆನ್ಪಿಡ್ತಿದೆ ಸ್ನೇಹಿತರೆ. ಓಕೆ, ರೈಟ್. ರೆಸ್ಪಾನ್ಸಿಬಲ್ ಟು ಬ್ರಿಟಿಷ್ ಪಾರ್ಲಿಮೆಂಟ್ ಅರ್ಥ ಆಗ್ತಿದೆ? ರೆಸ್ಪಾನ್ಸಿಬಲ್ ಟು ಬ್ರಿಟಿಷ್ ಪಾರ್ಲಿಮೆಂಟ್ ಅಂದ್ರೆ ಏನು? ಇವನು ಯಾರಿಗೆ ಜವಾಬ್ದಾರ ಆಗಿರ್ತಾನೆ? ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನೋ ಇವನು ಬ್ರಿಟನ್ನಿನ ಸಂಸತ್ತಿಗೆ ಜವಾಬ್ದಾರ ಆಗಿರ್ತಾನೆ. ಇವನ್ ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನ ತೆಗೆದಾಕ್ಬೇಕಂದ್ರೆ ಆ ಬ್ರಿಟನ್ ಸಂಸತ್ತೇ ತೆಗೆದಾಕ್ಬೇಕು. ರೆಸ್ಪಾನ್ಸಿಬಲ್ ಅಂದ್ರೆ ಏನು? ಯಾರಿಗೆ ಅಧಿಕಾರವನ್ನ ಅವನು ತಿಳಿಸುವಂತದ್ದು, ಯಾರ ಅವನು ತೆಗೆದಾಕೋದು ಅಂದ್ರೆ ಅಲ್ಲಿ ಬ್ರಿಟನ್ ಪಾರ್ಲಿಮೆಂಟ್ ತೆಗೆದಾಕ್ತದೆ. ಓಕೆ, ಇದೊಂದು ಪಾಯಿಂಟ್ ನಿಮ್ಗೆ ಇಲ್ಲಿ ನೆನ್ಪಿಡ್ಬೇಕು. ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನೋದು ನೆನ್ಪಿಡ್ಬೇಕು. ಓಕೆ, ರೈಟ್. ಇಲ್ಲಿ ಯಾರ ಹೆಸರಲ್ಲಿ ಆಡಳಿತ ನಡೆದ? ಹರ್ ಮ್ಯಾಜೆಸ್ಟಿ ಅಂದ್ರೆ ರಾಣಿ ಆಡಳಿತ ಅವರ ಹೆಸರಲ್ಲಿ ಅದು ಸರ್ಕಾರ ನಡೆದ. 1858 ನಂತರ ರಾಣಿ ಆಡಳಿತ. ಯಾಕಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಕ್ಯಾನ್ಸಲ್ ಮಾಡಿದ್ರು, ರದ್ದು ಮಾಡಿದ್ರು. ಈಸ್ಟ್ ಇಂಡಿಯಾ ಕಂಪನಿ ಮುಗಿದೋಯ್ತು. ಈ ಕಾಯ್ದೆ ಮೂಲಕ ಈಸ್ಟ್ ಇಂಡಿಯಾ ಕಂಪನಿ ರದ್ದಾಯ್ತು. ಯಾವ ಕಾಯ್ದೆ ಮೂಲಕ ರದ್ದಾಯ್ತು ಅಂತ ಕೂಡ ಕೇಳಿದ. ಓಕೆ, ಇಲ್ಲಿ ನೋಡಿ ನೆನ್ಬಿಡಿ, 15 ಮೆಂಬರ್ದ ಕೌನ್ಸಿಲ್. ಇದು ಯಾವ್ದು ಕೌನ್ಸಿಲ್? ಕೌನ್ಸಿಲ್ ಆಫ್ ಇಂಡಿಯಾ. ಅಂದ್ರೆ ಭಾರತದಲ್ಲಿ ಇರ್ತದ, ಇದು ಭಾರತದಲ್ಲಿ ಇರಲ್ಲ. ಇದು ಇಂಗ್ಲೆಂಡ್ ಅಲ್ಲೇ ಇರ್ತಾರ ಅವರು.
ಅವ್ರು ಪೇಮೆಂಟ್ ಮಾತ್ರ ಇಂಡಿಯಾದಿಂದ ಕೊಡ್ತಾರೆ. ಇಂಗ್ಲೆಂಡ್ ಅಲ್ಲಿ ಇದ್ಕೊಂಡು ಭಾರತಕ್ಕೆ ಯಾವ ರೀತಿಯ ಕಾಯ್ದೆಗಳನ್ನು ಮಾಡ್ಬೇಕಂದ್ರೆ ಅಲ್ಲಿದ್ದು ಕುತ್ಕೊಂಡು ಕಾಯ್ದೆ ಮಾಡ್ತಾರೆ, ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಜಾರಿಗೆ ತರ್ತಾ ಇರ್ತಾರೆ ಇಲ್ಲಿ ಲೋಕಲ್ ಇದ್ದವ್ರು. ಸೊ ನಮ್ದೇನು ಇಲ್ಲಿ ಭಾಗವಹಿಸುವಿಕೆ ಇರಲೇ ಇಲ್ಲ. ನೋಡ್ತಾ ಇದ್ರ ಹೆಂಗಾಗ್ತದೆ ಈಗಿಂದೆಲ್ಲ, ನೀವು ವೋಟ್ ಹಾಕಿದಂತ MLA ನಿಮ್ಗೋಸ್ಕರ ಕಾಯ್ದೆಯನ್ನ ಮಾಡ್ತಾ ಇದಾರೆ ಈಗ ಸದ್ಯಕ್ಕೆ. ರಿಪ್ರೆಸೆಂಟೇಟಿವ್ ಗೌರ್ಮೆಂಟ್ ಇದೆ. ಆವಾಗಿನ ಟೈಮಲ್ಲಿ ಏನು ಇಲ್ಲ ಸ್ನೇಹಿತರು, ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಕುತ್ಕೊಂಡು 15 ಜನ ಆರಾಮಾಗಿ ಇದ್ಕೊಂಡು ಅಲ್ಲಿ ಕಾಯ್ದೆ ಮಾಡ್ತಿದ್ರು, ಇಲ್ಲಿ ಬಂದು ಇಂಪ್ಲಿಮೆಂಟ್ ಅದ ಅಷ್ಟೇ. ಇಂಡಿಯಾದ ಭಾಗವಹಿಸಿಕೆ ಇಲ್ಲೇ ಇಲ್ಲ. ಓಕೆ, ಕೌನ್ಸಿಲ್ ಆಫ್ ಇಂಡಿಯಾ, ಅದಕ್ಕೆ ಇದನ್ನ ಈಗ ಮುಂದೆ ಬರುವಂತ ಕಾಯ್ದೆಗಳನ್ನ ಕೌನ್ಸಿಲ್ ಆಕ್ಟ್ಗಳು ಅಂತ ಕರೀತಾರೆ. ಅರ್ಥ ಆಯ್ತಾ? ಯಾವ್ಯಾವ ಹೇಳಿ ಕೌನ್ಸಿಲ್ ಆಕ್ಟ್? ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಆನ್ಸರ್ ಮಾಡಿ, ಹೇಳಿದ ತಕ್ಷಣ ಮಾಡ್ತಾ ಹೋಗಿ. 1861 ಕೌನ್ಸಿಲ್ ಆಕ್ಟ್, 1892 ಆಮೇಲೆ 1909, ಈ ಮೂರೂ ಕೂಡ ಕೌನ್ಸಿಲ್ ಕಾಯ್ದೆಗಳಂತಾರ. ಯಾಕೆ? ಈ 15 ಜನರ ಕೌನ್ಸಿಲ್ ಭಾರತಕ್ಕೋಸ್ಕರ ಕಾಯ್ದೆ ಮಾಡ್ತಿತ್ತು, ಅದಕ್ಕೆ ಈ ಕೌನ್ಸಿಲ್ ಆಕ್ಟ್ ಗಳಂತಾರೆ. ಅರ್ಥ ಆಯ್ತಾ? ಇದು ಇನ್ನು ಇಂಟರ್ವ್ಯೂಗಳಲ್ಲಿ ಸಾಕಷ್ಟು ಬಾರಿ ಕೇಳಿದೆ, ತುಂಬಾ ಜನ ಆನ್ಸರ್ ಹೇಳೋದೇ ಇಲ್ಲ. ಇವೆಲ್ಲ ಕೆಲವೊಬ್ರು ಅಲ್ಲೆಲ್ಲ ಇಂಟರ್ವ್ಯೂ ಇದ್ದವರು, ಪಾಲಿಟಿ ರಿಲೇಟೆಡ್, ಎಕನಾಮಿ, ಸೈನ್ಸ್ ಟೆಕ್ನಾಲಜಿ, ಸೊ ಮಿಲಿಟರಿ ಪರ್ಸನ್ಸ್, ಪೊಲೀಸ್ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಅಡ್ಮಿನಿಸ್ಟ್ರೇಷನ್ ಎಲ್ಲರೂ ಬಂದಿರ್ತಾರೆ ಅಲ್ಲಿ. ಸೊ ಅವ್ರ ಮನಸ್ಸಿಗೆ ಬಂದಿದ್ದ ಕ್ವಶನ್ ಕೇಳ್ತಾರೆ. ಇದೆಲ್ಲ ಓದಿದ್ದು ನಿಮಗೆ ಪ್ರಿಲಿಮ್ಸ್, ಮೇನ್ಸ್, ಎಸ್ಸೆ ಬರೆಯೋರು, GS ಪೇಪರ್ಗಳು, ಇಂಟರ್ವ್ಯೂ ಎಲ್ಲದಕ್ಕೂ ಹೆಲ್ಪ್ ಆಗ್ಬೇಕು. ಆ ರೀತಿ ಓದ್ಬೇಕು ನೀವು. ಎಲ್ಲವೂ ಅಲ್ಲೇ ಯೂಸ್ ಆಗುತ್ತೆ. ಮತ್ತೆ ಇಂಟರ್ವ್ಯೂ ಬಂದಾಗ ಮತ್ತೆ ಇದನ್ನ ಯಾರು ಓದೋದು ಹಾಕ್ಬೇಕು, ಇವಾಗಲೇ ಪರ್ಫೆಕ್ಟ್ ಆಗಿ ಫಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಓಕೆ ರೈಟ್. ಈಗ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕರಿತಾ ಇದಾರೆ, KS ಬರ್ತಾ ಇದೆ, ಎಲ್ಲ ಚೆನ್ನಾಗಿದೆ, ಓದ್ತಾ ಹೋಗಿ. ನಿಯರ್ಲಿ ಒಂದು 30 ಜನ ಈ ತರ AC ಪೋಸ್ಟ್ಗಳು, 30 AC ಪೋಸ್ಟ್, ನಿಯರ್ಲಿ ಒಂದು 60-70 ತಹಶೀಲ್ದಾರ್ ಪೋಸ್ಟ್ಗಳು, ನಿಯರ್ಲಿ 430 KS ಪೋಸ್ಟ್ಗಳು ಕೂಡ ಕರೀತಾ ಇದಾರೆ. ಆಲ್ರೆಡಿ ಈಗ ನಿಯರ್ಲಿ 4000 ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್ ಕರೀತಾರೆ. ಈಗ ಮುಂದಿನ ಕ್ಲಾಸ್ಗಳಲ್ಲಿ ನಾನು ಇದನ್ನ ಮಾಡ್ತೇನೆ, ಯಾವ್ದು ಪೊಲೀಸ್ ಕಾನ್ಸ್ಟೇಬಲ್ ಪಾಲಿಟಿದ ಪ್ರೀವಿಯಸ್ ಇಯರ್ ಕ್ವಶನ್ ಕೇಳಿದಂತ ಎಲ್ಲವನ್ನೂ ಕೂಡ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತ ಎಕನಾಮಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 1998 ಏನೇನು ಕೇಳಿದಾರೆ ಅವೆಲ್ಲ ಅಷ್ಟು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿತ್ತು, ನಾ ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡ್ತೀರಿ, ತುಂಬಾ ಜನ ನೋಡ್ತಾ ಇದ್ರಿ, ಶೇರ್ ಮಾಡ್ತಾ ಇದ್ರಿ, ಲೈಕ್ ಮಾಡ್ತಾ ಇದ್ರಿ ವಿಡಿಯೋಗಳನ್ನ ಅಂತಂದ್ರೆ ಅವಾಗ ನನಗೆ ಇನ್ನೂ ಹೆಚ್ಚಿನ ಪಾಠ ಮಾಡಬೇಕು. ಸ್ವಲ್ಪ ಜನ ನೋಡ್ಬಿಟ್ಟು ಹಂಗೆ ಹೋಗ್ತಾರೆ, ಸ್ವಲ್ಪ ಲೈಕ್, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಚಾನಲ್ಗೆ, ಆ ಥರ ಮಾಡ್ತಾ ಹೋಗಿ. ಅವಾಗ ನಮಗೂ ಕೂಡ ಖುಷಿ ಇರ್ತದೆ. ಒಂದು ಬ್ರ್ಯಾಂಡ್ ಅನ್ನೋದು ಇರ್ಬೇಕಲ್ಲ ನಮಗೂ. ಇಷ್ಟೊಂದೆಲ್ಲ ಮಾಡ್ತಾ ಇದ್ರೆ ನಮಗೂ ಒಂದು ಆ ಥರ ಇದ್ದಾಗ ನಾವು ಒಂದು ಬಿಲ್ಡಪ್ ಕೊಟ್ಕೊಳ್ಳೋದು. ಎಸ್ ನೋಡಿ, ನನಗೆ ಇಷ್ಟೊಂದು ಜನ ಸ್ಟೂಡೆಂಟ್ಗಳು ನನ್ನಿಂದ ಕಲಿತಾ ಇದ್ದಾರೆ, 6 ಜನಕ್ಕೆ ಹೆಲ್ಪ್ ಆಗುತ್ತೆ, ನಮಗೂ ಒಂದು ಅಟ್ಲೀಸ್ಟ್ ಸ್ವಾರ್ಥ ಇರ್ಬೋದು ಅದು, ಬಟ್ ಖುಷಿ ಅನ್ಸುತ್ತೆ ಆ ರೀತಿ. ಓಕೆ, ಬೇರೆಯವರು ಕೂಡ ನಮ್ಗೊಂದು ರೆಸ್ಪೆಕ್ಟ್ ಇರ್ತದೆ. ನೋಡಿ, ಅವ್ರಷ್ಟು ಕಷ್ಟಪಟ್ಟು ಹೇಳಿದ್ರೆ ಇಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ರು ಅಂತ ನಮ್ಮ ಬಗ್ಗೆ ರೆಸ್ಪೆಕ್ಟ್ ಆದ್ರೂ ಇರ್ತದೆ. ಇಲ್ಲಾಂದ್ರೆ ಏನ್ ನಿಮ್ ಪಾಡಿಗೆ ನೀವು ಹೋಗ್ಬಿಟ್ರೆ ನಮ್ಗೆ ಬೇಜಾರು ಅನಿಸ್ತದೆ ಅಂದ್ರೆ ನಾವು ಸ್ಟಾಪ್ ಆಗ್ತದೆ. ನೋಡಿ, ನೀವು ಇಂಟ್ರೆಸ್ಟ್ ಇದ್ರೆ ನೋಡ್ತಾ ಹೋಗಿ ಆ ತರ. ಓಕೆ, ಗೌರ್ಮೆಂಟ್ ವಾಸ್ ಟು ಬಿ ಸೂಪರ್ವೈಸರ್, ಇಲ್ಲೆಲ್ಲ ಅನ್ನೆಸರಿ ತಲೆ ಕೆಡಿಸೋಬೇಡಿ, ಇಂಗ್ಲೆಂಡ್ ಇಂದ ಆಗ್ತದೆ. ಇವೆಲ್ಲ ಇಂಪಾರ್ಟೆಂಟ್ ಇರೋದು ಅಷ್ಟೇ ಹೇಳ್ತೀನಿ ನಾನು. ಇಲ್ಲಿ ಬಜೆಟ್ ಅನ್ನೋದನ್ನ ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಜೆಟ್ ಆಕ್ಚುಲಿ ಇದೊಂದು ಕ್ವಶನ್ ಆನ್ಸರ್ ಮಾಡಿ. ಶಿಕ್ಷಣಕ್ಕೋಸ್ಕರ 1 ಲಕ್ಷ ರೂಪಾಯಿನ ಯಾವ ಕಾಯ್ದೆ ಮೂಲಕ ಬಜೆಟ್ ಇಟ್ಟರು ಅನ್ನೋದು ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ. ಬಟ್ ಇಲ್ಲಿ ಬಜೆಟ್ ಅನ್ನುವಂತ ಕಾನ್ಸೆಪ್ಟ್ ಎಕನಾಮಿಯಲ್ಲಿ ನೋಡೋಣ. ಬಜೆಟ್ ತುಂಬಾ ಅದ್ಭುತವಾದ ಕಾನ್ಸೆಪ್ಟ್ ಇದೆ. ಫಿಸ್ಕಲ್ ಪಾಲಿಸಿ ಅಂತ ಕರಿತೀವಿ ಇದನ್ನ. ಓಕೆ, ಫಿಸ್ಕಲ್ ಪಾಲಿಸಿ. ಇನ್ನೊಂದು ಯಾವ್ದಿದೆ? ಮಾನಿಟರಿ ಪಾಲಿಸಿ. ಹಣಕಾಸು ನೀತಿಯನ್ನ, ಮಾನಿಟರಿ ಪಾಲಿಸಿಯನ್ನ RBI ಮಾಡುತ್ತೆ. ಫಿಸ್ಕಲ್ ಪಾಲಿಸಿ ಯಾರು ಮಾಡ್ತಾರೆ ಹೇಳಿ? ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹಣಕಾಸು ನೀತಿಯನ್ನ ಅಲ್ಲಿ ಮಾನಿಟರಿ ಪಾಲಿಸಿ ಅಂದ್ರೆ RBI ಮಾಡುತ್ತೆ. ಫಿಸ್ಕಲ್ ಪಾಲಿಸಿ ಯಾರು ಮಾಡ್ತಾರೋ ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ. ಎಕನಾಮಿ ಕೂಡ ಅದ್ಭುತ ಸಬ್ಜೆಕ್ಟ್, ಅದನ್ನೆಲ್ಲ ಹೇಳ್ತೀನಿ ನಿಮಗೆ. ಯಾವ ಬುಕ್ ಓದೋದು ಬೇಡ, ಪರ್ಫೆಕ್ಟ್ ಆಗ್ತಾರೆ ಆ ರೀತಿ ಹೇಳ್ತೀನಿ. ರೈಟಾ? ಸರಿ, ಬಜೆಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಂಗ್ಲೆಂಡ್ ಇಂದಾನೆ ಕಂಟ್ರೋಲ್ ಮಾಡ್ತಾರೆ. ಇದೇನು ಕ್ವಶನ್ ಕೇಳಿಲ್ಲ, ಇಷ್ಟೇ ಅಂತ ಹೇಳಿ ಕಳಿಸ್ಬಿಡಿ ಅದ್ರ ಬಗ್ಗೆ. ಓಕೆ, ಈ ಕನ್ನಡದಲ್ಲಿ ಕೂಡ ಇದೆಲ್ಲ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಇದ್ದಿದ್ರೆ ತೊಂದರೆ ಇಲ್ಲ. ಈಗ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಅರ್ಥ ಆಗುತ್ತೆ ಅಷ್ಟು. ಮತ್ತೆ ಪೂರ್ತಿ ಕನ್ನಡದಲ್ಲಿ ಕೂಡ ಲಿಟರೇಚರ್ ನನಗೆ ಟೈಪ್ ಮಾಡೋದು ತುಂಬಾ ಲೇಟ್ ಆಗ್ತದೆ. ನಾನು ತುಂಬಾ ಬಿಜಿ ಶೆಡ್ಯೂಲ್ ಇರೋದ್ರಿಂದ ಯಾರೋ ಒಬ್ಬರಿಗೆ ಬೇರೆಯವ್ರ ಕಡೆಯಿಂದ ಟೈಪ್ ಎಲ್ಲ ಮಾಡಿಸಿ, ಯಾಕಂದ್ರೆ ಕನ್ನಡದಲ್ಲಿ ನಾವು ಫುಲ್ ಪರ್ಫೆಕ್ಟ್ ಆಗಿ ಒಂದ್ಸಲ ನಾನ್ ಕೈಯಾರೆ ಬರೆದು ಕೊಡ್ಬೇಕು. ಅದನ್ನ ಅವ್ರು ಯಾರೋ ಒಬ್ಬರ ಕಡೆ ಟೈಪ್ ಮಾಡಿಸ್ತೀನಿ. ಅದು ನನ್ನ ಅಕ್ಷರ ನಿಮ್ಗೆ ತಿಳಿದೇ ಇರ್ಬೋದಲ್ಲ, ಅದಕ್ಕೋಸ್ಕರ ಅದನ್ನೆಲ್ಲ ನಾನು ನೋಟ್ಸ್ ತರ ಮಾಡಿ ಆ ತರ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತೀನಿ, ಪ್ರೊವೈಡೆಡ್ ಇಫ್ ಯು ಆರ್ ಸಪೋರ್ಟಿಂಗ್ ದಿಸ್ ಚಾನಲ್. ಓಕೆ, ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1800 ನೋಡಿ, 1861 ಕೌನ್ಸಿಲ್ ಆಕ್ಟ್, 1892, 1909 ಇವು ಮೂರು ಕೂಡ ಕೌನ್ಸಿಲ್ ಕಾಯ್ದೆ. ಯಾಕೆ ಕೌನ್ಸಿಲ್ ಅಂತಾರೆ ಸ್ನೇಹಿತರೆ ಹೇಳ್ತೀರಾ? ವಿಡಿಯೋನ ಪಾಸ್ ಮಾಡಿ. ಕೌನ್ಸಿಲ್ ಕಾಯ್ದೆಗಳು ಅಂತ ಯಾಕಂತಾರೆ? ಯಾಕಂದ್ರೆ ನಾವ್ ಹೇಳಿದ್ವಲ್ಲ ಆಗ್ಲೇ 15 ಜನರ ಕೌನ್ಸಿಲ್, ಇಲ್ಲಿ ನೋಡಿದ್ರಲ್ಲ 15 ಮೆಂಬರ್ದ ಕೌನ್ಸಿಲ್ ಇರ್ತದೆ ಅಂತ ಮಾತಾಡಿದ್ವಿ, ನೆನಪಿದೆಯಾ? 15 ಮೆಂಬರ್ದು ಕೌನ್ಸಿಲ್ ಇರ್ತದೆ. ಎಲ್ಲಿರ್ತಾರ ಅವರು? ಅಲ್ಲೇ ಇಂಗ್ಲೆಂಡ್ ಇರ್ತಾರೆ. ಅವ್ರು ಕೂತ್ಕೊಂಡು ಕಾಯ್ದೆ ಮಾಡ್ತಾರೆ, ಅದಕ್ಕೆ ಕೌನ್ಸಿಲ್ ಆಕ್ಟ್ಗಳು ಅಂತಾರೆ. ಸೊ ಅದು ನೆನ್ಪಿಡ್ಬಿಡಿ. ಓಕೆ, ಈಗ 1858 ಕಾಯ್ದೆ ಆಯ್ತು. ಏನೇನು ನೆನ್ಪಿಟ್ಕೊಂಡ್ರಿ ಸ್ನೇಹಿತರೆ? ಇನ್ನೊಂದ್ಸಲ ಹೇಳ್ಬೋದು ಯಾರಾದ್ರೂ? ನೋಡಿಲಿ. ಈಸ್ಟ್ ಇಂಡಿಯಾ ಕಂಪನಿಯನ್ನ ರದ್ದು ಮಾಡುತ್ತೆ, ಅದೊಂದು ಪಾಯಿಂಟ್ ಆಯ್ತು. ಆಮೇಲೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಇದ್ದಿದ್ದು ವೈಸ್ರಾಯ್ ಆಫ್ ಇಂಡಿಯಾ ಅಂತ ಹೆಸರು ಚೇಂಜ್ ಆಗುತ್ತೆ 1857 ಕಾಯ್ದೆ ಮೂಲಕ. ಅದು ರಿವೋಲ್ಟ್ ಆದ ನಂತರ ಇದು ಕಾಯ್ದೆ ಬಂದಂತದ್ದು. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಓಕೆ, ಲಾರ್ಡ್ ಕ್ಯಾನಿಂಗ್ ಅನ್ನೋ ಫಸ್ಟ್ ವೈಸ್ರಾಯ್ ಆಗ್ತಾನೆ. ಡಬಲ್ ಗವರ್ಮೆಂಟ್, ಬೋರ್ಡ್ ಆಫ್ ಕಂಟ್ರೋಲ್ ಎಲ್ಲ ಬಂದಿತ್ತು, ಅದೆಲ್ಲ ರದ್ದಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಹೊಸ ಆಫೀಸ್ ಸೆಕ್ರೆಟರಿ ಆಫ್ ಸ್ಟೇಟ್ ಆಗುತ್ತೆ.
ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನೋದು ಹೊಸ ಆಫೀಸ್ ಕ್ರಿಯೇಟ್ ಆಗುತ್ತೆ, ಅದೊಂದು ಪಾಯಿಂಟ್. ಓಕೆ, 15 ಮೆಂಬರ್ದ ಕೌನ್ಸಿಲ್ ಕೂಡ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋದಾಗುತ್ತೆ. ರಾಣಿ ಹೆಸರಲ್ಲಿ ಆಡಳಿತವನ್ನು ನಡೆಸ್ತೀವಿ ಮತ್ತು ಬಜೆಟ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇಷ್ಟು 8-9 ಪಾಯಿಂಟ್ಗಳು ನೀವು ನೆನ್ಪಿಟ್ರೆ ಸಾಕು. ಇಷ್ಟೇ, ಇದನ್ನ ಬಿಟ್ರೆ ಏನು ಕೇಳಲ್ಲ. ಇಷ್ಟು ಪಾಯಿಂಟ್ಗಳನ್ನ ನೀಟಾಗಿ ನೀವು ಅರ್ಥ ಮಾಡ್ಕೊಂತ ಹೋದ್ರೆ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಕ್ಲಿಯರ್ ಆಯ್ತಾ? ಈಗ ನೆಕ್ಸ್ಟ್ ಹೋಗೋಣ. 1858 ಕಾಯ್ದೆ ನೀಟಾಗಿ ಅರ್ಥ ಮಾಡ್ಕೊಂಡ್ರಿ. ಈಗ ಸ್ಲೋ ಆಗಿ ಈ ತರ ಹೋಗ್ತಾ ಇದಲ್ಲ, ಮತ್ತೆ ಎಕ್ಸಾಮ್ ಹತ್ರ ಬಂದಾಗ ಮತ್ತೆ ಫಾಸ್ಟ್ ಆಗಿ ರಿವಿಷನ್ ಮಾಡ್ತೇನೆ. ಮತ್ತೊಂದ್ಸಲ ಫಾಸ್ಟ್ ಆಗಿ ನೆನ್ಪಿಳಿತದೆ. ಒಂದ್ಸಲ ಇದು ಪೂರ್ತಿ ಕೇಳ್ತಾ ಹೋಗಿ ಪರ್ಫೆಕ್ಟ್ ಆಗಿ, ಆಮೇಲೆ ಮತ್ತೊಂದ್ಸಲ ಎಕ್ಸಾಮ್ ಹತ್ರ ಬಂದಾಗ ಮತ್ತೆ ರಿವಿಷನ್ ಮಾಡ್ತೀನಿ. ಓಕೆ, ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1861, 1892, 1909 ಏನಾಗುತ್ತೆ? ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1861 ಅಲ್ಲಿ ಏನಾಗುತ್ತೆ ನೋಡೋಣ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಏನಾಗುತ್ತೆ? ಪಾಲಿಸಿ ಆಫ್ ಅಸೋಸಿಯೇಷನ್ ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಹೆಂಗಂದ್ರೆ ಏನು? ಪಾಲಿಸಿ ಆಫ್ ಅಸೋಸಿಯೇಷನ್ ಅಂದ್ರೆ ಏನು? ಸೊ ಭಾರತೀಯರನ್ನ ಒಳಗೊಳ್ಳುವಂತ ನೀತಿ ಅಂದ್ರೆ, ಆಗ್ಲೇ ಹೇಳ್ದಂಗೆ ಭಾರತದಲ್ಲಿ ಏನಾದ್ರೂ ಕಾಯ್ದೆಗಳಾಗ್ತಿದ್ವಲ್ಲ, ಆ ಕಾಯ್ದೆ ಆಗೋದಕ್ಕೆ ಭಾರತೀಯರನ್ನ ಏನಾದ್ರೂ ಉಪಯೋಗ ಮಾಡ್ಕೊಂತಿದ್ರ? ಕಾಯ್ದೆ ಮಾಡ್ತಾ ಇದ್ರು, ಬಟ್ ಅದ್ರಲ್ಲಿ ಯಾರೊಬ್ರು ಭಾರತೀಯರು ಇರ್ತಿದ್ದಿಲ್ಲ. ಈ 1861 ಕಾಯ್ದೆಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಭಾರತೀಯರನ್ನ ತಗೊಂತಾರೆ. ಅಲ್ಲಿವರೆಗೆ ಯಾರು MLA ಇದಿರ್ಲಿಲ್ಲ ನಮ್ಮಲ್ಲಿ. ಭಾರತೀಯರನ್ನ ಕಾಯ್ದೆ ಮಾಡಕ್ ತಗೊಳ್ಳೋದಂದ್ರೆ ಏನು? ಕಾಯ್ದೆ ಯಾರು ಮಾಡ್ತಾರೆ? ಲೆಜಿಸ್ಲೇಟಿವ್, ಶಾಸಕಾಂಗ, MLAಗಳು, MP ಅಂತೀವಲ್ಲ, ಆತರ. ಅದು ಪಾಲಿಸಿ ಆಫ್ ಅಸೋಸಿಯೇಷನ್. ಯಾರು ಬರ್ತಾರೆ ಸ್ನೇಹಿತರೆ? ಪಾಲಿಸಿ ಆಫ್ ಅಸೋಸಿಯೇಷನ್ ಅಲ್ಲಿ ಬರ್ತಾರೆ. ಯಾರು ಅಂದ್ರೆ 3 ಜನರ ಹೆಸರು ನೆನ್ಪಿಡ್ಬೇಕು. ರಾಜ ಆಫ್ ಬೆನಾರಸ್, ರಾಜ ಆಫ್ ಬೆನಾರಸ್, ಮಹಾರಾಜ ಆಫ್ ಪಟಿಯಾಲ ಮತ್ತು ಸರ್ ದಿನಕರ್ ರಾವ್. BP ನೀವೇನ್ ಮಾಡ್ತೀರಿ? ಏನ್ ನೆನ್ಪಿಡ್ತೀರಿ? ಇದನ್ನ BP, ಬ್ಲಡ್ ಪ್ರೆಷರ್. BP ಬಂದಾಗ ಯಾರ ಹತ್ರ ಹೋಗ್ತೀರಿ? ಡಾಕ್ಟರ್ ಹತ್ರ ಹೋಗ್ತೀರಿ. BP ಬಂದ್ರೆ ಡಾಕ್ಟರ್ ಹತ್ರ. B ಅಂದ್ರೆ ಇಲ್ಲಿ ಬೆನಾರಸಿನ ರಾಜ, P ಅಂದ್ರೆ ಪಟಿಯಾಲನ ಮಹಾರಾಜ, D ಅಂದ್ರೆ ದಿನಕರ್ ರಾವ್. ಸೊ BPD ಯಾವಾಗ ಬಂತಿದ್ದು? 1861 ಅಂದ್ರೆ ಇದು ಯಾಕೆ ಕಾಯ್ದೆ ನಮಗೆ ಮೋಸ್ಟ್ ಇಂಪಾರ್ಟೆಂಟ್? ಲ್ಯಾಂಡ್ ಮಾರ್ಕ್ ಅಂತ ಕೂಡ ಕರಿತೀವಿ. ಇದೊಂದು ಮೈಲುಗಲ್ಲು ಅಂತ ಕರಿತೀವಿ ನಾವು ಇದನ್ನ. ಈ ಕಾಯ್ದೆನ ಯಾಕೆ ಕರಿತೀವಿ ಆತರ? ಯಾಕಂದ್ರೆ ಭಾರತದಲ್ಲಿ ಆಗುವಂತ ಕಾಯ್ದೆಗಳಿಗೆ ಈ ಭಾರತೀಯರೇ ಒಳಗೊಂತಾರೆ. ಕಾಯ್ದೆಗಳನ್ನ ಈಗಲೂ ಕೂಡ ಬ್ರಿಟಿಷರ ಮಾಡ್ತಾ ಇದ್ರು, ಬಟ್ ಭಾರತೀಯರನ್ನು ಕೂಡ ಒಂದು 3 ಜನ ಕರ್ಕೊಂಡ್ರಲ್ಲ. ಎಷ್ಟು ಜನ ತಗೋತಾರೆ? 3 ಜನರು ತಗೊಂಡಿರ್ತಾರೆ. ಯಾರವರು 3 ಜನ ಪಂಡಿತರು? ಇವರು BPD. BP ಬಂದ್ರೆ ಡಾಕ್ಟರ್ ಹತ್ರ ಹೋಗ್ತೀರಿ. ಯಾವ್ದು? B ಅಂದ್ರೆ ಬನಾರಸನ ರಾಜ. ಇಲ್ಲಿ ನೋಡಿ, ಬನಾರಸನ ರಾಜ. P ಅಂದ್ರೆ ಮಹಾರಾಜ, ಪಟಿಯಾಲದ ಮಹಾರಾಜ. P ಅಂದ್ರೆ ಪಟಿಯಾಲದ ಮಹಾರಾಜ. D ಅಂದ್ರೆ ದಿನಕರ್ ರಾವ್. ಇಷ್ಟು 3 ಜನ. ಓಕೆ, ಇದು MLA ಆದಂಗ ಆಯ್ತು. ಇದು ಮಿನಿಸ್ಟರ್ ಆಗೋದು ಯಾವಾಗ? ಶಾಸಕಾಂಗ. MLA ಅಂದ್ರೆ ಶಾಸಕಾಂಗ. ಓಕೆ, ಲೆಜಿಸ್ಲೇಚರ್. ಇನ್ನು ಎಕ್ಸಿಕ್ಯೂಟಿವ್ ಆಗಿ ಆಗ್ತಾರೆ. ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳ್ತೀರಾ? ಮುಂದೆ ಬರುತ್ತೆ, ನಾ ಹೇಳ್ತೇನೆ, ಅದನ್ನ ಹೇಳಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ. ಎಕ್ಸಿಕ್ಯೂಟಿವ್ ಗೆ ಯಾವಾಗ ಸೇರ್ತಾರೆ? ಈಗ ಬರೀ MLA ಸೇರ್ಕೊಂಡ್ರು ನಮ್ಮ ಇಂಡಿಯನ್ಸ್. ಎಕ್ಸಿಕ್ಯೂಟಿವ್ ಅಂದ್ರೆ ಮಂತ್ರಿ ಆಗೋದು ಯಾವಾಗ? ಹೇಳಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಯಾವ ವರ್ಷ ಮತ್ತು ಯಾರ್ಯಾರು ಆಗಿದ್ರು ಅಂತ. ಓಕೆ, ರೈಟ್. ಇಲ್ಲಿ ಏನ್ ನೆನ್ಪಿಟ್ಕೊಂಡ್ರಿ? ಭಾರತೀಯರನ್ನ ಒಳಗೊಳ್ಳುವಂತ ಒಂದು ನೀತಿ 1861 ಕಾಯ್ದೆಯಲ್ಲಿ ಆಗುತ್ತೆ. ಇದೊಂದು ಇಂಪಾರ್ಟೆಂಟ್ ಮೈಲುಗಲ್ಲು. ಯಾಕಂದ್ರೆ ಈಗ ಏನಿದೆ ಹೇಳಿ, ನಮ್ಮ ದೇಶದಲ್ಲಿ ಹೇಗೆ ನಡೀತಾ ಇದೆ? MLAಗಳು ಕೂಡ ಹೋಗಿ ಕಾಯ್ದೆ ಮಾಡ್ತಾರೆ. ನಾವ್ ಯಾರು MLAಗಳು ಯಾರು? ನಾವು ಆಯ್ಕೆ ಮಾಡಿದಂತ MLAಗಳು ಹೋಗಿ ಕಾಯ್ದೆಯನ್ನ ಮಾಡ್ತಾ ಇದಾರೆ. ಅಂದ್ರೆ ಈ ಕಾಯ್ದೆ ಮಾಡೋದಕ್ಕೆ ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂತ ಅಂತೀವಿ. ಆ ತರದ್ದು ಈಗ ಸದ್ಯಕ್ಕೆ ಇದೆಯಲ್ಲ, ಇದು ಸ್ಟಾರ್ಟ್ ಆಗಿದ್ದೆ ಯಾವಾಗ ಅಂದ್ರೆ 1861. ಅದಕ್ಕೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳ್ತಿದ್ದೆ, ಏನಂತ ಹೇಳ್ತಿದ್ವಿ? ಕೇಂದ್ರೀಕೃತ ಆಡಳಿತ ಯಾವಾಗ ಸ್ಟಾರ್ಟ್ ಆಯ್ತು? 1773 ರೆಗ್ಯುಲೇಟಿಂಗ್ ಕಾಯ್ದೆ ಮೂಲಕ ಕೇಂದ್ರೀಕೃತ ಆಡಳಿತ ಸ್ಟಾರ್ಟ್ ಆಗುತ್ತೆ. ಅದು ತುಂಬಾ ಕ್ಲೈಮ್ಯಾಕ್ಸ್ ಗೆ ಹೋಗಿದ್ದೆ ಯಾವಾಗ ಅಂದ್ರೆ ಸಂಪೂರ್ಣ ಕೇಂದ್ರೀಕೃತ ಆಗಿದ್ದೆ ಯಾವಾಗ? 1833 ಆಗತ್ತೆ. ಅಂದ್ರೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂದ್ರೆ ಇಡೀ ಭಾರತಕ್ಕೆ ಗವರ್ನರ್ ಜನರಲ್ ಅಂತ ಮಾಡಿರ್ತಾರೆ. ಸೇಮ್ ಇದೇ ರೀತಿ ವಾಪಸ್ ರಿವರ್ಸ್ ಆಗ್ಬೇಕಲ್ಲ. ಈಗ ಈ ತರ ಆಗಿತ್ತಂದ್ರೆ ಇದು ರಿವರ್ಸ್ ಯಾವಾಗ ಸ್ಟಾರ್ಟ್ ಆಗಿದ್ದು? 1861 ಸ್ಟಾರ್ಟ್ ಆಗುತ್ತೆ. ಇದು ಕ್ಲೈಮ್ಯಾಕ್ಸ್ ಗೆ ಬಂದಿದ್ದೆ ಯಾವಾಗ? ಕ್ಲೈಮ್ಯಾಕ್ಸ್ ಗೆ 1935 ಕಾಯ್ದೆ ಮೂಲಕ ಬರುತ್ತೆ. ಅಂದ್ರೆ ಪೂರ್ತಿ ಎಲ್ಲ ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ, ಅಧಿಕಾರನ ಜನರ ಕೈಗೆ ಕೊಡ್ತಾ ಹೋಗ್ತಾರೆ. ಆ ರೀತಿ 2 ಪಾಯಿಂಟ್ ತುಂಬಾ ಸಲ ಹೇಳಿದೆ, ನೆನ್ಪಿಡ್ಬೇಕು. ಇದು ಈ ತರ ಕಾನ್ಸೆಪ್ಚುಯಲ್ ಆಗಿ ತಿಳ್ಕೊಂತ ಹೋಗಿ ಬೇಕಾದ ಎಕ್ಸಾಮ್ ಕೇಳಿ ಬೇಕಾದಂತ ಕ್ವಶನ್ ಕೇಳೋರು ಆರಾಮಾಗಿ ಬರೀಬಹುದು. 20 ಕ್ವಶನ್ ಕೇಳಿದ್ರೆ 18 ಆದ್ರೂ ಮಿನಿಮಮ್ ಆರಾಮಾಗಿ ಆನ್ಸರ್ ಮಾಡುವಂಗ ಲೆವೆಲ್ಗೆ ಬೆಳಿತೀರಿ. ಇವೆಲ್ಲ ಪೂರ್ತಿ ಕ್ಲಾಸ್ ಅನ್ನ ಕೇಳಿ. ಓಕೆ, ಹೇಳ್ತಾ ಹೋಗ್ತೀವಿ. ಈಗ ನಂತರ ಏನಾಗುತ್ತೆ? ಇಲ್ಲಿ ರಿಪ್ರೆಸೆಂಟೇಟಿವ್ ಇನ್ಸ್ಟಿಟ್ಯೂಷನ್. ರಿಪ್ರೆಸೆಂಟೇಟಿವ್ ಅಂದ್ರೆ ಏನು? ಇಲ್ಲಿ ನಮ್ಮ ಪ್ರತಿನಿಧಿಗಳು. ರಿಪ್ರೆಸೆಂಟೇಷನ್, ಪ್ರತಿನಿಧಿ. ನಮ್ಮನ್ನ ಪ್ರತಿನಿಧಿ ಮಾಡಕ್ಕೆ ನಮ್ಮ MLAಗಳನ್ನ ಆಯ್ಕೆ ಮಾಡಿರ್ತೀವಿ. ಆ ತರದ್ದು ಸ್ಟಾರ್ಟ್ ಆಗಿದ್ದು ಇವಾಗ್ಲೇನೆ 1861. ಇದೇ ಹೇಳಿದ್ವಲ್ಲ, ರಿಪ್ರೆಸೆಂಟೇಟಿವ್ ಅಂದ್ರೆ ಯಾರು? ನಮ್ಮ ಬೆನಾರಸ್, BPD, ಬೆನಾರಸಿನ ರಾಜ, ಪಟಿಯಾಲದ ಮಹಾರಾಜ, ದಿನಕರ್ ರಾವ್. ಇವ್ರನ್ನ ಸೇರಿಸ್ತಾರೆ. ಇವ್ರು ಎಲೆಕ್ಷನ್ ಮೂಲಕ ಏನಾದ್ರು ಬರ್ತಾರ? ಇಲ್ಲ, ನಾಮಿನೇಟೆಡ್, ನಾಮನಿರ್ದೇಶನ ಆಗ್ತಾರೆ ಇವರು. ನಾಮಿನೇಟೆಡ್. ಆದ್ರೆ ರಾಜ್ಯಸಭೆಗೆ ಎಷ್ಟು ಜನ ನಾಮನಿರ್ದೇಶನ ಆಗ್ತಾರೆ ಹೇಳ್ತೀರಾ? ನಮ್ಮ ಭಾರತದ ರಾಜ್ಯಸಭೆಗೆ ಎಷ್ಟು ಜನ ನಾಮನಿರ್ದೇಶನ ಆಗ್ತಾರೆ? ಅದೆಲ್ಲರಿಗೂ ಗೊತ್ತಿದೆ. ಟೋಟಲ್ ಆಗಿ ಎಷ್ಟು ಜನ ಆಗ್ತಾರೆ ಮತ್ತು ಅದು ಯಾವ ಆರ್ಟಿಕಲ್ ಅನ್ನೋದು ಹೇಳಿ.
ಎಷ್ಟು ಜನ ಆಗ್ತಾರೆ ಅನ್ನೋದು ಈಸಿಯಾಗಿ ಹೇಳ್ತೀರಿ ರಾಜ್ಯಸಭೆಗೆ ನಾಮನಿರ್ದೇಶನ ಆಗೋದು ಎಷ್ಟು ಜನ, ಬಟ್ ಆರ್ಟಿಕಲ್ ಯಾವುದು ಅನ್ನೋದು ಹೇಳಿ. ಮತ್ತೆ ಇತ್ತೀಚೆಗೆ ಕರ್ನಾಟಕದಿಂದ ಕೂಡ ನಾಮನಿರ್ದೇಶನ ಆದ್ರು ಯಾರವರು ಅಂತ ಅದನ್ನ ಹೇಳಿ. ಸಿಂಪಲ್ ಕ್ವಶನ್ ಗೊತ್ತಿದೆ ನಿಮ್ಗೆ, ಹೇಳಿ. ರೈಟ್. ಈಗ ನಾಮನಿರ್ದೇಶನ ಆದಂತ ಅವರೆಲ್ಲರೂ ಇದಾರಲ್ಲ, ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು. ಅದ್ರ ಬಗ್ಗೆ ಕರೆಂಟ್ ಅಫೇರ್ಸ್ ಒಂದೊಂದು ಕ್ವಶನ್ ಬರುತ್ತೆ ಪಕ್ಕ. ಅವ್ರು ಏನೋ ಒಂದು ಅಚೀವ್ಮೆಂಟ್ ಮಾಡಿರ್ತಾರೆ. ಈಗ ಲಾಸ್ಟ್ ಟೈಮ್ ನೋಡಿದಾಗ ಕರ್ನಾಟಕದಿಂದ ಒಬ್ರು, ತಮಿಳ್ನಾಡು, ಕೇರಳ ಇಂದ, ಆಂಧ್ರ ಇಂದ ಎಲ್ಲಾ ಕಡೆ ಒಬ್ಬೊಬ್ರು ಅಂತ ಹೋದ್ರು. ಈಗ ಇತ್ತೀಚೆಗೆ ಜಮ್ಮು ಕಾಶ್ಮೀರದಿಂದ ಒಬ್ಬರು ನಾಮಿನೇಟ್ ಮಾಡಿದ್ದಾರೆ. ಅವ್ರ ವಿಶೇಷತೆ ಏನು, ಯಾಕೆ ಮಾಡ್ತಾರೆ ಅಂತ ನೋಡ್ಬೇಕು ನೀವೆಲ್ಲ. ಅದು ರಾಜ್ಯಸಭಾ ಚಾಪ್ಟರ್ ಬಂದಾಗ ನೀಟಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೇನೆ ನಾನು. ಓಕೆ, ಪಾರ್ಲಿಮೆಂಟ್ ಚಾಪ್ಟರ್ ಅಲ್ಲಿ ಹೇಳ್ತೇನೆ ಅದೆಲ್ಲ. ಓಕೆ, ಇಲ್ಲಿ ಇನಿಷಿಯೇಟ್ ದ ಪ್ರೊಸೆಸ್ ಆಫ್ ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ ಸ್ಟಾರ್ಟ್ ಆಯ್ತು. ಯಾವಾಗಾಯ್ತು ವಿಕೇಂದ್ರೀಕರಣ? 1861ರಲ್ಲಿ. ಅದು ಪೂರ್ತಿ ವಿಕೇಂದ್ರೀಕರಣ ಯಾವಾಗುತ್ತೆ? 1935 ಕಾಯ್ದೆ. ಡಿಸೆಂಟ್ರಲೈಸೇಷನ್ ವಿರುದ್ಧ ಪದ ಯಾವುದು? ಸೆಂಟ್ರಲೈಸೇಷನ್, ಕೇಂದ್ರೀಕೃತ. ಅದು ಯಾವಾಗ ಸ್ಟಾರ್ಟ್ ಆಯ್ತು? 1773ರಲ್ಲಿ. ಅದು ಪೂರ್ತಿ ಸೆಂಟ್ರಲೈಸೇಷನ್ ಯಾವಾಗಾಯ್ತು? 1833ರಲ್ಲಿ. ಓಕೆ, ಇದು 1935ರ ಕಾಯ್ದೆ ಮೂಲಕ, ಬಟ್ 1937ರಲ್ಲಿ, ಟು ಬಿ ಪ್ರಿಸೈಸ್ ನಂಬರ್ ಅದು, ಬಟ್ ಕಾಯ್ದೆ 35ರ ಕಾಯ್ದೆ ಮೂಲಕ. ಓಕೆ, ಸೊ ಇಲ್ಲಿ ಏನೇನ್ ನೆನ್ಪಿಟ್ರಿ ಸ್ನೇಹಿತರೆ ಇಷ್ಟೊತ್ತು? ಸೊ ಜನರನ್ನ ಒಳಗೊಳ್ಳುವಂತ ನೀತಿ ಆಗತ್ತೆ. ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1861 ಅಲ್ಲಿ ಜನರನ್ನ ಒಳಗೊಳ್ಳುವಂತ ನೀತಿ. ಇವೆಲ್ಲ 1861, 92, 93 ಎಲ್ಲ ಹಂಗೆ ಅವು. ಜನರನ್ನ ಒಳಗೊಳ್ಳುವಂತ ನೀತಿ ಸ್ಟಾರ್ಟ್ ಆಗಿದೆ 1861. ಇಲ್ಲಿ ಲ್ಯಾಂಡ್ ಮಾರ್ಕ್ ಅಂತ ಕರಿತೀವಿ ಇದನ್ನ. ಯಾವ್ದ್ರಲ್ಲಿ? ನಮ್ಮ ಕಾನ್ಸ್ಟಿಟ್ಯೂಷನ್ ಬೆಳವಣಿಗೆ ಆಗ್ಬೇಕಾದ್ರೆ ಇದೊಂದು ಲ್ಯಾಂಡ್ ಮಾರ್ಕ್ ಅಂತಾನೆ ಕರಿತೀವಿ. ಯಾಕಂದ್ರೆ ಜನರನ್ನ ಒಳಗೊಂಡದ್ದು, ರಿಪ್ರೆಸೆಂಟೇಟಿವ್, ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದು ಅಂತದ್ದು. ನಾಮಿನೇಷನ್ ಮಾಡಿದಾರೆ, ಬರೀ ಇಲ್ಲಿ ಎಲೆಕ್ಷನ್ ನಡೀತಿಲ್ಲ. ಅಟ್ಲೀಸ್ಟ್ ಇಂಡಿಯನ್ಸ್ ಅನ್ನ ಕಾಯ್ದೆ ಮಾಡೋದಕ್ಕೆ ಸೇರಿಸಿದ್ರಲ್ಲ, ಅದು ಗ್ರೇಟ್ ಅನ್ನೋದು. ಭಾರತೀಯರನ್ನ ಕಾಯ್ದೆ ಮಾಡಕ ಅಟ್ಲೀಸ್ಟ್ ಅಲ್ಲಿ ಆದ್ರೂ ಸೇರಿಸಿದ್ರಲ್ಲ, ಒಳ್ಳೇದಲ್ವಾ? ಆತರ. ಓಕೆ, ಸೊ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಬಿಪಿಡಿ ಅಂದ್ರೆ ಬೆನಾರಸಿನ ರಾಜ, ಪಟಿಯಾಲದ ಮಹಾರಾಜ. ಡಿ ಅಂದ್ರೆ ದಿನಕರ್ ರಾವ್. BP ಬಂದಾಗ ಬ್ಲಡ್ ಪ್ರೆಷರ್ ಆದಾಗ ನೀವು ಡಾಕ್ಟರ್ ಹತ್ರ ಹೋಗ್ತೀವಿ. ಓಕೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆದ್ರೂ ಹೋಗ್ತೀವಿ, ಕಡಿಮೆ ಆದ್ರೂ ಹೋಗ್ತೀವಿ. ಆತರ ನೆನ್ಪಿಟ್ಕೊಳ್ಳಿ ಅದನ್ನೆಲ್ಲ. ಮತ್ತೆ BP ಯಾಕೆ ಬಂತು ಈಗ ಅಂತ ತಲೆ ಕೆಡಿಸ್ಕೊಬಿಡಿ, ಇದು ನೆನ್ಪಿಟ್ಕೊಳಕ್ ಅಷ್ಟೇ. ಓಕೆ, ಪ್ರೊಸೆಸ್ ಆಫ್ ಡಿಸೆಂಟ್ರಲೈಸೇಷನ್, ಇಲ್ಲಿ ಇಷ್ಟು ಬೇಸಿಕ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಮತ್ತೇನಾಗುತ್ತೆ? ಪೋರ್ಟ್ಫೋಲಿಯೋ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ ಇವಾಗ 1861ರ ಕಾಯ್ದೆ ಮೂಲಕ. ಏನ್ ಹಿಂಗಂದ್ರೆ ಏನು? ಪೋರ್ಟ್ಫೋಲಿಯೋ ಅಂದ್ರೆ ಏನು? ಈಗ ಇವರೆಲ್ಲ MLA ಗಳಿದ್ದಾರ, ಮಂತ್ರಿ ಮಾಡ್ತಾರಲ್ಲ ಸ್ನೇಹಿತರೆ. ಮಂತ್ರಿ ಮಾಡಿದಾಗ ಅವ್ರಿಗೊಂದು ಖಾತೆ ಹಂಚಿಕೆ ಅಂತೀವಲ್ಲ, ಅದೇ ಪೋರ್ಟ್ಫೋಲಿಯೋ. ಅಂದ್ರೆ ಮೊದಲು ಜಸ್ಟ್ ಏನ್ ಜನರಲ್ ಹಾಗೆ ಸುಮ್ಮನೆ ಯಾರು ಏನಂತಂದ್ರೆ ಮಂತ್ರಿ. ಯಾವ ಮಂತ್ರಿಯಪ್ಪ? ಕರೆಕ್ಟ್ ಆಗಿ ಹೇಳ್ಬೇಕು ನೀವು. ಗೃಹ ಸಚಿವರು ಇದ್ದೀರಾ, ಅಥವಾ ಶಿಕ್ಷಣ ಸಚಿವರು ಇದ್ದೀರಾ, ಅಥವಾ ನೀರಾವರಿ ಸಚಿವರು ಇದ್ದೀರಾ, ಅಥವಾ ಯಾವ ರೀತಿ ಸಚಿವರು ಇದ್ದೀರಿ ಅಂತ ಅದನ್ನೇ ಪೋರ್ಟ್ಫೋಲಿಯೋ ಅಂತೀವಿ, ಖಾತೆ. ಓಕೆ, ಆ ಸಿಸ್ಟಮ್ ಸ್ಟಾರ್ಟ್ ಆಗಿತ್ತು. ಮೊದ್ಲು ಹಂಗ ಜನರಲ್ ಎಲ್ಲರೂ ಮಿನಿಸ್ಟರ್ ಅಂತ ಜೈನ್ ಅಂತ ಒಂದ್ ಕಡೆ ಕುಂತ್ಬಿಡೋರು. ಈಗ ಅವ್ರವ್ರ ಇಲಾಖೆ, ಅವ್ರು ಅಗ್ರಿಕಲ್ಚರ್ ಮಿನಿಸ್ಟರ್ ಅಂದ್ರೆ ಅಗ್ರಿಕಲ್ಚರ್ ವಿಷಯನೇ ನೋಡ್ಬೇಕು ಅವ್ರು. ಆತರ ಪೋರ್ಟ್ಫೋಲಿಯೋ ಸಿಸ್ಟಮ್ ಯಾವಾಗ ಬಂತು ಸ್ನೇಹಿತರೆ? ಲಾರ್ಡ್ ಕ್ಯಾನಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ದ. ಅದನ್ನ 1861ರಲ್ಲಿ ಲೀಗಲೈಸ್ ಮಾಡಿ ಎಲ್ಲರಿಗೂ ಕಾಮನ್ ಮಾಡಿದಾರ. ಓಕೆ, ಈಗ ಒಂದು ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಆನ್ಸರ್ ಮಾಡಿ. ಭಾರತದಲ್ಲಿ ಖಾತೆನೇ ಇಲ್ಲಾರ್ದೆ ಕ್ಯಾಬಿನೆಟ್ ಮಿನಿಸ್ಟರ್ ಇರಬಹುದಾ, ಅಥವಾ ಇದ್ರೆ ಯಾರಾದ್ರೂ ಇದ್ರ ಆತರ ಹೇಳಿ. ಕ್ವಶನ್ ಏನಂದ್ರೆ ಇಂಟರ್ವ್ಯೂ ಅಲ್ಲಿ ಕೂಡ ಕೇಳಿದಾರೆ. ಖಾತೆ ಕೊಡಂಗಿಲ್ಲ. ಈಗ ನೋಡಿ, ನಮ್ಮ ಕರ್ನಾಟಕದ ಯಾರು ಶಿಕ್ಷಣ ಸಚಿವರು ಯಾರು, ಗೃಹ ಸಚಿವರು ಯಾರು, ಓಕೆ, ಇಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ಯಾರು ಅಂದ್ರೆ ಹೇಳ್ಬಿಡ್ತೀರಿ ನೀವು. ಬಟ್ ಖಾತೆನೇ ಕೊಟ್ಟಿಲ್ಲ. ಖಾತೆ ಇಲ್ಲಾರ್ದೆ ಕೇಂದ್ರದಲ್ಲಿ ಆಗ್ಲಿ ಇಲ್ಲಿ ಆಗ್ಲಿ ಎಲ್ಲೋ ಕಡೆ ಆತರ ಇರಬಹುದಾ, ಅಥವಾ ಅಕಸ್ಮಾತ್ ಇದ್ರೆ ಯಾರಿದ್ರು ಅಂತ ಅನ್ನೋದನ್ನ ಹೇಳಿ. ಓಕೆ, ರೈಟ್. ಇದು ಮಮತಾ ಬ್ಯಾನರ್ಜಿ ಅವರಿಗೆ ಸಂಬಂಧಪಟ್ಟಂಗೆ ಕೂಡ ಇದೆ, ಸಾಕಷ್ಟು ಬಾರಿ ಚರ್ಚೆ ಕೂಡ ಇತ್ತು. ರೈಟ್. ಈಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ವಾಯ್ಸ್ ರಾಯ್ ಅನ್ನೋನು ಯಾರಿರ್ತಾನೆ ಸ್ನೇಹಿತರೆ? ಈಗ 1861 ಇದರಲ್ಲಿ ವಾಯ್ಸ್ ರಾಯ್, 1858 ಕಾಯ್ದೆಯಲ್ಲಿ ವಾಯ್ಸ್ ರಾಯ್ ಬಂದಿರ್ತಾನೆ. ಲಾರ್ಡ್ ಕ್ಯಾನಿಂಗ್ ಅನ್ನೋನು ಇರ್ತಾನಲ್ಲ, ಅವನೇ ಆರ್ಡಿನೆನ್ಸ್ ಅನ್ನ ಕೂಡ ಹೊಡಿಸಬಹುದು. ಏನಿದು ಆರ್ಡಿನೆನ್ಸ್ ಅಂದ್ರೆ? ಸುಗ್ರೀವಾಜ್ಞೆಗಳು. ಆರ್ಟಿಕಲ್ ಅನ್ನು ಹೇಳಿ. ಪಾರ್ಲಿಮೆಂಟ್ ಇದರಲ್ಲಿ ಚಾಪ್ಟರ್ ಅಲ್ಲಿ ಮತ್ತೆ ನಾ ಹೇಳ್ತೀನಿ ಇದನ್ನ. ನಮ್ಮ ರಾಷ್ಟ್ರಪತಿಯವರ ಆರ್ಡಿನೆನ್ಸ್ ಆರ್ಟಿಕಲ್ ಏನು, ಮತ್ತು ಗವರ್ನರ್ ಆರ್ಟಿಕಲ್ ಏನು, ಇಬ್ಬರದು ಆರ್ಟಿಕಲ್ ಏನು. ಓಕೆ, ಇವ್ರದ್ದು ಆರ್ಟಿಕಲ್ ಗಳನ್ನ ಹೇಳಿ, ಆರ್ಡಿನೆನ್ಸ್. ಸೊ ಇವರು ಆರ್ಡಿನೆನ್ಸ್ ಹೊರಡಿಸಿದ್ದನ್ನ ಎಷ್ಟು ತಿಂಗಳವರೆಗೂ ನಡಿಬಹುದಾಗಿತ್ತು? 6 ತಿಂಗಳವರೆಗೂ ನಡೆಸಬಹುದಾಗಿತ್ತು. 6 ತಿಂಗಳವರೆಗೂ. ಇದಕ್ಕೆ ಆರ್ಡಿನೆನ್ಸ್ ಅನ್ನ ಹೊರಡಿಸಬೇಕಾದ್ರೆ ಶಾಸಕಾಂಗದ ಪರ್ಮಿಷನ್ ತಗೊಂತೇವೆ? ಏನಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಏನು ಪರ್ಮಿಷನ್ ಬೇಕಾಗಿಲ್ಲ. ಈಗ ಇನ್ನೊಂದು ಹೇಳಿ, ಆರ್ಡಿನೆನ್ಸ್ ಅನ್ನ ಹೊರಡಿಸಿದ ಮೇಲೆ ಗರಿಷ್ಠ ಎಷ್ಟು ಟೈಮ್ ವರೆಗೂ ಭಾರತದಲ್ಲಿ ನಡೀತದೆ? ಈಗ ವಾಯ್ಸ್ರಾಯ್ಗೆ 6 ತಿಂಗಳು ಅಂತ ಹೇಳಿದ್ರು. ಓಕೆ, ನಮ್ಮ ಭಾರತದಲ್ಲಿ ಈಗ ಸದ್ಯಕ್ಕೆ ಇಂಡಿಯಾದಲ್ಲಿ ಸಂಸತ್ತಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಇಲ್ಲಿ ಶಾಸಕಾಂಗದ, ರಾಜ್ಯ ಶಾಸಕಾಂಗದಲ್ಲಿ ಆಗಿರ್ಬೋದು, ಒಂದು ಆರ್ಡಿನೆನ್ಸ್ ಸುಗ್ರೀವಾಜ್ಞೆ ಗರಿಷ್ಠ ಅವಧಿ ಎಷ್ಟು? 6 ತಿಂಗಳಂದ್ರೆ ಇದು ತಪ್ಪು. 6 ತಿಂಗಳಿಲ್ಲ. ಓಕೆ, ಬಟ್ 6 ತಿಂಗಳು ಬಿಟ್ಟು ಬೇರೆ ಇದೆ, ಯಾವ್ದಿದೆ ಅನ್ನೋದನ್ನ ಹೇಳಿ. ನಮ್ಗೆ ಗರಿಷ್ಠ ಅಂತ ಕೇಳಿದ್ದೀನಿ, ಮ್ಯಾಕ್ಸಿಮಮ್ ಅನ್ನೋ ವರ್ಡ್ ನೆನ್ಪಿಟ್ಟು. ಓಕೆ, ಅದನ್ನ ಹೇಳಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಈಗ ಏನ್ ನೆನ್ಪಿಟ್ರಿ? ವಾಯ್ಸ್ರಾಯ್ ಅವರಿಗೆ ಆರ್ಡಿನೆನ್ಸ್ ಬರೀ 6 ತಿಂಗಳು, ಬಟ್ ಈಗಿರೋದು ಬೇರೆ ಇದೆ, ಆವಾಗಿನ ಟೈಮಲ್ಲಿ ಇದೆ. ಈ ಕಾನ್ಸೆಪ್ಟ್ಗಳು ಈಗ ಬರ್ತಾ ಇದಾವಲ್ಲ, 1861 ಕಾಯ್ದೆಯಲ್ಲಿ ಇದ್ದಂತ ಆರ್ಡಿನೆನ್ಸ್ ಈಗಲೂ ಕೂಡ ಸೇರಿದೆಯಲ್ಲ. ಅಂದ್ರೆ ಸಂವಿಧಾನ ಈ ತಿರಿ ಬೆಳಿತಾ ಬಂತು. ಸಡನ್ ಆಗಿ ಆರ್ಡಿನೆನ್ಸ್ ಹಾಕ್ಲಿಲ್ಲ ನಮ್ಗೆ.
ಸ್ಲೋ ಆಗಿ ಬೆಳೀತಾ ಬೆಳೀತಾ ಡೆವಲಪ್ ಆಗ್ತಾ ಆಗ್ತಾ ಸಂವಿಧಾನ ಈಗ ಸದ್ಯಕ್ಕೆ ಇರುವಂತ ಸ್ಥಿತಿಯಲ್ಲಿ ಬರುತ್ತೆ. ಅರ್ಥ ಆಗ್ತಿದಿಲ್ಲ ಇಷ್ಟು ಕಾನ್ಸೆಪ್ಟ್, ರೈಟ್? ಮತ್ತೇನಿದೆ, ಫ್ಯೂಚರ್ಸ್ ಆಫ್ ದ 1892 ಆಕ್ಟ್, 1892 ಆಕ್ಟ್ ಕೂಡ ಅಲ್ಲಿ 1861 ಕೌನ್ಸಿಲ್ ಆಕ್ಟ್ ಇತ್ತಲ್ಲ, ನೆಕ್ಸ್ಟ್ ಇದು 1892. ಇದೇನು ಅಂತ ಪರಿ ಇಂಪಾರ್ಟೆಂಟ್ ಇರಲ್ಲ, ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ, ಜಾಸ್ತಿ ಸಲ ಕೇಳಿಲ್ಲ, ಅದ್ರ ನೆನ್ಪಿಟ್ಕೊಳ್ಳಿ. ಏನಾಗುತ್ತೆ ಅಂದ್ರೆ, ಈಗ ನಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಗುತ್ತೆ ನೋಡಿ, ಅದನ್ನ ಸ್ವಲ್ಪ ಹಿಸ್ಟ್ರಿ ನೆನ್ಪಿಟ್ಕೊಳ್ಳಿ. ಮಾಡರ್ನ್ ಇಂಡಿಯಾ 1885 ನಿಮಗೆಲ್ಲ ಈಸಿಯಾಗಿ ಗೊತ್ತಿತ್ತು. 1885 ಇದಾದ ನಂತರ ಇವರೆಲ್ಲ ಹೋಗಿ ಲೆಟರ್ ಕೊಟ್ಟು, ಲೆಟರ್ ಮೇಲೆ ಲೆಟರ್ ಬರೆಯೋದು ಅದೆಲ್ಲ ಮಾಡಿದ್ಮೇಲೆ ಸ್ವಲ್ಪ ಚೇಂಜ್ ಆಗತ್ತೆ ಅಷ್ಟೇ. ತುಂಬಾ ಸ್ಲೋ ಆಗಿರ್ತದೆ ಇದು. ಅವಾಗ ಬರೀ ಲೆಟರ್ ಹಾಕೋದು, ನಮಸ್ಕಾರ ಮಾಡೋದು, ಈ ತರದ್ದೇ ಹಂಗೆ ಇತ್ತು. ಲೆಜಿಸ್ಲೇಟಿವ್ ಕೌನ್ಸಿಲ್ ಟು ಬಜೆಟ್ ಅನ್ನ ಡಿಸ್ಕಸ್ ಮಾಡೋದಕ್ಕೆ ಮೊದಲು ಬರೀ ಬಜೆಟ್ ಬಂದಿತ್ತು. ಓಕೆ, ಬಜೆಟ್ ಅನ್ನುವಂತ ಕಾನ್ಸೆಪ್ಟ್ ಬಂದಿತ್ತು, ಬಟ್ ಅದನ್ನ ಡಿಸ್ಕಸ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ, ಮತ್ತು ಅದಕ್ಕೆ ಕ್ವಶನ್ ಕೇಳೋದಕ್ಕೂ ಕೂಡ ಅವಕಾಶ ಇರಲಿಲ್ಲ. 1892 ಅವಕಾಶ ಕೊಟ್ಟರು. ಬಜೆಟ್ ಅನ್ನ ಮಾಡೋದು ಯಾರು? ಎಕ್ಸಿಕ್ಯೂಟಿವ್ಗಳು ಮಾಡ್ತಾರೆ. ಶಾಸಕಾಂಗ ಅವರು ಚೆಕ್ ಮಾಡ್ತಾರ ಅದನ್ನ. ಅಂದ್ರೆ ಬಜೆಟ್ ಅನ್ನ ಎಕ್ಸಿಕ್ಯೂಟಿವ್ ಯಾರು? ಫೈನಾನ್ಸ್ ಮಿನಿಸ್ಟರ್, ಸರ್ಕಾರನ ಮಾಡಿರ್ತಾರೆ, ಅದು ಕಾರ್ಯಾಂಗ ಮಾಡಿರ್ತದೆ. ಬಟ್ ಅದನ್ನ ಚೆಕ್ ಮಾಡೋದು ಯಾರು? ನಮ್ಮ ಶಾಸಕಾಂಗ. ಅದಕ್ಕೆ ಸೆಷನ್ ಕರೀತಾರೆ, ಬಜೆಟ್ ಸೆಷನ್ ಕರೆದು ಚೆಕ್ ಮಾಡೋದಕ್ಕೆ ಕರೆಯೋದು ಅದನ್ನ ಬಜೆಟ್ ಸೆಷನ್. ಸೊ ಚೆಕ್ ಮಾಡೋದಂದ್ರೆ ಡಿಸ್ಕಸ್ ಮಾಡ್ತಾರೆ ಬಜೆಟ್. ಎಕ್ಸಿಕ್ಯೂಟಿವ್ ಅವರು ಮಾಡಿದಂತ ಬಜೆಟ್ ಅನ್ನು ಡಿಸ್ಕಸ್ ಮಾಡೋದು ಮತ್ತು ಕ್ವಶನ್ ಕೂಡ ಕೇಳೋದು. ಯಾಕೆ ನಿಮ್ಗೆ ಅಷ್ಟು ದುಡ್ಡು ಬೇಕು? ನಮ್ಮ ಎಕನಾಮಿಯಲ್ಲಿ ನೋಡ್ತೀವಿ ಅದನ್ನ. ಎಕನಾಮಿ ಕಟ್ ಮೋಷನ್ಸ್ ಗಳು ಬರ್ತಾವೆ, ಟೋಕನ್ ಕಟ್, ಪಾಲಿಸಿ ಕಟ್ ಅವೆಲ್ಲ ಇರ್ತದೆ. ಹಂಗಂದ್ರೆ ಏನು ಡಿಫ್ರೆನ್ಸ್ ಅನ್ನ ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಪಕ್ಕಾ ಕ್ವಶನ್ ಇವೆ. ಎಕನಾಮಿ ಕಟ್, ಟೋಕನ್ ಕಟ್, ಪಾಲಿಸಿ ಕಟ್ ಇದೆ ಅಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳ್ತಾರೆ. ಓಕೆ, ಕ್ಲೋಸರ್ ಮೋಷನ್ಸ್, ಕಟ್ ಮೋಷನ್ಸ್, ಇವೆಲ್ಲ ಮೋಷನ್ಸ್ ಮತ್ತು ರೆಸೊಲ್ಯೂಷನ್ಸ್ ಗಳು. ಹಿಂಗಂದ್ರೆ ಏನು, ಡಿಫ್ರೆನ್ಸ್ ಏನು, ಅವೆಲ್ಲ ನಮ್ಮ ಪಾಲಿಟಿಯಲ್ಲಿ ಬರ್ತದೆ, ಎಕನಾಮಿಯಲ್ಲಿ ಕೂಡ ನಾವು ಮತ್ತೆ ನೋಡೋಣ. ಓಕೆ, ರೈಟ್. 1892 ಏನಾಗುತ್ತೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆದ ನಂತರ ಬಜೆಟ್ ಅನ್ನು ಡಿಸ್ಕಸ್ ಮಾಡೋದಕ್ಕೆ ಮತ್ತು ಕ್ವಶನ್ ಕೇಳಕ್ಕೆ ಅವಕಾಶ ಸಿಗುತ್ತೆ. ಅದ ನಂತರ ಇಲ್ಲಿ ನಂಬರ್ ಅನ್ನ, ಅಂದ್ರೆ ಶಾಸಕಾಂಗ ಅಂದ್ರೆ MLA ಗಳು ಅಂತ ಇರ್ತಾರಲ್ಲ, ಆ ತರದ ನಂಬರ್ ಅನ್ನ ಜಾಸ್ತಿ ಮಾಡಿದ್ರು. ಎಷ್ಟು ಅನ್ನೋದೇನು ತಲೆ ಕೆಡಿಸ್ಕೋಬೇಡಿ ಇಲ್ಲಿ. ಬಟ್ ಆದ್ರೂ ಕೂಡ ಅಫಿಷಿಯಲ್ ಮೆಜಾರಿಟಿ ಇನ್ನು ಯಾರ ಹತ್ರ ಇತ್ತು ಅಂದ್ರೆ, ಇಡೀ ಅಧಿಕಾರ ಇನ್ನೂ ಬ್ರಿಟನ್ ಅವ್ರ ಹತ್ರನೇ ಇತ್ತು. ಅಫಿಷಿಯಲ್ ಮೆಜಾರಿಟಿ ಇನ್ನೂ ನಮ್ಗೆ ಇಂಡಿಯಾ ಕೊಟ್ಟೇ ಇಲ್ಲ. ಓಕೆ, ಇಷ್ಟು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಈ ರೀತಿ ಎಲೆಕ್ಷನ್ ಅನ್ನೋದು ಇಲ್ಲಿ ಸ್ಟಾರ್ಟ್ ಆಗಿಲ್ಲ, ಬಟ್ ಹಂಗೆ ಸುಮ್ಮನೆ ಹಂಗೆ ಯೂಸ್ ಮಾಡ್ತಾ ಹೋಗ್ತಾರೆ. ಯಾವುದೇ ರೀತಿ ಅಲ್ಲಿ ಎಲೆಕ್ಷನ್ ಅನ್ನೋದು ನಡೆಯೋದಿಲ್ಲ. ಎಲೆಕ್ಷನ್ ಕಾಯ್ದೆಯಲ್ಲಿ ಎಲ್ಲೂ ಯೂಸ್ ಮಾಡಿಲ್ಲ. ಹಂಗೆ ಅಲ್ಲೇ ಸಣ್ಣ ಪುಟ್ಟ ಎಲೆಕ್ಷನ್ ನಡೀತಾವು. ಎಲೆಕ್ಷನ್ ಅನ್ನೋದು ಯಾವಾಗ ಬಂತು ಅಂತ ಕೇಳಿದಾಗ ನಿಮಗೆ 1892 ಕಾಯ್ದೆಯಲ್ಲಿ ಬಂತ? ಅವೆಲ್ಲ ಏನು ಬಂದಿಲ್ಲ, ಅವಾಗ ಬಂದಿಲ್ಲ ಎಲೆಕ್ಷನ್. ನೆನ್ಪಿಟ್ಕೊಳ್ಳಿ, ಅದು ಪಾಯಿಂಟ್ ಕೇಳ್ತಾರೆ. ಓಕೆ, ಯಾವಾಗ ಬಂತ ಅನ್ನೋದು ನೆಕ್ಸ್ಟ್ ಹೇಳ್ತೀನಿ, ಬರ್ತದೆ ಅದು. ಓಕೆ, ರೈಟ್. ಇಲ್ಲಿ ನೋಡೋಣ ಈಗ. ಹಂಗಂದ್ರೆ 1892 ಏನೇನ್ ನೋಡಿದ್ವಿ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಬೋದಾ? 1892 ಕಾಯ್ದೆಯಲ್ಲಿ ನಾವು ಏನೇನ್ ನೋಡಿದೀವಿ ಅಂತಂದ್ರೆ, ಜಸ್ಟ್ ನೋಡಿವಿ. ಏನೇನ್ ನೋಡ್ತಾ ಹೋಗ್ತೀವಿ? ಬಜೆಟ್ ಅನ್ನ ಡಿಸ್ಕಸ್ ಮಾಡೋದು ಒಂದು ಅವಕಾಶ ಕೊಟ್ರು, ಅದೊಂದು ಪಾಯಿಂಟ್ ನೋಡ್ತೀರಿ. ಅದಾದ ನಂತರ ಅಷ್ಟೇ, ಅದೊಂದು ಇಂಪಾರ್ಟೆಂಟ್ ಇರೋದಂದ್ರೆ ಅದಷ್ಟೇ ಇರುವಂತದ್ದು. ಅಫಿಷಿಯಲ್ ಮೆಜಾರಿಟಿಯನ್ನ ಇಲ್ಲಿ ಏನ್ ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ. ಅಂದ್ರೆ ಬ್ರಿಟನ್ ಅವರೇ ಇರ್ತದೆ, ಇನ್ನು ಭಾರತಕ್ಕೆ ಕೊಟ್ಟೇ ಇಲ್ಲ. ಎರಡು ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಸಾಕಷ್ಟೇ. 1909 ಕಾಯ್ದೆ ಮೋಸ್ಟ್ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಇದು ಹೆಸರು ಏನು ಅಂತ ಕೇಳ್ತಾರೆ. ಇದು ಕೂಡ ಕೌನ್ಸಿಲ್ ಆಕ್ಟೇ, ಬಟ್ ಅದ್ರ ಹೆಸರೇನು? ಮಾರ್ಲೆ ಮಿಂಟೋ. ಯಾಕಿದು ಹೆಸರು ಹಿಂಗ್ ಯಾಕೆ ಇಟ್ರು? ಮಾರ್ಲೆ ಮಿಂಟೋ ಯಾಕಂದ್ರೆ ಆಗಿನ ಟೈಮ್ ಅಲ್ಲಿ ಇವರು ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ಕರಿತೇವಲ್ಲ, ಸೆಕ್ರೆಟರಿ ಆಫ್ ಸ್ಟೇಟ್ ಯಾವಾಗ ಬಂದಿತ್ತು ಸ್ನೇಹಿತರೆ? ಈ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಯಾವಾಗ ಇದು ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನೋದು ಪೋಸ್ಟ್ ಬಂತು ಅನ್ನೋದು ಕಮೆಂಟ್ ಮಾಡಿ. ಮಾರ್ಲೆ ಅನ್ನುವಂತ ಅವರು ಸೆಕ್ರೆಟರಿ ಆಫ್ ಸ್ಟೇಟ್. ಇವ್ನು ಯಾರು ಇರ್ತಾನೆ? ಬ್ರಿಟನ್ ನಲ್ಲೇ ಇರ್ತಾನೆ. ಬ್ರಿಟನ್ ನಲ್ಲಿ ಇರುವಂತ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಇವನು. ಓಕೆ, ಇಲ್ಲಿ ಮಿಂಟೋ ಅನ್ನೋನು ವಾಯ್ಸ್ ರಾಯ್. ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಇರ್ತಾನಲ್ಲ, ಇಲ್ಲೇ ಕೂತ್ಕೊಂಡು ಆಡಳಿತ ನಡೆಸ್ತಿರ್ತಾನೆ, ಇವನು ವಾಯ್ಸ್ ರಾಯ್. ಫಸ್ಟ್ ಅವನು ಕ್ಯಾಬಿನೆಟ್ ಮಿನಿಸ್ಟರ್ ಹೆಸರು ಅವ್ನು ಹೇಳ್ಬೇಕು, ಆಮೇಲೆ ಇರ್ತಾನೆ. ಅದಕ್ಕೆ ಹಂಗೆ ಮಾರ್ಲೆ ಮಿಂಟೋ ರಿಫಾರ್ಮ್ಸ್. ಕೆಲವೊಂದ್ಸಲ ಮಿಂಟೋ ಮಾರ್ಲೆ ಅಂತೀವಿ, ಮಿಂಟೋ ಮಾರ್ಲೆ ಅಲ್ಲ, ಮಾರ್ಲೆ ಮಿಂಟೋನೇ. ಯಾಕಂದ್ರೆ ಇವನು ಸೀನಿಯರ್ ಇರ್ತಾನೆ, ರ್ಯಾಂಕ್ ಅವನಿಗೆ. ಈಗ ನಿಮ್ಮ ಯಾರೋ ಕರ್ನಾಟಕಕ್ಕೆ ಬರ್ತಾರೆ, ನೀವು ತಹಶೀಲ್ದಾರ ಅಥವಾ ಅಸಿಸ್ಟೆಂಟ್ ಕಮಿಷನರ್, DC ಏನಾಗಿರ್ತೀರಿ. ಒಬ್ಬ ರಾಷ್ಟ್ರಪತಿ ಬರ್ತಾರೆ ಮತ್ತು ನಿಮ್ಮ ಮುಖ್ಯಮಂತ್ರಿ ಬರ್ತಾರೆ. ಯಾರಿಗೆ ನೀವು ಮರ್ಯಾದೆ ಕೊಡ್ತೀರಿ? ನಮ್ಮ ಮುಖ್ಯಮಂತ್ರಿ ಅಷ್ಟೇ ನಮಗ್ ಕೊಡ್ತೀರಾ? ಹಿಂಗಿಲ್ಲ, ರಾಷ್ಟ್ರಪತಿಗೆ. ಇದು ವಾರಂಟ್ ಆಫ್ ಪ್ರೆಸಿಡೆನ್ಸಿ ಏನಿರ್ತದಲ್ಲ, ಆ ಆರ್ಡರ್ ಆಫ್ ವಾರಂಟ್ ಆಫ್ ಪ್ರೆಸಿಡೆನ್ಸ್ ಆ ಲೆಕ್ಕದಲ್ಲಿ ನೀವು ನೋಡ್ತಾ ಹೋದಾಗ ಯಾರ್ಯಾರಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋದು ಒಂದು ಪ್ರೋಟೋಕಾಲ್ ಇರ್ತದೆ, ಆ ತರನೇ ಕೊಡ್ಬೇಕಾಗತ್ತೆ. ಈ ಲೆಕ್ಕದಲ್ಲಿ ಭಾರತ ರತ್ನ ತಗೊಂಡವ್ರಿಗೆ ಎಷ್ಟನೇ ರ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ? ಭಾರತ ರತ್ನ ತಗೊಂಡಂತವ್ರು ಮತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಸ್ಪೀಕರ್ ಆಫ್ ದ ಲೋಕಸಭಾ 3 ಜನ ಒಟ್ಟಿಗೆ ಬಂದ್ರೆ ಯಾರಿಗೆ ಫಸ್ಟ್ ಮರ್ಯಾದೆ ಕೊಡ್ತೀರಿ ಹೇಳಿ ನೋಡೋಣ? ಕಮೆಂಟ್ ಸೆಕ್ಷನ್ ಕಮೆಂಟ್ ಹೇಳಿ. ನಮ್ಮ ಹತ್ರ ಯಾಕೆ ಬರ್ತಾರೋ, ನಮ್ಮ ಮುಂದೆ ಯಾಕೆ ಬರ್ತಾರ ಅನ್ಬಿಡಿ. ನೀವು ತಹಶೀಲ್ದಾರ್ ಆದಾಗ ನಿಮ್ಮ ತಾಲೂಕಿಗೆ ಬರ್ತಿರ್ತಾರ. ತಹಶೀಲ್ದಾರ್ ಆಗಿದ್ದೀರಿ ಅನ್ಕೊಳ್ಳಿ, ಅಂದ್ರೆ ಓದಿರ್ತೀರಿ, ಅಥವಾ ನೀವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತೀರಿ. ಅವಾಗ ಆದಾಗ ಅಲ್ಲಿ ಬಂದಾಗ ನೀವು ಯಾರಿಗೆ ಪ್ರೋಟೋಕಾಲ್ ಯಾರಿಗೆ ಕೊಡ್ತೀರಿ ಅನ್ನುವಂತ, ಅಂದ್ರೆ ಅದು ಆರ್ಡರ್ ಹೇಳಿ ಅಂತ ಅಷ್ಟೇ. ಅವ್ರು ಯಾಕೆ ಬರ್ತಾರೆ, ನಾವ್ ಹೆಂಗಿರ್ತೀವಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಬಟ್ ಇದನ್ನ ಯಾವ್ದು ಮೋಟಿವೇಶನ್ ತಗೊಂಡು ಓದ್ಬೇಕು. ಮತ್ತೆ ಇನ್ನೂ ಆಗಿಲ್ಲ, ನೀವು ಈಗ ಓದ್ಬಿಟ್ಟು ಆಗ್ತೀರಿ. ಲಾರ್ಡ್ ಮಾರ್ಲೇಸ್ ಏನಂತಾನೆ ಸೆಕ್ರೆಟರಿ ಆಫ್ ಸ್ಟೇಟ್ ಇರ್ತಾನೆ.
ಮಿಂಟೋ ಅನ್ನೋನು ವಾಯ್ಸ್ರಾಯ್ ಇರ್ತಾನೆ. ಇದೊಂದು ಪಾಯಿಂಟ್ ಸ್ವಲ್ಪ ನೆನ್ಪಿಡಿ, ಕೇಳ್ತೇನೆ ಎಕ್ಸಾಮ್ ಅಲ್ಲಿ. ಮತ್ತೆ ಇಲ್ಲಿ ಆಗಲೇ ಕ್ವಶನ್ ಕೇಳಿದ್ನಲ್ಲ ನಿಮ್ಗೆ, MLA ಗಳು ಯಾರಾಗಿದ್ರಪ್ಪ? 1861 ಕಾಯ್ದೆಯಲ್ಲಿ MLA ತರ ಆಗಿದ್ರು. ಯಾರಾಗಿದ್ರು? 3 ಜನ ಆಗಿದ್ರು. BP ಬಂದಾಗ ಡಾಕ್ಟರ್ ಹತ್ರ ಅಂತ ಹೇಳಿದ್ವಲ್ಲ, ಅಂದ್ರೆ ಬನಾರಸನ ರಾಜ, ಪಟಿಯಾಲನ ಮಹಾರಾಜ, ಡಿ ಅಂದ್ರೆ ದಿನಕರ್ ರಾವ್, BPD ಅಂತ ನೋಡಿದ್ವಿ. ಅವ್ರು MLA ಆದಂಗೆ. ಇಲ್ಲಿ 1909ರಲ್ಲಿ ಮಿನಿಸ್ಟರ್ ಆಗ್ತಾರೆ ಇವರು. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದ್ರೆ ಏನು? ಕಾರ್ಯಾಂಗ. ವಾಯ್ಸ್ರಾಯ್ ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಯಾವುದು? ಸತ್ಯೇಂದ್ರ ಪ್ರಸಾದ್ ಸಿನ್ಹಾ, ನೆನ್ಪಿಡುವುದು. ಓಕೆ, ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅನ್ನೋರು ಫಸ್ಟ್ ಇಂಡಿಯನ್ ಇವರು ಮಿನಿಸ್ಟರ್. ಯಾವ ಮಿನಿಸ್ಟರ್? ಲಾ ಮೆಂಬರ್ ಆಗ್ತಾರೆ, ಅಂದ್ರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದ್ರೆ ಮಿನಿಸ್ಟರ್ ಆದಂಗೆ. ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಇನ್ನೊಂದು ಕ್ವಶನ್ ಹೇಳಿ, ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇರ್ತದಲ್ಲ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಫಸ್ಟ್ ಗೆ ಹಂಗಾಮಿ ಅಧ್ಯಕ್ಷರು ಯಾರಾಗ್ತಾರೆ? ಅವರ ಹೆಸರನ್ನ ಹೇಳಿ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಹಂಗಾಮಿ ಅಧ್ಯಕ್ಷರು ಯಾರಾಗ್ತಾರೆ? ಅವರ ಹೆಸರನ್ನ ಹೇಳಬೇಕು. ಓಕೆ, ರೈಟ್. ಇವರೇ ಫಸ್ಟ್ ಇಂಡಿಯನ್? ಕ್ಲಿಯರ್ ಕಟ್ ಆಗಿದೆ. ಎಷ್ಟು ಫಸ್ಟ್ ಟೈಮ್ ಇಂಡಿಯನ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಬಂದ್ರು? ಲೆಜಿಸ್ಲೇಟಿವ್ ಆಗಿ ಬಂದ್ರು. ಫಸ್ಟ್ ಟೈಮ್ ಭಾರತೀಯರನ್ನ ಕಾಯ್ದೆ ಮಾಡೋಕೆ ಯಾವತ್ತು ಬಂದ್ರು? ಎಸ್, ಇಲ್ಲಿ ಹೇಳಿದ್ವಲ್ಲ 1861 ಅಂತ ಹೇಳಿದ್ರೆ ಇದೆ. BPD 3 ಜನ ಬಂದ್ರು ಪೈಲ್ವಾನ್ರು. ಇಲ್ಲಿ ಬನಾರಸನ ರಾಜ, ಪಟಿಯಾಲದ ಮಹಾರಾಜ ಮತ್ತು ದಿನಕರ್ ರಾವ್ 3 ಜನ ಬರ್ತಾರೆ. ಇವ್ರು ಯಾರು? ಎಲೆಕ್ಷನ್ ಆಗಿತ್ತಾ? ಇಲ್ಲ, ನಾಮಿನೇಟೆಡ್, ನಾಮನಿರ್ದೇಶನ. ಓಕೆ, ಇಲ್ಲಿ ಮಿನಿಸ್ಟರ್ ಆಗ್ತಾರೆ. ವೈಸ್ರಾಯ್ ಇವ್ರನ್ನ ಅಪಾಯಿಂಟ್ ಮಾಡ್ತಾನೆ, ಮಿನಿಸ್ಟರ್ ಆಗ್ತಾರೆ. ಸೊ 1909 ಕಾಯ್ದೆಗೆ ಇನ್ನೊಂದು ಹೆಸರು ಏನಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ? ಮಾರ್ಲೆ ಮಿಂಟೋ ಅನ್ನೋದು ನೆನ್ಪಿಟ್ಕೊಳ್ಳಿ. ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಲೆ ಇರ್ತಾನೆ, ಮಿಂಟೋ ಅನ್ನೋದು ಅಲ್ಲಿ ವಾಯ್ಸ್ರಾಯ್ ಇರ್ತಾನೆ. ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಫಸ್ಟ್ ಇಂಡಿಯನ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಗ್ತಾರೆ. ಅದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲ್ ಸೈಜ್ 16ರಿಂದ 60ಕ್ಕೆ ಏರಿಸಲಾಯ್ತು. ಎಷ್ಟಕ್ಕೆ ಏರಿಸಿದಾರೆ ಅಂತ ಏನ್ ತಲೆಗೆಡಿಸೋಬಿಡಿ, ಕೇಳಿಲ್ಲ, ಒಂದು ಐಡಿಯಾ ಇರ್ಲಿ ಅಂತ ಅಷ್ಟೇ. ಓಕೆ, ಇಲ್ಲಿ ನೆನ್ಪಿಡ್ಬೋದು 2 ಪಾಯಿಂಟ್. ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಆಯ್ತು, ಸೆಕ್ರೆಟರಿ ಆಫ್ ಸ್ಟೇಟ್ ಮಿಂಟೋ ಇರ್ತಾನೆ, ಇವನು ವಾಯ್ಸ್ರಾಯ್ ಇರ್ತಾನೆ. ಇಲ್ಲಿ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ಏನಾಗ್ತಾರೆ? ಫಸ್ಟ್ ಇಂಡಿಯನ್ ವಾಯ್ಸ್ರಾಯ್ ಅಂದ್ರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಗ್ತಾರೆ, ಒಬ್ಬ ಮಂತ್ರಿ ಆಗ್ತಾರೆ ಅಂತಾನೆ. ಓಕೆ, ರೈಟ್. ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಲಾರ್ಡ್ ಮಿಂಟೋನ, ಅವನು ವಾಯ್ಸ್ರಾಯ್ ಇರ್ತಾನೆ, ಇಲ್ಲೇ ಏನ್ ಕಿತಾಪತಿ ಮಾಡ್ತಾನು? ಫಾದರ್ ಆಫ್ ದಿ ಕಮ್ಯುನಲ್ ಎಲೆಕ್ಟ್ರೇಟ್. ಇದನ್ನ ಮಾಡ್ತಾರೆ, ಫಾದರ್ ಆಫ್ ದಿ ಕಮ್ಯುನಲ್ ಎಲೆಕ್ಟ್ರೇಟ್. ಹಿಂಗಂದ್ರೆ ಏನು? ಕಮ್ಯುನಲ್ ಎಲೆಕ್ಟ್ರೇಟ್ ಅಂದ್ರೆ ಏನು? ಅಲ್ಲಿ ಧರ್ಮದ ಆಧಾರದಲ್ಲಿ ಎಲೆಕ್ಷನ್ ನಡೀತದೆ. ಸಪರೇಟ್ ಎಲೆಕ್ಟ್ರೇಟ್ ಆಗತ್ತೆ. ಕಾನ್ಸೆಪ್ಟ್ ಆಫ್ ಸಪರೇಟ್ ಎಲೆಕ್ಟ್ರೇಟ್. ಕಮ್ಯುನಲಿಸಂ ಅದಾನ, ಕೋಮುವಾದವನ್ನ ಲೀಗಲ್ ಮಾಡ್ಬಿಡ್ತಾರೆ ಇವ್ರು. ಕೋಮುವಾದ ಅಂದ್ರೆ ಏನು? ಒಂದು ಧರ್ಮದೇ ಮತ್ತೊಬ್ಬರ ಧರ್ಮ ಎತ್ ಕಟ್ಟೋದು. ಸೆಪರೇಟ್ ಎಲೆಕ್ಟ್ರೇಟ್ ಅಂದ್ರೆ ಏನು ಸ್ನೇಹಿತರೆ? ಈಗ ನಮ್ಮ ದೇಶದಲ್ಲಿ ಸೆಪರೇಟ್ ಎಲೆಕ್ಟ್ರೇಟ್ ಇದೆಯಾ? ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಇದೆಯಾ ಇಲ್ವಾ? ಈಗ ಸೆಪರೇಟ್ ಇಲ್ಲ. ಮತ್ತೆ ಯಾವ್ದಿದೆ? ನಮ್ಮ ದೇಶದಲ್ಲಿ ಈಗ ಜಾಯಿಂಟ್ ಎಲೆಕ್ಟರೇಟ್ ಇದೆ. ಜಾಯಿಂಟ್ ಎಲೆಕ್ಟರೇಟ್ ಹಿಂಗಂದ್ರೆ ಏನು? ಜಾಯಿಂಟ್ ಎಲೆಕ್ಟರೇಟ್ ಅಂದ್ರೇನು? ಜಾಯಿಂಟ್ ಎಲೆಕ್ಟರೇಟ್ ಅಂದ್ರೆ ಇಲ್ಲಿ ನಮ್ಮ ಯಾರೋ ಒಬ್ರು ಹಿಂದೂ ಅವರು ಎಲೆಕ್ಷನ್ಗೆ ನಿಂತ್ಕೊಂತಾರೆ. ಹಿಂದೂ ಒಬ್ಬ ವ್ಯಕ್ತಿ ಎಲೆಕ್ಷನ್ ನಿಂತ್ಕೊಂಡ್ರೆ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರುವಂತ ಎಲ್ಲಾ ಹಿಂದೂಗಳು, ಮುಸ್ಲಿಮ್ಸ್, ಜೈನ್, ಯಾವ್ರೆ ಹೆಣ್ಮಕ್ಳು, ಗಂಡು ಎಲ್ಲರೂ ಓಟ್ ಹಾಕ್ತಾರೆ ಇವರಿಗೆ. ಇದನ್ನ ನಾವೇನಂತೀವಿ? ಜಾಯಿಂಟ್ ಎಲೆಕ್ಟರೇಟ್ ಅಂತೀವಿ. ಇಲ್ಲಿ ಸೆಪರೇಟ್ ಎಲೆಕ್ಟರೇಟ್ ಹಂಗಿತ್ತು ಅಂತಂದ್ರೆ, ಇಲ್ಲಿ ಒಬ್ರು ಹಿಂದೂ ಅವರು ಎಲೆಕ್ಷನ್ ನಿಂತ್ಕೊಂಡ್ರೆ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿರುವ ಹಿಂದೂ ಮಾತ್ರ ಓಟ್ ಹಾಕೋದಿತ್ತು. ಇನ್ನೊಂದು ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಲ್ಲಿ ಮುಸ್ಲಿಂ ಎಲೆಕ್ಷನ್ ನಿಂತ್ಕೊಂಡ್ರೆ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರುವ ಮುಸ್ಲಿಂ ಮಾತ್ರ ಓಟ್ ಹಾಕೋದಿತ್ತು. ಇದನ್ನ ನಾವೇನಂತೀವಿ? ಸಪರೇಟ್ ಎಲೆಕ್ಟರೇಟ್ ಅಂತೀವಿ. ಯಾಕೆ? ಹಿಂದೂ ಮುಸ್ಲಿಂ ಅನ್ನೋದು ಇದರಿಂದನೇ ಆಡಳಿತ ಗೊತ್ತಾಯ್ತು ಅವ್ರಿಗೆ. ಇಂಡಿಯನ್ಸ್ 1857ರಲ್ಲಿ ಸಿಪಾಯಿ ದಂಗೆ ಮಾಡಿದ್ರಲ್ಲ, ಇವ್ರು ತಂಡ ಹೊಡೆದ್ ಬಿಟ್ರು. ಇವರು ಸಾಕಾಗೋಯ್ತು, ನಮ್ಗೆ ಹೊಡೆದೇ ಬಿಡ್ತಾರೆ ಇವ್ರು ಅಂತ ಆತರ ಮಾಡಿ ಅವ್ರವ್ರಿಗೆ ಜಗಳ ಹಚ್ಚಿದ್ರು. ಈಗಲೂ ಕೂಡ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಎಲ್ಲಾ ಕಡೆ ನಡೀತಿರ್ತದೆ. ಓಕೆ, ಮೋಸ್ಟ್ ಆಫ್ ದ ಇದರಲ್ಲಿ ನಮ್ಮ ಯಾವುದೇ ಒಂದು ಫೀಲ್ಡ್ ಅಲ್ಲಿ ಹೋದ್ರು ಡಿವೈಡ್ ಅಂಡ್ ರೂಲ್ ಪಾಲಿಸಿ ಈ ತರನೇ ಮಾಡೋದು. ಬ್ರಿಟಿಷರು ಕಲಿಸಿದಂತ ದೊಡ್ಡ ಪಾಠ ಇದು. ಈಗ ಇಂಡಿಯನ್ಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದಾರೆ. ಈಗ ಹಂಗಾಗಿದೆ. ಅವರು ಅಪ್ಲೈ ಮಾಡಿ 200 ವರ್ಷ ಆಡಿದ್ರು. ಅದಾದ್ಮೇಲೆ ಇವ್ರು 2000 ವರ್ಷ ಇಂಡಿಯನ್ಸ್ ಮೇಲೆ ಅಪ್ಲೈ ಮಾಡಿ 2000 ವರ್ಷ ಆದ್ರೂ ಆಳ್ತಾರೆ ಇವ್ರು. ಹಿಂಗಾಗುತ್ತೆ. ಓಕೆ, ಅಫಿಷಿಯಲ್ ಮೆಜಾರಿಟಿ ಇಂದ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಇವೆಲ್ಲ ಅಷ್ಟೊಂದು ತಲೆ ಕೆಡಿಸೋದು ಬೇಡ. ಫಸ್ಟ್ ಏನು? ಫಾದರ್ ಆಫ್ ದಿ ಕಮ್ಯುನಲ್ ಎಲೆಕ್ಟ್ರೇಟ್ ಯಾರು ಆಗ್ತಾನೆ ಅಂತ ಕೇಳ್ತಾರೆ? ಲಾರ್ಡ್ ಮಿಂಟೋ. ಮತ್ತು ಸೆಪರೇಟ್ ಎಲೆಕ್ಟ್ರೇಟ್ ಅನ್ನ ತರ್ತಾನೆ. ಈಗ ಸದ್ಯಕ್ಕೆ ಇರೋದು ಯಾವ್ದಂದ್ರೆ ಜಾಯಿಂಟ್ ಎಲೆಕ್ಟ್ರೇಟ್ ಅನ್ನೋದು ನೆನ್ಪಿಡ್ಬೋದು. ಸೊ ಏನ್ ಕ್ವಶನ್ ಹೆಂಗ್ ಕೇಳ್ತಾರೆ ನಿಮ್ಗೆ? ಒಂದು 4-5 ಪಾಯಿಂಟ್ ಕೊಡ್ತಾರೆ. ಇದು ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟ್ರೇಟ್ ಅನ್ನುವಂಥದ್ದು 1919ರಲ್ಲಿ ಬಂತು. ಸರಿನಾ? ಇದು ಇಲ್ಲ, 1909ರಲ್ಲಿ ಬಂದಿದೆ. 1909ರಲ್ಲಿ ನೆನ್ಪಿಡ್ಬೇಕಾಗಿದ್ದು ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಅಂತ ನೆನ್ಪಿಡ್ತೀರಿ. ಅವ್ರ ಹೆಸರು ಸೆಕ್ರೆಟರಿ ಆಫ್ ಸ್ಟೇಟ್ ಮತ್ತು ವಾಯ್ಸ್ರಾಯ್ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ನೆನ್ಪಿಟ್ಕೊಂತೀರಿ. ಅದಾದ ನಂತರ ಫಾದರ್ ಆಫ್ ಕಮ್ಯುನಲ್ ಸೆಪರೇಟ್ ಎಲೆಕ್ಟೆಡ್ ಅನ್ನೋ ಕಾನ್ಸೆಪ್ಟ್ ಬರ್ತದೆ. ಈಗ ಸದ್ಯಕ್ಕೆ ಜಾಯಿಂಟ್ ಎಲೆಕ್ಟೆಡ್. ಇಷ್ಟು ಸಾಕು ನಮ್ಗೆ, ಮತ್ತೇನು ಜಾಸ್ತಿ ತಲೆ ಕೆಡಿಸೋದು ಬೇಡ. ಈ ಕ್ವಶನ್ ಅನ್ನು ನೋಡಿ ಪಾಸ್ ಮಾಡಿ ಆನ್ಸರ್ ಮಾಡಿ ಸ್ನೇಹಿತರೆ. ಪಾಸ್ ಮಾಡಿ ಆನ್ಸರ್ ಮಾಡ್ತಾ ಹೋಗಿ. ಓಕೆ, ಈಗ ಆನ್ಸರ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ? ಯಾವುದು ಸರಿಯಾಗಿದೆ, ನಿಜವಾಗಿರೋದು ಯಾವುದು?
ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ವೈಸ್ರಾಯ್ನ ಕಾರ್ಯಕಾರಿ ಮಂಡಳಿ ಸೇರ್ಪಡೆಯಾದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಬಿಕಮ್ ದ ಫಸ್ಟ್ ಇಂಡಿಯನ್ ಟು ಜಾಯ್ನ್ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಇದು ಸರಿಯೋ ತಪ್ಪು ಅನ್ನೋದನ್ನ ಹೇಳ್ಬೇಕು. ಯಾವ್ದಿದೆ? ಎಸ್. ರಿಫಾರ್ಮ್ಸ್ ಇಂಟ್ರೊಡ್ಯೂಸ್ಡ್ ಸಪರೇಟ್ ಎಲೆಕ್ಟರೇಟ್. ಸುಧಾರಣೆಗಳು ಪ್ರತ್ಯೇಕ ಮತದಾರರ ಪರಿಚಯಿಸಿದವು. ಸಪರೇಟ್ ಎಲೆಕ್ಟರೇಟ್, ಪ್ರತ್ಯೇಕ ಮತದಾರ ಈ ಮಾರ್ಲಿಮೆಂಟು ರಿಫಾರ್ಮ್ಸ್ ಅಲ್ಲೇ ಬಂತು ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ ಇದು? ಎಸ್, ಎರಡೂ ಕೂಡ ಕರೆಕ್ಟ್ ಇದೆ ಸ್ನೇಹಿತರೆ, ಎರಡೂ ಕೂಡ ಕರೆಕ್ಟ್ ಇದೆ. 1909 ವಿಶೇಷತೆ ಇವೇ ಪಾಯಿಂಟ್ ಅನ್ನು ನೆನ್ಪಿಡ್ಬೇಕು. ಸೆಪರೇಟ್ ಎಲೆಕ್ಟರೇಟ್ ಬಂತು ಮತ್ತು ಸತ್ಯೇಂದ್ರ ಪ್ರಸಾದ್ ಫಸ್ಟ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಬಂದ್ರು. ಸಾಕಷ್ಟೇ. ಈ ಕಾಯ್ದೆಯಲ್ಲಿ ಇದನ್ನೇ ನೆನ್ಪಿಟ್ರೆ ಮೋರ್ ದನ್ ಸಫಿಷಿಯಂಟ್. ಸೊ ಬೋತ್ ಆರ್ ದಿ ರೈಟ್ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಯಾವ ಕಾಯ್ದೆ ನೋಡೋಣ ಸ್ನೇಹಿತರೆ? ಗವರ್ಮೆಂಟ್ ಆಫ್ ಇಂಡಿಯಾ 1919 1919 ಕಾಯ್ದೆ ನೋಡೋಣ. ಓಕೆ, 1919 ಮೋಸ್ಟ್ ಇಂಪಾರ್ಟೆಂಟ್ ಇದು ಕೂಡ. ಈಗ ಇಷ್ಟೊತ್ತನ ಏನ್ ನೋಡಿದ್ವಿ ನಾವು? 1858 ನೋಡಿದ್ವಿ, 1861 ಕಾಯ್ದೆ ನೋಡಿದ್ವಿ, 1892 ನೋಡಿದ್ವಿ, ಆಮೇಲೆ 1909 ನೋಡಿದ್ವಿ. ಈಗ 1919 ನೋಡ್ಬೇಕಾಗಿದೆ. ಇದು ಕೂಡ ಸಾಕಷ್ಟು ಬಾರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಪದೇ ಪದೇ ರಿಪೀಟ್ ಆಗಿ ಏನ್ ಕೇಳ್ತಾರೆ ಗೊತ್ತಾ? ಇದನ್ನ PSI ಕೂಡ ಸಾಕಷ್ಟು ಬಾರಿ ಕೇಳ್ಯಾರ. ಏನಂತ ಕೇಳ್ತಾರೆ ಇದನ್ನ PSI ಏನಂತ ಕೇಳಿದಾರೆ ಅಂದ್ರೆ ಮಾಂಟೆಗೋ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್. ಇದು ಯಾವ ಕಾಯ್ದೆಗೆ ಈ ತರ ಕರೀತಾರೆ ಅಂತ ಕೊಡ್ತಾರೆ. ಯಾವ ಕಾಯ್ದೆ ಅಂದ್ರೆ 1919, 1909, 1861 ಆಪ್ಷನ್ಸ್ ಗಳನ್ನ ಕೊಡ್ತಾರೆ. ಯಾವ್ದು ಅನ್ಸುತ್ತೆ ಸ್ನೇಹಿತರೆ? ಮಾಂಟೆಗೋ ಚೆಮ್ಸ್ಫೋರ್ಡ್. ಮಾಂಟೆಗೋ ಚೆಮ್ಸ್ಫೋರ್ಡ್ ಅಂದ್ರೆ ಇದು 1919 ಕಾಯ್ದೆ. ಇದೇ ರೀತಿ ಡೈರೆಕ್ಟ್ ಕ್ವಶನ್ 1909 ಕಾಯ್ದೆಗೆ ಏನಂತ ಹೆಸರು ಇರ್ತದೆ ಅಂತ ಇವೆಲ್ಲ 4 ಆಪ್ಷನ್ ಕೊಡ್ತಾರೆ. ಅಥವಾ ಮಾರ್ಲಿಮೆಂಟ್ ಆಫ್ ರಿಫಾರ್ಮ್ಸ್ ಕಾಯ್ದೆ ಹೆಸರು ಏನು ಅಂತ ಇಯರ್ ಅನ್ನ ಕೇಳಿದ್ರಿ. PSI ಕೇಳಿದಾರೆ ಇದನ್ನ, ರೈಟ್? ಓಕೆ, ಮಾಂಟೆಗೋ ಚೆಮ್ಸ್ಫೋರ್ಡ್. ಇದು ಮಾಂಟೆಗೋ ಅನ್ನೋನು ಏನಿರ್ತಾನೆ ಫಸ್ಟ್ ಹೆಸರು ಇದೆ ಅಂದ್ರೆ ಸೆಕ್ರೆಟರಿ ಆಫ್ ಸ್ಟೇಟ್ ಇರ್ತಾನೆ ಇವನು, ಅಂದ್ರೆ ಕ್ಯಾಬಿನೆಟ್ ರ್ಯಾಂಕಿನ ಮಿನಿಸ್ಟರ್ ಇಂಗ್ಲೆಂಡ್ ಅಲ್ಲಿ ಇರ್ತಾನೆ. ಚೆಮ್ಸ್ಫೋರ್ಡ್ ಅನ್ನೋನು ಇಲ್ಲೇ ಇರ್ತಾನೆ, ಭಾರತದಲ್ಲಿ ಬಿದ್ದು ಸಾಯ್ತಿರ್ತಾನೆ, ಇವನು ವೈಸ್ರಾಯ್ ಇರೋಂತವನು. ಓಕೆ, ಸೊ ಇವರೆಲ್ಲ ಐಷಾರಾಮಿ ಜೀವನ ನಡೆಸ್ತಾರೆ. ಅದು ಎಲ್ಲಿ? ಭಾರತೀಯರ ದುಡ್ಡಲ್ಲಿ ನಡೆಸ್ತಾರೆ. ಹೆಂಗಿರ್ಬೇಕು ನೋಡಿ ಇವ್ರು. ನಮ್ಮ ದುಡ್ಡು ತಗೊಂಡು ನಮಗೆ ಆಡಳಿತ ನಡೆಸಿ ಹೋಗಿದಾರ. ಓಕೆ, ರೈಟ್. ಡಯಾರ್ಕಿ ಅನ್ನುವಂತ ಕಾನ್ಸೆಪ್ಟ್ ಯಾವಾಗ ಬಂತು ತುಂಬಾ ಸಲ ರಿಪೀಟ್ ಮಾಡಿದ್ದಾರೆ. ಡಯಾರ್ಕಿ ಯಾವಾಗ ಬಂದಿದ್ದು? ಇದು 1919. ಡಯಾರ್ಕಿ ಹೆಂಗಂದ್ರೇನು? ಡೈ ಅಂದ್ರೇನು? ಕಾರ್ಬನ್ ಡೈ ಆಕ್ಸೈಡ್. ಡೈ ಅಂದ್ರೆ ಇಲ್ಲಿ ಕಾರ್ಬನ್ ಡೈ ಆಕ್ಸೈಡ್ ಅಂತ. ಡೈ ಅಂದ್ರೆ 2, ಆಕ್ಸೈಡಿನ 2 ಕಣಗಳು. ಇದೊಂದು ಕಾರ್ಬನ್ 1 ಆಯ್ತಾ? ಡೈ ಆಕ್ಸೈಡ್ 2. ಡೈ ಅಂದ್ರೆ 2, ಆರ್ಕಿ ಅಂದ್ರೆ ರೂಲ್. ಇದು ಆರ್ಕಿ ಅಂದ್ರೆ 2 ರೂಲ್. 2 ರೂಲ್ ಅಂದ್ರೆ ಏನು? 2 ಇರ್ತಾವ ಅಂತ. ನಿಮ್ಮ ಮನೆಯಲ್ಲಿ ಕೂಡ 2 ರೂಲ್ ಇರ್ಬೋದಾ? ಇದೆ ಯಾರಾದ್ರೂ ಮನೆಯಲ್ಲಿ ಒಂದೇ ರೂಲ್ ಇದೆ, 2 ರೂಲ್ ಇದೆ? ನೋಡಿ, ನಿಮ್ಗೆ ಗೊತ್ತಿರ್ತದೆ ರೂಲ್ಗಳು ಹೆಂಗಿರ್ತಾವಂತ. ಡಯಾರ್ಕಿ ಅಂದ್ರೆ 2 ರೂಲ್. 2 ರೂಲ್ ಅಂದ್ರೆ ಏನು ಅಂದ್ರೆ ಇಲ್ಲೇ ಸಿಂಪಲ್ ಪಾಯಿಂಟ್, ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಅಂತ ಒಂದ್ ಮಾಡಿರ್ತಾರೆ, ಇನ್ನೊಂದು ರಿಸರ್ವ್ಡ್ ಸಬ್ಜೆಕ್ಟ್ ಅಂತ ಮಾಡ್ತಾರೆ. ರಿಸರ್ವ್ಡ್ ಸಬ್ಜೆಕ್ಟ್ ಅಂದ್ರೆ ಏನು? ರಿಸರ್ವ್ಡ್ ಅನ್ನುವಂತ ಒಂದು ಪಟ್ಟಿಯನ್ನ ಮಾಡಿ ಅದರಲ್ಲಿ ಇರುವಂತ ವಿಷಯಗಳನ್ನ ಕಾನೂನು ಮಾಡ್ಬೇಕಾದ್ರೆ ಯಾರ ಅಧಿಕಾರ? ಗವರ್ನರ್ದ ಅಧಿಕಾರ. ಗವರ್ನರ್ ಅಂದ್ರೆ ಇವನು ವೈಸ್ರಾಯ್ ಇರ್ತಾನಲ್ಲ, ಅವನಿಗೆ ಗವರ್ನರ್ ಅಂತಾರೆ. ಓಕೆ, ರಿಸರ್ವ್ಡ್ ಸಬ್ಜೆಕ್ಟ್, ರಿಸರ್ವ್ಡ್ ಲಿಸ್ಟ್. ಈಗ ಇದೆಯಲ್ಲ ಸ್ನೇಹಿತರೆ, ಯೂನಿಯನ್ ಲಿಸ್ಟ್ ಅಲ್ಲಿ ಎಂತಿದೆಯಲ್ಲ, ಯೂನಿಯನ್ ಲಿಸ್ಟ್, ಅದನ್ನೇ ರಿಸರ್ವ್ಡ್ ಲಿಸ್ಟ್ ಅನ್ನೋದು. ಯೂನಿಯನ್ ಲಿಸ್ಟ್ ಅಲ್ಲಿ ಎಷ್ಟಿದಾವೆ? ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ ನೋಡೋಣ. ಯೂನಿಯನ್ ಲಿಸ್ಟ್ ಅಲ್ಲಿ ಎಷ್ಟು ವಿಷಯಗಳಿದಾವು? ಅಲ್ಲಿ ಒಂದಿಷ್ಟು ವಿಷಯಗಳನ್ನ ಇಟ್ಟು ಅದೆಲ್ಲಾ ಕಾಯ್ದೆಯನ್ನ ಮಾಡೋದು ಯಾರು? ಗವರ್ನರ್ ಮಾಡೋದು. ಅಂದ್ರೆ ಅದೊಂದು ಆಡಳಿತ ಆದಂಗೆ. ಇನ್ನೊಂದು ಏನಪ್ಪಾ? ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಅಂತ, ಅಂದ್ರೆ ಟ್ರಾನ್ಸ್ಫರ್ಡ್ ಲಿಸ್ಟ್ ಅಂತ ಇರ್ತದೆ. ಅಲ್ಲಿ ಒಂದಿಷ್ಟು ವಿಷಯಗಳನ್ನ ಕೊಟ್ಟು ಅಲ್ಲಿ ಯಾರು ಕಾಯ್ದೆ ಮಾಡೋದು? ಲೆಜಿಸ್ಲೇಟಿವ್ ಕೌನ್ಸಿಲ್ ಆಯ್ಕೆ ಆಗಿರ್ತಾರಲ್ಲ, ಜನರಿಂದ ಆಯ್ಕೆ ಆಗಿರ್ತಾರಲ್ಲ, ಅಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅವರು ಮಾಡೋದು. ಟ್ರಾನ್ಸ್ಫರ್ಡ್ ಲಿಸ್ಟ್ ಅಂದ್ರೆ ಏನು? ಸ್ಟೇಟ್ ಲಿಸ್ಟ್. ಯಾವುದು? ಸ್ಟೇಟ್ ಲಿಸ್ಟ್ ಅಲ್ಲಿ ಇರುವಂತದ್ದು. ಈಗ ಲ್ಯಾಂಡ್ ಅನ್ನೋದು ಸ್ಟೇಟ್ ಲಿಸ್ಟ್ ಅಲ್ಲಿ ಇದೆ. ಅಗ್ರಿಕಲ್ಚರ್, ಓಕೆ, ಇಲ್ಲಿ ಇರಿಗೇಷನ್, ವಾಟರ್, ಈ ತರದ ಹೆಲ್ತ್, ಇವೆಲ್ಲ ಏನ್ ನೋಡ್ಕೋಬೇಕು? ಇವರೆಲ್ಲ ಆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅವರು ಅವರೇ ತೀರ್ಮಾನ ಮಾಡಿ ಅವರೇ ಕಾಯ್ದೆ ಮಾಡ್ತಾರೆ. ಬಟ್ ಈ ರಿಸರ್ವ್ಡ್ ಸಬ್ಜೆಕ್ಟ್ ಅನ್ನೋದು ಯೂನಿಯನ್ ಲಿಸ್ಟ್ ಯಾವ್ದು? ಇದು ಮಿಲಿಟರಿ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು. ಸೊ ಇಂಥವೆಲ್ಲ ವಿಷಯಗಳನ್ನ ಕಮ್ಯುನಿಕೇಶನ್ ರಿಲೇಟೆಡ್, ಓಕೆ, ಇಂಥವು ಬ್ಯಾಂಕ್ಗಳು, ಇಂಥವೆಲ್ಲ ಏನ್ ಮಾಡ್ತಾರೆ? ರಿಸರ್ವ್ಡ್ ಸಬ್ಜೆಕ್ಟ್ ಅನ್ನ ಗವರ್ನರ್ ಅವ್ರು ನೋಡ್ತಾರೆ. ಅಂದ್ರೆ ಒಂದಿಷ್ಟು ವಿಷಯಗಳನ್ನ ಕಾಯ್ದೆ ಮಾಡಕ್ಕೆ ಗವರ್ನರ್, ಮತ್ತೊಂದಿಷ್ಟು ವಿಷಯಗಳನ್ನ ಕಾಯ್ದೆ ಮಾಡಕ್ಕೆ ಇಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್. ಅಂದ್ರೆ ಈ 2 ಇದ್ದಂಗ ಆಯ್ತಲ್ಲ, ಗವರ್ನರ್ ಒಂದು ಮಾಡ್ತಾರೆ, ಇದೊಂದು ಆಯ್ತಲ್ಲ, ಅದೇ 2 ಆಡಳಿತ ಇರೋದ್ರಿಂದ ಇದನ್ನ ಡೈಆರ್ಕಿ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಡೈಆರ್ಕಿ ಅಂದ್ರೆ 2 ರೂಲ್. 2 ರೂಲ್ ಹೆಂಗೆ? ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದ್ರೆ ಇದು ನಮ್ಮ ವಿಧಾನಸಭೆ ಇದ್ದಂಗೆ. ಲೆಜಿಸ್ಲೇಟಿವ್ ಕೌನ್ಸಿಲ್ ಅದು ಲೆಜಿಸ್ಲೇಟಿವ್ ಕೌನ್ಸಿಲ್. ಶಾಸಕಾಂಗ ಮಂಡಳಿ ಅದು ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್, ಅಂದ್ರೆ ಸ್ಟೇಟ್ ಲಿಸ್ಟ್ ಅಲ್ಲಿ ಇರುವಂತ ವಿಷಯಗಳು. ರಿಸರ್ವ್ಡ್ ಸಬ್ಜೆಕ್ಟ್ ಅಂದ್ರೆ ಸೆಂಟ್ರಲ್ ಲಿಸ್ಟ್ ಇದ್ದಂಗೆ, ಯೂನಿಯನ್ ಲಿಸ್ಟ್ ಇದ್ದಂಗೆ, ಕೇಂದ್ರ ಪಟ್ಟಿ ಇದ್ದಂಗೆ. ಅದನ್ನ ಗವರ್ನರ್ ಅಂದ್ರೆ ವೈಸ್ರಾಯ್ ಅವ್ರು ನೋಡ್ಕೊಂತಿರ್ತಾರೆ. ಸೊ 2 ಆಡಳಿತ ಇರೋದ್ರಿಂದ ಇದನ್ನ ಡೈಆರ್ಕಿ ಅಂತಾರೆ. ಡೈಆರ್ಕಿ ಅಂತ ಕಾನ್ಸೆಪ್ಟ್ ಯಾವಾಗ ಬಂತಂದ್ರೆ 1900. ಸಿಂಪಲ್ ಕ್ವಶನ್. ಇದಕ್ಕೆ 1919 ಏನಂತಾರೆ? ಮಾಂಟೆಗೋ ಚೆಮ್ಸ್ಫೋರ್ಡ್ ಅಂತಾರೆ. ಡೈಆರ್ಕಿ ಅಂತ ಕಾನ್ಸೆಪ್ಟ್ ಬಂತು. ಡೈಆರ್ಕಿ ಅಂದ್ರೆ ಏನು ಅಂತ ಕೂಡ ಕ್ವಶನ್ ಕೇಳಿದ್ರೆ ಇವೆರಡು ಆನ್ಸರ್ ಹೇಳ್ಬೇಕು. ಇದನ್ನ ಇಂಟರ್ವ್ಯೂ ಅಲ್ಲಿ ಕೂಡ ಕೇಳಿದ್ದಾರೆ. ಸೊ ನೆನ್ಪಿಡ್ಬೇಕು.
ಓಕೆ, ಸೊ ಅಷ್ಟು ನೆನ್ಪಿಡಿ. ರಿಸರ್ವ್ ಸಬ್ಜೆಕ್ಟ್ ಅಂದ್ರೆ ಏನು ಸ್ನೇಹಿತರೆ? ರಿಸರ್ವ್ ಅಂದ್ರೆ ಸೆಂಟ್ರಲ್ ಲಿಸ್ಟ್, ಕೇಂದ್ರ ಪಟ್ಟಿಯಲ್ಲಿ ಇರುವಂತದ್ದು. ಅದು ಗವರ್ನರ್ ಮಾಡ್ತಾರೆ. ಅದಕ್ಕೆ ಜನರಿಂದ ಆಯ್ಕೆಯಾದಂತ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ ಕೇಳೋ ಅವಶ್ಯಕತೆನೇ ಇಲ್ಲ. ಇವ್ರದೊಂದು ಆಡಳಿತ, ಓಕೆ, ಇವ್ರದ್ದು ಒಂದು ಆಡಳಿತ, ಎರಡೆರಡು ಆಡಳಿತ ಇದ್ರೆ ಅದನ್ನ ಡೈಆರ್ಕಿ, ಎರಡೆರಡು ರೂಲ್, ಡಬಲ್ ರೂಲ್ ಅಂತ ಕರಿತೀವಿ. ಅಷ್ಟೇ, ಸಿಂಪಲ್. ಓಕೆ, ಸೊ ಇಷ್ಟು ಪಾಯಿಂಟ್ ನೆನ್ಪಿಡಿ. ಇನ್ನ ಬೈ ಕ್ಯಾಮರಲಿಸಂ ತುಂಬಾ ಸಲ ಕೇಳಿದ್ದಾರೆ ಇದನ್ನ. ಬೈ ಕ್ಯಾಮರಲಿಸಂ ಯಾವಾಗ ಬಂತು? ಅದು ಕೂಡ 1919ರಲ್ಲೇ ಬಂತು. ತುಂಬಾ ಸಲ ರಿಪೀಟ್ ಆಗಿದೆ ಕ್ವಶನ್, ಇದು ನೆನ್ಪಿರ್ಲಿ. ಬೈ ಕ್ಯಾಮರಲಿಸಂ ಅಂದ್ರೆ ಏನು? ದ್ವಿಸದನ. ದ್ವಿಸದನ ಅಂದ್ರೆ ಏನು? ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್. ಕರ್ನಾಟಕದಲ್ಲಿ ಇದೆಯಾ ದ್ವಿಸದನ? ಎಸ್ ಇದೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡಿದವು. ಇತರ ಎಷ್ಟು ರಾಜ್ಯಗಳಲ್ಲಿ ಇದೆ ಸ್ನೇಹಿತರೆ? ವಿಧಾನ ಪರಿಷತ್ ಎಷ್ಟು ರಾಜ್ಯಗಳಲ್ಲಿದೆ, ಮತ್ತಿದನ್ನ ಯಾವುದೋ ಒಂದು ರಾಜ್ಯದಲ್ಲಿ ವಿಧಾನ ಪರಿಷತ್ ಅನ್ನ ತೆಗೆದಾಕ್ಬೇಕಾದ್ರೆ ಅಲ್ಲಿ ಯಾವ ಮೆಜಾರಿಟಿ ಮೂಲಕ ತೆಗೆದಾಕ್ಬೇಕು? ರಾಜ್ಯದಲ್ಲಿ ಯಾವ ಮೆಜಾರಿಟಿ ತೆಗಿತಾರೆ, ಕೇಂದ್ರದಲ್ಲಿ ಪಾರ್ಲಿಮೆಂಟ್ ಯಾವ ಮೆಜಾರಿಟಿ ಇರ್ತದೆ ಅಂತ ಅನ್ನೋದನ್ನ ಹೇಳಿ. ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ಘಟನೆ ನಡೆದಿತ್ತಲ್ಲ, ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು. ಸೊ ಈಗ ಮುಂಬರುವಂತ ಎಕ್ಸಾಮ್ ಅಲ್ಲಿ ಕೇಳಬಹುದು. ಬೈ ಕ್ಯಾಮರಲಿಸಂ ಅಂದ್ರೆ ದ್ವಿಸದನ ಅನ್ನುವಂತ ಕಾನ್ಸೆಪ್ಟ್ ಬಂತು. ಲೋಕಸಭಾ, ರಾಜ್ಯಸಭೆ ಎರಡು ಸಲ, ಲೋಕಸಭಾ ಒಂದು, ರಾಜ್ಯಸಭಾ ಒಂದು. ಇದನ್ನ ಅದಕ್ಕೆ ಬೈ ಕ್ಯಾಮರಲಿಸಂ, ದ್ವಿಸದನ ಅಂತ ಕರೀತಾರೆ. ಓಕೆ, ಇನ್ನೊಂದು ಕ್ವಶನ್ ಹೇಳಿ. ಬೈ ಕ್ಯಾಮರಲಿಸಂ ಅನ್ನೋದು ದ್ವಿಸದನ ಇದೆಯಲ್ಲ, ಅದು ಯೂನಿಟರಿ ಫ್ಯೂಚರಾ ಅಥವಾ ಇಲ್ಲಿ ಫೆಡರಲ್ ಫ್ಯೂಚರಾ? ಇದನ್ನ ತುಂಬಾ ಸಲ ಕೇಳಿದ್ರೆ ಸಾಕಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂತೀರಿ. ಯೂನಿಟರಿ ಫ್ಯೂಚರ್ಸ್ ಅಂಡ್ ಫೆಡರಲ್ ಫ್ಯೂಚರ್ಸ್ ನೆಕ್ಸ್ಟ್ ಚಾಪ್ಟರ್ ಗಳಲ್ಲಿ ಬರ್ತದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಹೇಳಿ, ಬೈ ಕ್ಯಾಮರಲಿಸಂ ದ್ವಿಸದನ ಅನ್ನೋದು ಯೂನಿಟರಿ ಫ್ಯೂಚರ್, ಫೆಡರಲ್ ಫ್ಯೂಚರ್. ಮತ್ತೆ ಇದ್ರ ಜೊತೆಗೆ ಇಂಪಾರ್ಟೆಂಟ್ ಡೈರೆಕ್ಟ್ ಎಲೆಕ್ಷನ್ ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಇವಾಗ ಕೇಳ್ತಾರೆ ನಿಮಗೆ, ಭಾರತದಲ್ಲಿ ಡೈರೆಕ್ಟ್ ಎಲೆಕ್ಷನ್ ಯಾವಾಗ ಬಂತು ಅಂದ್ರೆ ಗಾಂಧೀಜಿ ಬಂದ ಮೇಲೆ, ಅಂದ್ರೆ 1919ರ ಕಾಯ್ದೆ ಮೂಲಕ, ಮಂಟಗೋ ಚಮ್ಸ್ಫೋರ್ಡ್ ಕಾಯ್ದೆ ಮೂಲಕ ಬರುತ್ತೆ. 1915ರಲ್ಲಿ ಗಾಂಧೀಜಿ ಬರ್ತಾರಲ್ಲ, ಅದಾದ ನಂತರ ಆದಂತ ಸುಧಾರಣೆಗಳು ಡೈರೆಕ್ಟ್ ಎಲೆಕ್ಷನ್ಸ್ ಗಳಿಗೆಲ್ಲ. ಇಂಡಿಯನ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿ ಒಂದು ಸ್ಟೋರಿ ತರ ಅದನ್ನು ಹೇಳ್ತೀನಿ ನಿಮಗೆ. ಯಾವ್ದೇ ಎಕ್ಸಾಮ್ ಇದ್ರು ಪರ್ಫೆಕ್ಟ್ ಆಗಬೇಕು. ಏನ್ಷಿಯಂಟ್ ಮೀಡಿಯಲ್ ಕೂಡ ಅದು ಬ್ಯೂಟಿಫುಲ್ ಆಗಿರ್ತದೆ. ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅವೆಲ್ಲ ನೋಡಬೇಕು. KS ಮೇನ್ಸ್ ಸಿಲೆಬಸ್ ಇರುತ್ತೆ, ಎಷ್ಟು ಎಸ್ಎಗಳಲ್ಲಿ ಬರೀಬಹುದು, PS ಅಲ್ಲಿ ಸಾಕಷ್ಟು ಬಾರಿ ಕೇಳಿರ್ತಾರೆ. ಅವೆಲ್ಲ ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ನೋಡಿ ಪಾಠ ಕೇಳ್ತಾ ಇರಿ. ಇದಕ್ಕೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸ್ನೇಹಿತರಿಗೆ ತಿಳಿಸಿ. ಜಾಸ್ತಿ ಜನ ನೋಡ್ತಾ ಇದ್ರೆ ನಮಗೂ ಖುಷಿಯಿಂದ ಇನ್ನು ಹೆಚ್ಚಿನ ಪಾಠ ಮಾಡ್ತೀನಿ. ಫ್ರೀ ಆಗಿ ನೀವು ಮನೇಲಿ ಇದ್ಕೊಂಡು ಒಟ್ಟಲ್ಲಿ ನೀವು ಆಫೀಸರ್ ಆದ್ರೆ ನಮ್ಗೆ ನಂದೊಂದು ಕನಸು ಏನಿದೆ ಅಂದ್ರೆ, ಆದಷ್ಟೆಲ್ಲ ಕಂಟೆಂಟ್ ಅನ್ನ ಇಲ್ಲಿ ಯೂಟ್ಯೂಬ್ ಅಲ್ಲಿ ಹಿಂಗ್ ಬಿಡ್ತಾ ಹೋದಾಗ ಸಾಕಷ್ಟು ಜನ ನೋಡ್ಕೊಂಡು, ಎಷ್ಟೋ ಜನಕ್ಕೆ ಪಾಪ ನೀವು ಜಾಬ್ ಮಾಡ್ತಿರ್ತೀರಿ, ನಿಮಗೆ ಕೋಚಿಂಗ್ ಸೆಂಟರ್ಗೆ ಹೋಗಕ್ ಆಗಲ್ಲ. ಅವಾಗ ನೀವು ನನಗೆ ಹೋಗಕ್ ಆಗ್ಲಿಲ್ಲ ಅನ್ನೋದು ಬೇಡ. ಇಲ್ಲೆಲ್ಲ ಫ್ರೀ ಕಂಟೆಂಟ್ ಸಿಗುತ್ತೆ, ಕುತ್ಕೊಂಡು ಓದಿ. ಬಸ್ಸಲ್ಲಿ ಹೋಗುವಾಗ ಅಲ್ಲಿ ಓದ್ಬೋದು, ಮನೇಲಿ ಇದ್ದಾಗ ಆರಾಮಾಗಿ ಓದ್ಕೊಂಡು ನೀವು ನೋಟ್ಸ್ ಮಾಡ್ಕೊಂಡು ಪರೀಕ್ಷೆ ಪಾಸ್ ಆಗ್ಬೋದು. ಕೆಲವೊಬ್ಬರಿಗೆ ಕೋಚಿಂಗ್ ದುಡ್ಡು ಕೊಡುವಂತ ದುಡ್ಡು ಕೂಡ ಇರಲ್ಲ, ಅಂತವ್ರು ಕೂಡ ಇದನ್ನ ಯೂಸ್ ಮಾಡ್ಕೊಳ್ಳಿ. ಕೆಲವೊಬ್ರು ಮನೆ ಕೆಲಸ ಮಾಡ್ತಿರ್ತೀರಿ, ಮನೆ ಕೆಲಸ, ಅವ್ರಿಗೆ ಪಾಪ ಕೋಚಿಂಗ್ ಹೋಗೋದಕ್ಕೆ ಟೈಮ್ ಸಿಗಲ್ಲ. ಅವೆಲ್ಲ ಎಲ್ಲರಿಗೂ ಅಪಾರ್ಚುನಿಟಿ ಇದೆ, ಡಿಜಿಟಲ್ ಯುಗ. ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿ ಪಾಸ್ ಆಗಿ. ಒಂದ್ಸಲ ಹೆಂಗಿದೆ, ಸಂಗೀತ ಸರ್ ಅಕಾಡೆಮಿ ಅಂತ ಇವರಲ್ಲಿ ಸಂಗೀತ ಸರ್ ಪಾಠ ಮಾಡಿದ್ರು, ಒಂದ್ ಸ್ವಲ್ಪ ಯೂಸ್ ಆಯ್ತು, ಅದರಿಂದ ಪಾಸ್ ಆಗಿದೆ ಅಂದ್ರೆ ಮುಗಿತಾ, ಅವತ್ತು ಫುಲ್ ಖುಷಿ. ಮನೆಯಲ್ಲಿ ಡ್ಯಾನ್ಸೇ ಮಾಡ್ಬಿಡ್ತೀವಿ. ಮತ್ತೆ ಡ್ಯಾನ್ಸ್ ಮಾಡಿದ್ದು ಒಂದು ವಿಡಿಯೋ ಹಾಕಿ ಅಂತ ಕೇಳಬೇಡಿ, ಅದು ತುಂಬಾ ಕಿತ್ತೋಗಿರೋ ಡ್ಯಾನ್ಸ್, ಖರಾಬ್ ಡ್ಯಾನ್ಸ್ ಇರ್ತದೆ. ಓಕೆ, ಸೊ ಅಷ್ಟು ಖುಷಿ ಆಗುತ್ತೆ ಅಂತ ಹೇಳಿ ಇಂಥವೆಲ್ಲ ಕೇಳ್ತಿರ್ತಾರೆ ಸ್ಟೂಡೆಂಟ್, ಹಿಂಗ ಡ್ಯಾನ್ಸ್ ಮಾಡ್ತಾರೆ, ಹೆಂಗ್ ಮಾಡ್ತಾರೆ, ಅದೊಂದು ಹಾಕಿ ವಿಡಿಯೋ ಹಾಕಿ ಅಂತ. ಓಕೆ, ಎಕ್ಸ್ಟೆಂಡೆಡ್ ದ ಪ್ರಿನ್ಸಿಪಲ್ ಆಫ್ ಕಮ್ಯುನಲ್ ರಿಪ್ರೆಸೆಂಟೇಷನ್. ಕಮ್ಯುನಲ್ ರಿಪ್ರೆಸೆಂಟೇಷನ್ ಯಾವಾಗ ಬಂತು ಹೇಳಿ ನೋಡ? ಕಮ್ಯುನಲ್ ರಿಪ್ರೆಸೆಂಟೇಷನ್ ಮತೀಯ, ಇಲ್ಲಿ ಎಲೆಕ್ಷನ್ ರಿಲೇಟೆಡ್ ಯಾವಾಗ ನಡೀತದೆ ಹೇಳಿ? ರಿಪ್ರೆಸೆಂಟೇಷನ್ ಮತೀಯ ಅನ್ನೋದು 1909ರಲ್ಲೇ ಬಂತು, ಮಾರ್ಲೆ ಮಿಂಟೋ ಅಲ್ಲಿ ಬಂತು. ಕಮ್ಯುನಲ್ ಅನ್ನುವಂಥದ್ದು ಅವಾಗಲೇ ಬರ್ತದೆ. ಅದನ್ನ ಮುಂದುವರೆಸ್ತಾರೆ ಇವರು. 1919ರ ಕಾಯ್ದೆಯಲ್ಲಿ ಏನಾದ್ರು ತೆಗೆದ 1909ರಲ್ಲಿ ಮತೀಯ ಅನ್ನುವಂಥದ್ದು ಬಂತು, ಕಮ್ಯುನಲ್ ರಿಪ್ರೆಸೆಂಟೇಷನ್ ಅನ್ನುವಂಥದ್ದು ಬಂತು. ಅದಾದ್ಮೇಲೆ 1919ರ ಕಾಯ್ದೆಯಲ್ಲಿ ಸ್ಟಾಪ್ ಆಗತ್ತಾ? ಇಲ್ಲ, ಸ್ಟಾಪ್ ಆಗಲ್ಲ. ಅದಕ್ಕೆ ನಾವು ರಪ್ನಂಗ್ ಬರ್ತದೆ ಎಕ್ಸ್ಟ್ರಾ. ಏನಂದ್ರೆ ಏನು, ಮೊದ್ಲೇನಿತ್ತು ಕಮ್ಯುನಲ್ ಅಂದ್ರೆ ಏನು? ಹಿಂದೂ ಮತ್ತು ಮುಸ್ಲಿಂ ಅಷ್ಟೇ ಡಿವೈಡ್ ಇತ್ತು 1909ರಲ್ಲಿ. ಈಗ 1919ರಲ್ಲಿ ಏನಾಗುತ್ತೆ, ಹಿಂದೂ ಮತ್ತು ಮುಸ್ಲಿಂ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅವ್ರ ಅಣ್ಣ ತಮ್ಮರು ಬರ್ತಾರೆ. ಸಿಖ್ಸ್, ಇಂಡಿಯನ್ ಕ್ರಿಶ್ಚಿಯನ್, ಆಂಗ್ಲೋ ಇಂಡಿಯನ್ಸ್, ಯುರೋಪಿಯನ್ಸ್, ಇವ್ರಿಗೆಲ್ಲ ಸೆಪರೇಟ್ ಎಲೆಕ್ಟ್ರೇಟ್ ಮಾಡ್ಬಿಡ್ತಾರೆ. ಅಂದ್ರೆ ಇವ್ರಷ್ಟು ಕಿತ್ತಾಡ್ಕೊಂಡು ಇಲ್ಲೇ, ನೀವು ಇಲ್ಲೇ ಗುದ್ದಾಡ್ಕೊಂಡು ಇಲ್ಲೇ ಸಾಯಿರಿ ಅಂತ ಅವ್ರು. ಇಂಡಿಯಾ ನೋಡಿ ಹೆಂಗ್ ಇಂಡಿಯಾದವ್ರನ್ನ ಬಹಳ ಆಟ ಆಡಿಸಿದ್ದಾರೆ. ಇನ್ನೂ ನಾವು ಪಾಠ ಕಲ್ತಿಲ್ಲ. ಈಗೂ ಮತ್ತೆ ಇಂಡಿಯಾ, ಆಗ ಬ್ರಿಟಿಷ್ ಅವರು ಆಟ ಆಡಿಸ್ತಿದ್ರ, ಈಗ ಬೇರೆ ಯಾರು ಆಟ ಆಡಿಸ್ತಾರೆ. ಒಟ್ಟಲ್ಲಿ ನಾವು ಆಟ ಆಡೋದು ಬಿಟ್ಟಿಲ್ಲ, ಅವ್ರು ಆಟ ಆಡ್ಸೋದು ಬಿಟ್ಟಿಲ್ಲ. ಈ ತರ ಆಗ್ತಾ ಇದೆ ಅಲ್ವಾ? ರೈಟ್. ಅದಕ್ಕೆ ಎಜುಕೇಶನ್ ಅನ್ನೋದು ಆಲೋಚನೆ ಕೊಡ್ತಾ ಹೋದಾಗ ತುಂಬಾ ಜನ ಎಜುಕೇಟೆಡ್ ಆಗಿ, ರ್ಯಾಷನಲ್ ಆಗಿ ಥಿಂಕ್ ಮಾಡ್ತಾ ಹೋಗು. ಸೊ ಈಗ ಏನ್ ನೆನ್ಪಿಡ್ಬೇಕು, ಇಲ್ಲಿ ಕಮ್ಯುನಲ್ ಅನ್ನೋದು 1909ರಲ್ಲಿ ಬಂತು, ಕರೆಕ್ಟ್ ಆಯ್ತು. 1919ರಲ್ಲಿ ಕಮ್ಯುನಲ್ ಅನ್ನು ತೆಗೆದಾಕಿಲ್ಲ. ಹಿಂದೂ ಮುಸ್ಲಿಂ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಎಕ್ಸ್ಟ್ರಾ ಬಂದು ಏನಿದು ಸಿಖ್, ಇಂಡಿಯನ್ ಕ್ರಿಶ್ಚಿಯನ್, ಆಂಗ್ಲೋ ಇಂಡಿಯನ್ಸ್ ಇರೋ ಇಷ್ಟು ಹೆಸರು ನೆನ್ಪಿಡೋದು ಬೇಡ. ಒಟ್ಟಿನಲ್ಲಿ ಎಕ್ಸ್ಟ್ರಾ ಸೆಪರೇಟ್ ಎಲೆಕ್ಟ್ರೇಟ್ ಬಂತು ಅನ್ನೋದು ನೆನ್ಪಿಡು. ಹಾಗಾದ್ರೆ ನೆಕ್ಸ್ಟ್ ಬರುವಂತ ಸೈಮನ್ ಕಮಿಷನ್ ಇದೆಯಲ್ಲ, ಸೈಮನ್ ಕಮಿಷನ್ 1927ರಲ್ಲಿ ಅವ್ರೇನಾದ್ರೂ ತೆಗೆದಾಕಂತ ಹೇಳಿದ್ರ ಹೇಳಿ? ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಎಸ್ ಆರ್ ನೋ ಟೈಪ್ ಮಾಡಿ ನೋಡೋಣ, ವೇಟ್ ಮಾಡ್ತೀನಿ. 1920 ಪಾಸ್ ಮಾಡಿ 1927ರಲ್ಲಿ ಸೈಮನ್ ಕಮಿಷನ್ ಬಂದಿದ್ದು ಕಮ್ಯುನಲ್ ಇದು ಮಣ್ಣು ತೆಗೆದಾಕಿ ಕಮ್ಯುನಲ್ ರಿಪ್ರೆಸೆಂಟೇಷನ್ ಬೇಡ ಅಂತ ಅನ್ನುವಂಥದ್ದು ಹೇಳ್ತಾರ? ಇಲ್ಲ, ಅವರು ಕಂಟಿನ್ಯೂ ಮಾಡಿ ಅಂತಾನೆ ಹೇಳ್ತಾರೆ.
ಕಿತ್ತೋಗಿರೋ ಸೈಮನ್ ಕೂಡ ಹಂಗೆ ಹೇಳ್ತಾನೆ. ಆಮೇಲೆ 1935 ಕಾಯ್ದೆ ಬರ್ತಲ್ಲ, ಅವಾಗ ಏನಾದ್ರೂ ಕಮ್ಯುನಲ್ ಅನ್ನ ತೆಗೆದು ಹಾಕಂತ ಹೇಳ್ತಾರ? 1909 ಬಂದದ ಕಮ್ಯುನಲ್? ನೋ, ಅವಾಗ್ಲೂ ಇಲ್ಲ. ಇದನ್ನೇ ಎಕ್ಸಾಮ್ ಅಲ್ಲಿ ಕೇಳೋದು ಸ್ನೇಹಿತರೆ. ಇಲ್ಲಿ ಬಂದಂತದ್ದು ಮುಂದೆ ತೆಗೆದು ಹಾಕಂತ ಹೇಳೋದೇ ಇಲ್ಲ ಅವರು. ಡಯಾರ್ಕಿ ಯಾವಾಗ ಬಂತು ಸ್ನೇಹಿತರೆ? ಡಯಾರ್ಕಿ 1919 ಬಂತು. ಬಟ್ 1927 ಸೈಮನ್ ಆಯೋಗ ಹೇಳುತ್ತೆ ಡಯಾರ್ಕಿ ಬೇಡ, ಸರಿ ಇಲ್ಲದು, ತೆಗೆದು ಹಾಕಿ ಅಂತ. ಬೇಕಾದ್ರೆ ಸೈಮನ್ ಆಯೋಗ ಡಯಾರ್ಕಿಯನ್ನ ತೆಗೆದು ಹಾಕಿರಿ ಅಂತ ಹೇಳಿದ್ರು ಹೊರತಾಗಿ ಈ ನಮ್ಮ ಕಮ್ಯುನಲ್ ಎಲೆಕ್ಟ್ರೇಟ್ ಅನ್ನು ತೆಗೆದು ಹಾಕಂತ ಹೇಳಿಲ್ಲ. ಸೈಮನ್ ಆಯೋಗ ಏನ್ ಹೇಳುತ್ತೆ, ಏನಕ್ಕೆ ರೆಕಮೆಂಡೇಶನ್ ಮಾಡುತ್ತೆ? ಡಯಾರ್ಕಿ ಅಂತ ತಂದಿತ್ತಲ್ಲ ಅಂತ ತೆಗೆದು ಹಾಕಿ. ಯಾವಾಗ ಬಂದಿದ್ದು ಡಯಾರ್ಕಿ? 1919 ಕಾಯ್ದೆಯಲ್ಲಿ ಬಂತು. ಅರ್ಥ ಆಯ್ತಲ್ಲ? ನೀವು ಎಲ್ಲಾ ಇಂಪಾರ್ಟೆಂಟ್, ಇವು ಪ್ರತಿಯೊಂದು ಇಂಪಾರ್ಟೆಂಟ್ ಇದೆಲ್ಲ. ಬೈ ಕ್ಯಾಮರಲಿಸಮ್, ಡೈರೆಕ್ಟ್ ಎಲೆಕ್ಷನ್ ಯಾವಾಗ ಬಂತ ಅಂತ ಕೇಳ್ತಾರೆ. ಓಕೆ, ಇಲ್ಲಿ 1919 ಕಮ್ಯುನಲ್ ರಿಪ್ರೆಸೆಂಟೇಷನ್ ತೆಗೆದು ಹಾಕಿದ್ರು ಅಂತ ಏನಾದ್ರು ಹೇಳಿಕೆ ಕೇಳಿದ್ರೆ ತಪ್ಪದು. ಓಕೆ, ಅದ್ರ ಜೊತೆಗೆ 1909 ಸ್ಟಾರ್ಟಿಂಗ್ ಸ್ಯಾಂಪಲ್ ಟ್ರೇಲರ್ ಬಂದಿತ್ತಲ್ಲ, ಈಗ ಪೂರ್ತಿ ಪಿಕ್ಚರ್ ತೋರಿಸಿದ್ರು 1919. ಇಲ್ಲಿ 1935 ಡಬಲ್ ಪಾರ್ಟ್ 2 ಬಂದ್ರು. ಬಾಹುಬಲಿ ಪಾರ್ಟ್ 2 ಬಂತು, ಮತ್ತೆ ಪುಷ್ಪ 2 ಬರ್ತಲ್ಲ ಆತರ. ಸೊ ಇವ್ರೇನ್ ಸ್ಟಾಪ್ ಮಾಡ್ಲಿಲ್ಲ, ಪಾರ್ಟ್ 1 ಪಾರ್ಟ್ 2 ಹಂಗೆ ಬರ್ತಾ ಇರೋ. ಸೊ ಈ ಕಮ್ಯುನಲ್ ಎಲೆಕ್ಟ್ರೇಟ್ ಇಂದಾನೆ ನಮ್ಮ ಭಾರತವನ್ನ ಆಡಳಿತ ನಡೆಸಿಬಿಟ್ರು ಅವರು. ಓಕೆ, ಸೊ ನೆನ್ಪಿಳ್ತದೆ ನಿಮ್ಗೆ. ಮತ್ತೇನಾಗುತ್ತೆ ಸ್ನೇಹಿತರೆ, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1990 ಡೈರೆಕ್ಟ್ ಎಲೆಕ್ಷನ್ ಬಂತು ಅಂತ ಹೇಳಿದ್ವಿ. ಡೈರೆಕ್ಟ್ ಎಲೆಕ್ಷನ್ ಬಂದಾಗ ಇವ್ರಿಗೆ ಯಾವ ರೀತಿ ಯಾರು ಓಟ್ ಹಾಕ್ಬೇಕಾಗಿತ್ತು? ಎಲ್ಲರೂ ಓಟ್ ಹಾಕೋದಿತ್ತಾ? ಇಲ್ಲ, ಅವಾಗಿರ್ಲಿಲ್ಲ ಆತರ. ಈಗೇನಿದೆ, 18 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಓಟ್ ಹಾಕ್ಬಹುದು ಅಂತಿದೆ. ಯಾವ ಸಂವಿಧಾನ ತಿದ್ದುಪಡಿ ಮೂಲಕ ಮಾಡಿದ್ರೆ ಹೇಳಿ, ಕಮೆಂಟ್ ಸೆಕ್ಷನ್ ಮಾಡಿ. ಯಾವ ಸಂವಿಧಾನ ತಿದ್ದುಪಡಿ? 18+ ಇದ್ದವರು ಎಲ್ಲರೂ ಓಟ್ ಹಾಕ್ಬಹುದು ಅಂತ ಯಾವ ಸಂವಿಧಾನ ತಿದ್ದುಪಡಿ ಮತ್ತು ಯಾವ ವರ್ಷ ಜಾರಿಗೆ ಬಂತು ಅನ್ನೋದು ಹೇಳಿ. ತಿದ್ದುಪಡಿ ಕಾಯ್ದೆ ವರ್ಷ ಅಲ್ಲ, ತಿದ್ದುಪಡಿ ಯಾವುದು ಮತ್ತು ಜಾರಿಗೆ ಬಂದ ವರ್ಷ. ಕಾಯ್ದೆ ಬೇರೆ, ಜಾರಿಗೆ ಬಂದ ವರ್ಷ ಇದೆ. ಜಾರಿಗೆ ಬಂದಿದ್ದು ಬಹಳ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ತಿದ್ದುಪಡಿ ಎಷ್ಟನೇದ್ದು ಮತ್ತು ಜಾರಿಗೆ ಬಂದ ವರ್ಷ ಯಾವುದು? ಅವಾಗ ಚೀಫ್ ಎಲೆಕ್ಷನ್ ಕಮಿಷನರ್ ಒಬ್ಬರೇ ಇದ್ದವ್ರನ್ನ 3 ಜನ ಮಾಡ್ತಾರೆ. ಫಸ್ಟ್ ಮೊದಲೆಲ್ಲ ಒಬ್ಬರೇ ಇರ್ತಿದ್ರು, ಈಗ 3 ಜನ ಆಗಿದ್ದಲ್ಲ. ಸೊ ಇವಾಗ ಫಸ್ಟ್ ಟೈಮ್ 3 ಜನ ಚೇಂಜ್ ಆಗೋದು ಇಲ್ಲಿ. ಓಕೆ, ಇಲ್ಲಿ ಎಲೆಕ್ಷನ್ ಯಾರು ಓಟ್ ಹಾಕ್ಬೇಕಂದ್ರೆ 3 ಈ ತರದ್ದು ಓಟ್ ಹಾಕ್ಬೇಕು. ಯಾರು ಅಂದ್ರೆ ಯಾರ ಹತ್ರ ಆಸ್ತಿ ಇದೆ ಅವರಷ್ಟೇ ಓಟ್ ಹಾಕೋದು. ನೋಡಿ ಇಲ್ಲಿ, ಪ್ರಾಪರ್ಟಿ, ಆಸ್ತಿ ಇದ್ದಂತವ್ರು, ಯಾರ್ಯಾರು ತೆರಿಗೆ ಕಟ್ತಿದ್ರು ಅವ್ರಷ್ಟೇ. ಆಮೇಲೆ ಎಜುಕೇಶನ್, ಯಾರ್ಯಾರು ಶಿಕ್ಷಣ ಹೊಂದಿದ್ರು ಅವ್ರಷ್ಟೇ. 3 ಇದ್ರೆ 3 ಹಾಕ್ಬೋದು, ಯಾವ್ದಾದ್ರು ಒಂದಿದ್ರು ಹಾಕ್ಬೋದು. ಒಟ್ನಲ್ಲಿ ಈ ಯಾರಾದ್ರೂ ಎಜುಕೇಶನ್ ಇಲ್ಲ, ಟ್ಯಾಕ್ಸ್ ಕಟ್ಟಲ್ಲ, ಪ್ರಾಪರ್ಟಿ ಇಲ್ವಾ, ನೀವು ಓಟೇ ಹಾಕೋಂಗಿಲ್ಲ. ನೋಡಿ ಎಂತ ದರಿದ್ರ ಪದ್ಧತಿ. ಈಗ ಅಟ್ಲೀಸ್ಟ್ ನಮ್ಮ ಭಾರತಕ್ಕೆ ಒಳ್ಳೆ ಅವಕಾಶ ಕೊಟ್ರಲ್ಲ. 18 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಕೂಡ ಸರ್ಕಾರ ಎಂತದ್ದಿರ್ಬೇಕು ಅನ್ನೋದು ವಿಚಾರ ಮಾಡುವಂತದ್ದು ಅವಕಾಶ ನಿಮ್ಗೆ ಕೊಟ್ಟಾರೆ. ಬಟ್ ಎಷ್ಟೋ ಜನ ಓಟೇ ಹಾಕಲ್ಲ, ಅವತ್ತು ಪಿಕ್ನಿಕ್ ಹೋಗ್ಬಿಡೋದು, ಅಥವಾ ಕೆಲವೊಂದು ಜನ ಸುಮ್ಮನೆ ಯಾವ್ದೋ ಧರ್ಮದ ವಿಚಾರದಲ್ಲಿ ಹಾಕೋದು, ಕೆಲವರು ಜಾತಿ ವಿಚಾರದಲ್ಲಿ ಹಾಕೋದು, ಕೆಲವರು ದುಡ್ಡು ಕೊಟ್ಟರೆ ಹಾಕೋದು, ಈ ತರದ್ದು ಇರ್ತದೆ. ಸೊ ಅದಕ್ಕೆ ಯಂಗ್ ಜನರೇಷನ್ ತುಂಬಾ ಚೆನ್ನಾಗಿ ಕಲ್ತ್ಬಿಟ್ಟು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದಂತ ವಿಚಾರ ಮಾಡಿ ನೀವೆಲ್ಲರೂ ಓಟ್ ಹಾಕ್ಬೇಕು. ಅಟ್ಲೀಸ್ಟ್ ನೋಟ ಹಾಕ್ಬಹುದು, ಇಂಟ್ರೆಸ್ಟ್ ಇಲ್ಲ ಅಂದ್ರೆ. ಅಥವಾ ನೀವು ಯಾರಾದ್ರೂ ಒಬ್ರು ಚೆನ್ನಾಗಿ ಕೆಲಸ ಮಾಡಿದ್ರೆ ಅವರಿಗೆ ಬೆಂಬಲ ಕೊಡಬೇಕು. ಅವಾಗ ಏನಾಗುತ್ತೆ, ಈಗ ಎಲ್ಲ ಅನಲೈಸ್ ಮಾಡ್ತಾರೆ ಇದನ್ನೆಲ್ಲ. ಈಗ ಮೆಟಾ ಡಾಟಾ ಅನ್ನೋದು ಕಾನ್ಸೆಪ್ಟ್ ಬಂದಿದೆ, ಬಿಗ್ ಡಾಟಾ ಅನಾಲಿಸಿಸ್. ಅದೆಲ್ಲ ನೋಡಿದಾಗ ಹೌದಾ, ಈ ಏಜ್ ಗ್ರೂಪ್ ಇದ್ದಂತವ್ರು ನಮಗೆ ಬಹಳ ಓಟ್ ಹಾಕ್ತಾ ಇಲ್ಲ ಅಂದ್ರೆ ಅವ್ರಿಗೋಸ್ಕರ ಒಂದು ಕಾಯ್ದೆ ಮಾಡೋಣ ಅಂತ ಅವ್ರಿಗೆ ಅನ್ಸುತ್ತೆ. ಇಲ್ಲಾಂದ್ರೆ ನಿಮ್ ಪಡೆಗೆ ನೀವು ಪಿಕ್ನಿಕ್ ಹೋದ್ರೆ ಅವ್ರು 5 ವರ್ಷ ಪಿಕ್ನಿಕ್ ಮಾಡ್ತಾರೆ. ಸೊ ಅದನ್ನ ನೀವು ಯಂಗ್ ಜನರೇಷನ್ ನೀವು ಅರ್ಥ ಮಾಡ್ಬೇಕು. ಓಟ್ ಹಾಕ್ಬೇಕು, ಒಟ್ಟಿನಲ್ಲಿ ಯಾರೋ ಒಬ್ಬರನ್ನ ಆಯ್ಕೆ ಮಾಡ್ಬೇಕು ನೀವು, ಅಲ್ವಾ? ಇಲ್ಲಿ ನಾವು ಓಟ್ ಹಾಕಿದ್ರೆ ಚೇಂಜ್ ಆಗತ್ತಾ ಅಂದ್ರೆ ಎಲ್ಲರೂ ಹಿಂಗೆ ಅಂದ್ರೆ ಹಿಂಗೆ ಆಗಲ್ಲ, ಇಂಡಿಯಾ ಉದ್ದಾರ ಆಗಲ್ಲ ಆತ. ಓಕೆ, ಒಟ್ಟಿನಲ್ಲಿ ಓಟ್ ಹಾಕಿ, ನಿಮ್ಗೆ ಇಷ್ಟ ಬಂದದಕ್ಕೆ ಹಾಕ್ಬಹುದು. ಬಟ್ ಒಟ್ಟಿನಲ್ಲಿ ಓಟ್ ಹಾಕಿ, ಅಥವಾ ಯಾರಿಗೂ ಇಷ್ಟ ಬಂದವ್ರಿಗೆ ಹಾಕಿ, ಬೇರೆ ಇದ್ದವ್ರಿಗೆ ಹಾಕಿ, ಒಟ್ಟಿನಲ್ಲಿ ವೋಟಿಂಗ್ ಪಾರ್ಟಿಸಿಪೇಟ್ ಮಾಡ್ಬೇಕು. ವೋಟ್ ಮಾಡ್ಬೇಕನ್ನೋದು ಫಂಡಮೆಂಟಲ್ ಡ್ಯೂಟಿ ಹೌದೋ ಅಲ್ವೋ ಅದೊಂದು ಕಮೆಂಟ್ ಸೆಕ್ಷನ್ ಹೇಳಿ. ಮತ್ತು ಟ್ಯಾಕ್ಸ್ ಕಟ್ಟಬೇಕನ್ನೋದು ಫಂಡಮೆಂಟಲ್ ಡ್ಯೂಟಿ ಹೌದೋ ಅಲ್ವೋ ಅದೊಂದು ಹೇಳಿ. ತಂದೆ ತಾಯಿ ಮಾತು ಕೇಳಬೇಕು, ಟು ಒಬೇ ದ ಪೇರೆಂಟ್ಸ್ ಅನ್ನುವಂಥದ್ದು ಕೂಡ ಫಂಡಮೆಂಟಲ್ ಡ್ಯೂಟಿ ಹೌದು ಅಲ್ವೋ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಹೇಳಿ. ಕ್ವಶನ್ ಅರ್ಥ ಆಯ್ತಲ್ಲ ಹೇಳಿದ್ದು? ಸಪರೇಟೆಡ್, ಇಲ್ಲಿ ಏನಾಗುತ್ತೆ, ಬಜೆಟ್ ಅನ್ನ ಸೆಪರೇಟ್ ಮಾಡ್ತಾರೆ. ಮೊದಲು ಹೇಳಿದ್ವಲ್ಲ, ಬಜೆಟ್ ಇಂಟ್ರೊಡ್ಯೂಸ್ ಆಯ್ತು ಅಂತ ಹೇಳಿದ್ವಿ. ಯಾವಾಗ ಬಂತು ಬಜೆಟ್? ಕಮೆಂಟ್ ಸೆಕ್ಷನ್ ಹೇಳಿ. ನಾ ಹೇಳಿದ್ನಲ್ಲಾಗಲೇ ಪ್ರೀವಿಯಸ್ ಇದೇ ಕ್ಲಾಸ್ ಅಲ್ಲಿ ಹೇಳಿದೀನಿ ಬಜೆಟ್ ಬಂತು ಅಂತ. ಬಟ್ ಅದನ್ನ ಸೆಪರೇಟ್ ಮಾಡ್ತಾರೆ. ಏನಂತ? ಕರ್ನಾಟಕದ ಬಜೆಟ್, ಪ್ರೊವಿನ್ಷಿಯಲ್ ಬಜೆಟ್ ಅಂದ್ರೆ ರಾಜ್ಯ ಮಟ್ಟದ್ದು, ಇಲ್ಲಿ ಸೆಂಟ್ರಲ್ ಬಜೆಟ್ ಅಂದ್ರೆ ಕೇಂದ್ರದ. ಮೋದಿ ಬಜೆಟ್ ಬೇರೆ, ಇಲ್ಲಿ ಕರ್ನಾಟಕದ ಬಸವರಾಜ ಬೊಮ್ಮಾಯಿ ಬಜೆಟ್ ಬೇರೆ. ಆತರ ನೆನ್ಪಿಡ್ತೀರಾ? ಇದನ್ನ ಆತರ ಸೆಪರೇಟ್ ಮಾಡ್ತು. ಆಮೇಲೆ ಇದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, 1926 ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಅಂದ್ರೆ ಬರೀ UPSC ಅಷ್ಟೇ, KPSC ಬಂದಿಲ್ಲ ಇನ್ನು. ಅವಾಗ UPSC ಮಾತ್ರ ಬರುತ್ತೆ 1926. ಯಾವಾಗ ಬಂತು? 1926 ಬಂತು. ಸಿವಿಲ್ ಸರ್ವೆಂಟ್ಸ್ ಅನ್ನ ರಿಕ್ರೂಟ್ ಮಾಡೋದಕ್ಕೆ ಇರುವಂತ ಏಜೆನ್ಸಿ. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ UPSC ಮತ್ತು KPSC ಯಾವಾಗ ಬಂತು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೋಡೋಣ, ಪಾಸ್ ಮಾಡಿ. UPSC ಮತ್ತು KPSC ಎರಡೂ ಅಂತ ಕೇಳಿದಾಗ 1935 ಕಾಯ್ದೆ ಅಂತ ಹೇಳ್ಬೇಕು ನೀವು. ಬರೀ UPSC ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ 1926 1919 ಕಾಯ್ದೆ ಮೂಲಕ ಫಸ್ಟ್ 1926 ಅನ್ನೋದು UPSC ಬಂತು. ಬಟ್ UPSC ಮತ್ತು KPSC ಎರಡೂ ಕೂಡ ಅಧಿಕಾರಕ್ಕೆ ಚೆನ್ನಾಗಿ ಅವರಿಗೆ
ಒಂದು ಸ್ವಾಯತ್ತತೆಯನ್ನ ಕೊಟ್ಟಿದ್ದು ಯಾವಾಗ? KPSC ಅಂದ್ರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮತ್ತು UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ 1935 ಒಂದೇ ಕೇಳಿದ್ರೆ 26 ಅಂತ ಹೇಳಿ UPSC ಅಷ್ಟೇ. ಸ್ಟೇಟ್ ಮತ್ತು UPSC ಎರಡು ಒಟ್ಟಿಗೆ ಕೇಳಿದಾಗ ನೀವು 1935 ಅಂತಾನೆ ಹೇಳ್ಬೇಕು. ಅರ್ಥ ಆಯ್ತಾ? ಕ್ವಶನ್ ಎಕ್ಸಾಮ್ ಅಲ್ಲಿ ಏನ್ ಬರ್ತದೆ ಎಲ್ಲವೂ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಷ್ಟು ತಿಳ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗಿ ಹೋಗ್ತೀವಿ. ಓಕೆ, ಇಷ್ಟೊಂದು ನಾವು ಕೂಗಾಡಿ ತಲೆಗೆಡಿಸುವಂತ ಪಾಠ ಹೇಳೋದಕ್ಕೆ ಸ್ವಲ್ಪ ನಿಮಗೆ ನಿಜವಾಗ್ಲೂ ಇಷ್ಟ ಆಗ್ತಾ ಇದೆ, ಅರ್ಥ ಆಗ್ತಾ ಇದೆ ಅಂತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆ, ಪಾಸ್ ಆದ್ಮೇಲೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ನಮ್ಮ ಹೆಸರನ್ನ ನಿಜವಾಗ್ಲೂ ನನ್ನಿಂದ ನಿಮ್ಗೆ ಹೆಲ್ಪ್ ಆಗಿದ್ರೆ ಹೇಳಿ, ಅವಾಗ ಖುಷಿ ಆಗತ್ತೆ. ನಾವು ಕೂಡ ಡ್ಯಾನ್ಸ್ ಮಾಡೋಣ. ನೀವು ಹೇಳಿದೆ ರೈಟ್. ವಿಡಿಯೋ ಹಾಕಲ್ಲ ಮತ್ತೆ ಅದರದ್ದು. ಅಪಾಯಿಂಟ್ಮೆಂಟ್ ಆಫ್ ಸ್ಟ್ಯಾಚ್ಯೂಟರಿ ಕಮಿಷನ್ ಟು ಇನ್ಕ್ವೈರ್ ವರ್ಕಿಂಗ್, ಇದು ಏನಂದ್ರೆ 10 ವರ್ಷ ಆದ್ಮೇಲೆ ಅಂದ್ರೆ ಏನಿದೆ ಅರ್ಥ? 1919 ಆದ್ಮೇಲೆ 10 ವರ್ಷ ಆದ ನಂತರ 1929ರಲ್ಲಿ ಮತ್ತೊಂದು ಕಾಯ್ದೆ ಬರ್ಬೇಕಾಗಿತ್ತು ಅಲ್ವಾ? 10 ವರ್ಷ ಅಂತ ಹೇಳಿದ್ರು. ಬಟ್ ಅದ ಸೈಮನ್ ಕಮಿಷನ್ ಯಾವಾಗ ಬರ್ತದೆ? 1927, 2 ವರ್ಷ ಮುಂಚೆನೆ ಬಂದ್ಬಿಡ್ತದೆ ಸೈಮನ್ ಕಮಿಷನ್. ಸೈಮನ್ ಆಯೋಗದಲ್ಲಿ ಎಷ್ಟು ಜನ ಇದ್ರು? ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ. ರೈಟ್, ಮತ್ತೇನಾಗತ್ತೆ ಇಲ್ಲಿ? ಡೈರೆಕ್ಟ್ ಎಲೆಕ್ಷನ್ ಅನ್ನುವಂಥದ್ದು ಕಾನ್ಸೆಪ್ಟ್ ನಾವು ಆಲ್ರೆಡಿ ಆಗ್ಲೇ ಹೇಳಿದ್ವಿ. ಡೈರೆಕ್ಟ್ ಎಲೆಕ್ಷನ್ ಅಂತ ಕಾನ್ಸೆಪ್ಟ್ ಬರ್ತದೆ ಅಂತ ನೋಡಿದ್ವಿ. ಓಕೆ, ರೈಟ್. ಈಗ ಅವಾಗ ಏನ್ ಹೇಳ್ತಾರೆ? ಆಗಸ್ಟ್ 20, 1917 ಏನ್ ಹೇಳುತ್ತೆ? ಫಸ್ಟ್ ಟೈಮ್ ಏನ್ ಹೇಳುತ್ತೆ? ನಾವು ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಇನ್ ಇಂಡಿಯಾ ಅಂದ್ರೆ 1917ರಲ್ಲಿ, ಅದಕ್ಕೆ ಮುಂಚೆ ಮಾತೇ ಎತ್ತಿಲ್ಲ. 1917ರಲ್ಲಿ ಅವಾಗ ನಾವು ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಒಂದು ಸಣ್ಣ ಸುಳಿವು ಕೊಟ್ರು ಅಷ್ಟೇ. ಅವರು ಅಷ್ಟು ಡೇಂಜರ್ ಇದಾರೆ ನೋಡಿ ಅವಾಗಿಂದ. 1917ರಲ್ಲಿ ಹೇಳಿದವ್ರು ಕಳ್ರು 1947ರಲ್ಲಿ ಕೊಟ್ಟಾರೆ. ಅವ್ರಿಗೆ ಕಳ್ರ ಅನ್ನೋಕಿನ ಅಷ್ಟರವರೆಗೆ ನಾವು ಬಿಟ್ಟಿವಲ್ಲ, ನಾವ್ ಹೆಂಗಿರ್ಬೇಕು ಅಂತ. 47ರವರೆಗೂ ಕೈ ಬಿಟ್ಟಿವಿ ನಾವು. ಇನ್ನೂ ಅವ್ರನ್ನ 1917ರಲ್ಲಿ ಅವರಾಗ್ಲೇ ಕೊಡ್ತೀವಿ ಅಂದ್ರು ಮತ್ 30 ವರ್ಷ ನಾವೇ ಜಗಿವಿ. ಆರಾಮಾಗಿ ಹೋಗ್ಲಿ ತೋಳ್ರಿ, ಅರ್ಜೆಂಟ್ ಏನಿದೆ ಅಂತ. ಈಗ ನಿಮಗೂ ಕೂಡ ಎಕ್ಸಾಮ್ ಪಾಸ್ ಆಯ್ತಾನಪ್ಪ ಅಂತ ಏನಿಲ್ಲ, ಆರಾಮಾಗಿದೀವಿ ನಾವು. ಬೆಳಿಗ್ಗೆ ಆರಾಮ್ ಲೇಟ್ ಆಗಿ ಹೇಳ್ತೀವಿ, ಆರಾಮ್ ನಾಷ್ಟ ಮಾಡ್ಕೊಂಡು ಇಡ್ಲಿ ಹೊಡೆದು ಮಧ್ಯಾಹ್ನ ಬಿರಿಯಾನಿ ತಿಂದು ನೈಟ್ ಫಿಲ್ಮ್ ನೋಡಿ ಒಳ್ಳೆ ಸುತ್ತಾಡ್ಕೊಂಡು ರಾಜಕೀಯ ಮಾತಾಡಿ ಎಲ್ಲ ಮಸ್ತ್ ಆಗಿದೀವಿ ಅಂತ ಹೇಳ್ತಿರ್ತೀವಿ. ಹಂಗಿರ್ತೀರಾ? ಅಥವಾ ಕಷ್ಟಪಟ್ಟು ಚೆನ್ನಾಗಿ ಓದಿ ಪಾಪ ನಿಮ್ಮ ಅಪ್ಪ ಅಮ್ಮ ದುಡ್ಡು ಗಿಟ್ಟು ಕೊಟ್ಟು ಕಳಿಸಿರ್ತಾರೆ, ಕೋಚಿಂಗ್ ಕಳಿಸಿರ್ತಾರೆ, ಅಥವಾ ನಿಮ್ಮ ಮನಸ್ಸಲ್ಲಿ ಒಂದು ಆಸೆ ಇರ್ತದೆ ಮಾಡ್ಬೇಕು ಅನ್ನೋದು. ನೋಡಿದ್ರೆ ಕೆಲಸ ಏನು ಮಾಡಲ್ಲ. ಓದ್ಬೇಕು ನೀವು, ಮಾಡ್ಬೇಕಂತ ಎನ್ನುವಂತ ಕನಸು ಅದಕ್ಕಿನ ಕೆಲಸ. ನೀವು ದೊಡ್ಡ ಕನಸು ಕಾಣೋಕಿನ ಸ್ವಲ್ಪ ಕೆಲಸ ಮಾಡಿ, ಅದೇ ಗ್ರೇಟ್ ಇರ್ತದೆ ಯಾವಾಗ್ಲೂ. ಬರೀ ಕನಸು ಕಾಣೋದು ಮಲ್ಕೊಳ್ಳೋದು ಆಗ್ಬಿಡೋದು. ಓದಿ ಪಕ್ಕಾ ಆಗ್ತೀರಿ ಸ್ನೇಹಿತರೆ, ಎಂತೆಂಥವರೆಲ್ಲ ಆಗಿದ್ದಾರೆ. ಸೊ ಕಷ್ಟಪಟ್ಟು ಓದಿ, ಎಲ್ಲ ನೀಟಾಗಿ ಹೇಳ್ತಾ ಹೋಗ್ತೀನಿ, ಪ್ರತಿಯೊಂದು ಫಾಲೋ ಮಾಡಿ ನಾನು ಹೇಳ್ತಾ ಹೋಗ್ತೀನಿ. ಚೆನ್ನಾಗಿ ಓದಿ, ಒಟ್ಟಿನಲ್ಲಿ ಪಾಸ್ ಆಗಿ. ಓಕೆ, ಸೊ ಮಳೆ ಬಂತು ಅನ್ಸುತ್ತೆ, ಏನಾದ್ರೂ ಸೌಂಡ್ ಬರ್ಬೋದು. ರೈಟ್, ಬೆಂಗಳೂರಲ್ಲಿ ಭಯಂಕರ ಮಳೆ ಆಗ್ತಾ ಇದೆ. ಈಗ ಎಲ್ಲ ವೆಹಿಕಲ್ಗಳೆಲ್ಲ ತೂರಾಡ್ಕೊಂಡು ಹೋಗ್ತಾ ಇದೆ. ಸೊ ಈ ಸಲ ಎಸ್ಸೆಗಳ ಕೇಳ್ಬೋದು. PSI essay, KS essay ಇದೇ ಬರ್ತದೆ. ಯಾವುದು? ಇಲ್ಲಿ ಅರ್ಬನ್ ಫ್ಲಡ್ಸ್ ಅಂತ. ಫ್ಲಡ್ ಅನ್ನೋದು ಎಲ್ಲಿ ಆಗ್ತಿತ್ತಪ್ಪ? ಆ ನದಿ ಇದ್ ಕಡೆ ಆಗ್ಬೇಕಾಗಿತ್ತು. ನದಿ ಇದ್ ಕಡೆ ಆಗ್ತಾ ಇದೆ, ಇಲ್ಲ ಅರ್ಬನ್ ಸಿಟಿಗಳಲ್ಲಿ ಫ್ಲಡ್ಗಳು ಆಗ್ತಾ ಇದೆ. ಯಾವ್ದು? ಮಳೆ ನೀರಿನಿಂದ ಆಗ್ತಾ ಇದೆ. ಎಷ್ಟು ವಿಚಿತ್ರ ನೋಡಿ. ನಾವೆಲ್ಲ ಏನೋ ಚಂದ್ರ ಮೇಲೆ ಕಾಲಿಟ್ಟಿವಿ, ಅವ್ರ ಮೇಲೆ ಕಾಲಿಟ್ಟಿವಿ, ಇವ್ರ ಮೇಲೆ ಕಾಲಿಟ್ಟಿ ಅಂತ ಹೇಳ್ತೀವಿ. ಇಲ್ಲಿ ನೋಡಿದ್ರೆ ನಮ್ಮ ಸಿಟಿಯಲ್ಲಿ, ನಮ್ಮ ಸಿಟಿ ಉಳಿತಾ ಇಲ್ಲ. ಯಾವ ಸಿಟಿಗಳು? ಈ ಬೆಂಗಳೂರು ಆಗಿದೆ ಫ್ಲಡ್, ಚೆನ್ನೈ ಆಯ್ತು, ಹೈದರಾಬಾದ್ ಆಯ್ತು, ಡೆಲ್ಲಿ ಆಗಿದೆ, ಕಲ್ಕತ್ತಾ, ಎಲ್ಲಾ ದೊಡ್ಡ ದೊಡ್ಡ ಸಿಟಿಗಳು ಫ್ಲಡ್ಸ್ ಆಗ್ತಾವೆ. ಸೊ ಎಷ್ಟೇ ಬರೀರಿ ನೋಡೋಣ. KS ಅನ್ನ ಕನಸು ಕಾಣುವಂತ ಸ್ನೇಹಿತರು ಕನಸು ಕಾಣೋದು ಬಿಟ್ಟು ಬರೀರಿ ನೋಡೋಣ ಅರ್ಬನ್ ಫ್ಲಡ್ಸ್ ಬಗ್ಗೆ. ಯಾಕೆ ಆಗ್ತದೋ ಅದಕ್ಕೆ ಏನೇನೋ ರಿಫಾರ್ಮ್ಸ್ ಅನ್ನ ನೀವು ತರಬಹುದು, ಸುಧಾರಣೆ ತರಬಹುದು. ಒಂದು ಬರೀರಿ, ಒಂದು 10-15 ಪೇಜ್ ಆಗುವಂಗೆ ಬರೀರಿ ನೋಡೋಣ. ಬರ್ದಿದ್ದೀನಿ ಅಂತ ಹೇಳಿ ಬರೆದ್ಮೇಲೆ ನಾನು essay ಬರ್ದಿದ್ದೀನಿ ಅರ್ಬನ್ ಫ್ಲಡ್ಸ್ ಬಗ್ಗೆ. PSI ಮತ್ತು KS IAS ಆಸ್ಪಿರೆಂಟ್ಸ್ ಗಳು ಬರೀಬೇಕಿದೆ. ಕ್ವಶನ್ ಏನಿದೆ ಪಾಸ್ ಮಾಡಿ ಆನ್ಸರ್ ಮಾಡ್ತೀರಾ ಸ್ನೇಹಿತರೆ? ಇದನ್ನ ಕ್ವಶನ್ ಏನಿದೆ ಇದೊಂದು ಸ್ವಲ್ಪ ರಿವಿಷನ್ ಮಾಡೋಣ. 1919 ಏನಾಯ್ತು? ಬಾಳ ಆಯ್ತಲ್ಲ, ಎಷ್ಟೊಂದು ಏನ್ ನೆನ್ಪಿಡ್ಬೇಕಾಯ್ತಲ್ಲ, ಬಹಳ ತಲೆಕೆಟ್ಟು ಹೋಗಿರುತ್ತೆ ಅನ್ಸುತ್ತೆ ಸ್ವಲ್ಪ ಜನಕ್ಕೆ. ಬಾಳ ಆಯ್ತಲ್ಲ ಸ್ನೇಹಿತರೆ, ಇದು ಬಹಳ ನೆನ್ಪಿಟ್ಟು ಬಿಡ್ರಿ ಅನ್ಸುತ್ತೆ. ಎಲ್ಲಿವರೆಗೂ ಬಂದಿದ್ವಲ್ಲ? ಓಕೆ, 1909 ಆಯ್ತು ಇದು. ನೆಕ್ಸ್ಟ್ 1919 ನೋಡೋಣ. ಏನೇನಾಯ್ತು? ಮಾಂಟುಗೋ ಚೆಮ್ಸ್ಫೋರ್ಡ್ ಬರ್ತಾರೆ, ಅದೊಂದು ನೆನ್ಪಿಡಿ. ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರೆ ಡಯಾರ್ಕಿ ಅಂತ ಬಂದಿದೆ, ಅದೊಂದು ಕೇಳ್ತಾರೆ. ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಅಂದ್ರೆ ಯಾವುದು? ಸ್ಟೇಟ್ ಲಿಸ್ಟ್ ಅಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ನೋಡ್ಕೊಳುತ್ತೆ, ಅದನ್ನ ಕೇಳಿದ್ದಾರೆ. ರಿಸರ್ವ್ ಸಬ್ಜೆಕ್ಟ್ ಅಂದ್ರೆ ಗವರ್ನರ್ ಮಾಡ್ತಾರ ಅದನ್ನ, ಅದು ಕೇಂದ್ರ ಪಟ್ಟಿಯಲ್ಲಿ ಇರುವಂತದ್ದು, ಅದೊಂದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಅವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿರೋ ಪಾಯಿಂಟ್ ಇಷ್ಟು ನೆನ್ಪಿಡ್ಬೇಕು ನೀವು. ಓಕೆ, ಬೈ ಕ್ಯಾಮರಲಿಸಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ದ್ವಿಸದನ. ಡೈರೆಕ್ಟ್ ಎಲೆಕ್ಷನ್ ಬರ್ತಾರೆ. ಸೊ ಇಷ್ಟು 5 ಪಾಯಿಂಟ್ ಆಯ್ತು. ಮತ್ತು ಎಕ್ಸ್ಟೆಂಡೆಡ್ ಕಮ್ಯುನಲ್ ಎಲೆಕ್ಟರೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಇದೆಲ್ಲ ಕೇಳಿದ್ದೀನಿ, ಚೆನ್ನಾಗಿ ಹೇಳಿದೀನಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಬುಕ್ ಅಲ್ಲಿ ಕೊಟ್ಟಿಲ್ಲ, ಇದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಕ್ಲಾಸ್ಗಳ ಲೈಕ್ ಕೂಡ ಮಾಡಿ, ಅವಾಗ ಇನ್ನೂ ಈ ತರ ಪಾಠಗಳನ್ನ ತರಬಹುದು. ಅದ 6ನೇ ಪಾಯಿಂಟ್ ಆಯ್ತಾ. 7ನೇದು ಪ್ರಾಪರ್ಟಿ ಟ್ಯಾಕ್ಸ್ ಮತ್ತು ಎಜುಕೇಶನ್ ಹೊಂದಿದವರು ಮಾತ್ರ ಎಲೆಕ್ಷನ್ ಹಾಕೋದಾಗಿತ್ತು.
ಓಕೆ, ಇದೊಂದು ಕ್ವಶನ್ ಕೇಳಿದೆ, ಆನ್ಸರ್ ಮಾಡಿ. ಇಲ್ಲಿ ಬಜೆಟ್ ಅನ್ನ ಸೆಪರೇಟ್ ಮಾಡ್ತಾರೆ, ಕೇಂದ್ರ ಮತ್ತು ರಾಜ್ಯ ಬಜೆಟ್ ಸೆಪರೇಟ್ ಮಾಡ್ತಾರೆ. UPSC ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್, KPSC ಅಲ್ಲ UPSC ಅಂತ ಇರ್ತಾರೆ. ಓಕೆ, ಮತ್ತೊಂದು 10 ವರ್ಷ ಎಕ್ಸ್ಟೆಂಡ್ ಮಾಡ್ತಾ ಇದ್ದೇನೆ, ಇಂಪಾರ್ಟೆಂಟ್ ಅಲ್ಲ ಅಷ್ಟೊಂದು, ಅಷ್ಟೇ. ಇಷ್ಟು ಪಾಯಿಂಟ್ಗಳು ನೀವು ಇಲ್ಲಿ ನೆನ್ಪಿಡ್ತೀರಿ. ಓಕೆ, ನಿಯರ್ಲಿ ಒಂದು 9 to 10 ಪಾಯಿಂಟ್ಸ್ ಗಳನ್ನ ಇಷ್ಟು ನೆನ್ಪಿಟ್ರೆ ಸಾಕು. ಈ ಪೇಜ್ ಅಲ್ಲಿ ಅಂತ ಪರಿ ಇಂಪಾರ್ಟೆಂಟ್ ಇರೋದಿಲ್ಲ, ಇದನ್ನ ನೋಡ್ಕೊಳ್ಳಿ ಮತ್ತೆ ಹೇಳ್ತೀನಿ. ಇಂಗ್ಲಿಷ್ ಅಲ್ಲಿ ಇದ್ದವರು ಸ್ವಲ್ಪ ಬೇಜಾರ್ ಮಾಡ್ಕೋಬೇಡಿ, ಮತ್ತೆ ಕನ್ನಡ ಪೂರ್ತಿ ಕನ್ನಡದಲ್ಲೇ ಮತ್ತೊಂದ್ಸಲ ಹೇಳ್ತೇನೆ, ಆಯ್ತಾ? ನಿಮ್ಗೆ ಇಷ್ಟ ಇದೆ ನೋಡಿ ಆತರ ನೀವು ಈ ವಿಡಿಯೋಗಳಿಗೆ ಹೇಗೆ ನೀವು ರೆಸ್ಪಾಂಡ್ ಮಾಡ್ತೀರಿ ನೋಡ್ಕೊಂಡು ಅದನ್ನ ಹೇಳ್ತೀನಿ ಅಂದ ತಕ್ಷಣ ಯಾಕೆ ಹೇಳಿಲ್ಲ ಅಂತ ಆಮೇಲೆ ಟೈಪ್ ಮಾಡಕ್ ಹೋಗ್ಬಿಡಿ. ಯಾಕೆ ಹೇಳಲ್ಲ ಅಂದ್ರೆ ನನಗ ನೀವು ರೆಸ್ಪಾಂಡ್ ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಹೇಳಲ್ಲ. ಯಾಕೆ ಇಷ್ಟೊಂದು ಕಷ್ಟಪಟ್ಟು ಈ ಟೈಮಲ್ಲಿ ಆರಾಮಾಗಿ ಹೋಗ್ಬೋದಾಗಿತ್ತಲ್ಲ. ನೀವು ಯಾವಾಗೂ ಹೇಳಿದಿ, ನೀವು ಕಷ್ಟಪಟ್ಟು ಓದಿ, ನಾ ಇಷ್ಟೊಂದು ವಿಡಿಯೋ ಹಾಕಿ ಆಮೇಲೆ ನೀವು ಪಾಸ್ ಆಗಿ ನನ್ನ ಹೆಸರು ಹೇಳಿದಾಗ ಅವಾಗ ಮಾಡೋಂಥ ಡ್ಯಾನ್ಸ್ ನಾ ಇವತ್ತೇ ಹೋಗಿ ಪಾರ್ಟಿಯಲ್ಲಿ ಡ್ಯಾನ್ಸ್ ಮಾಡ್ಬೋದು ಆರಾಮಾಗಿ. ಅದು ಬಿಟ್ಟು ಇಷ್ಟೆಲ್ಲ ಹೇಳ್ತಾ ಇದ್ದೇನೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಇರ್ತದೆ ನಂದು. ಸೊ ನೀವು ಕೂಡ ಅದ್ರ ತಕ್ಕಂಗೆ ಚೆನ್ನಾಗಿ ಓದ್ತಾ ಹೋಗಿ. ಓಕೆ, ನಾ ಹೇಳ್ತಾ ಹೋಗ್ತೀನಿ. ಆತರ ಹೇಳಿದ್ರೆ ಮಾತ್ರ ಕಂಟಿನ್ಯೂ ಆಗುತ್ತೆ, ಇಲ್ಲಾಂದ್ರೆ ಕ್ಲಾಸ್ಗಳು ಸ್ಟಾಪ್ ಆಗ್ತವೆ. ರೈಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಟ್ರೂ ರಿಗಾರ್ಡಿಂಗ್ ಗವರ್ಮೆಂಟ್ ಆಫ್ ಇಂಡಿಯಾ 1919? 1919 ಕಾಯ್ದೆ ಬಗ್ಗೆ ಯಾವುದು ಸರಿ? ಈ ತರನೇ ಕೇಳೋದು ಕ್ವಶನ್, ಸಿಂಪಲ್. ಇಟ್ ಅಬಾಲಿಶ್ಡ್ ದ ಡಯಾರ್ಕಿ. ಓಕೆ, 1909 ಬಂದಂತ ಡಯಾರ್ಕಿಯನ್ನ ತೆಗೆದು ಹಾಕಿದ್ರು ಅಂತ ಹೇಳ್ತಾರೆ. 1909 ಪಾರ್ಲಿಮೆಂಟ್ ಸುಧಾರಣೆಯಿಂದ ಬಂದಂತ ಇಲ್ಲಿ ಡಯಾರ್ಕಿ ಅನ್ನೋದು ದ್ವಿಸರ್ಕಾರ ಪದ್ಧತಿಯನ್ನು ತೆಗೆದು ಹಾಕಿದ್ರು ಅಂತಾರೆ. ಕರೆಕ್ಟಾ ಅನ್ನೋದನ್ನ ಹೇಳಬೇಕು. ಇಟ್ ಇಂಟ್ರೊಡ್ಯೂಸ್ ಡೈರೆಕ್ಟ್ ಎಲೆಕ್ಷನ್ ಇನ್ ದ ಕಂಟ್ರಿ. ಇದು ನೇರ ಚುನಾವಣೆಯನ್ನ ಪರಿಚಯಿಸಿತು. ಯಾವ್ದು ಸರಿ ಸ್ನೇಹಿತರೆ? ಪಾಸ್ ಮಾಡಿ ಆನ್ಸರ್ ಮಾಡಿ. ಇದರಲ್ಲಿ ಒಂದನೇದು ತಪ್ಪು, ಈಸಿ ಇರುವಂತದ್ದು. ಒಂದನೇದು ಡಯಾರ್ಕಿ ಬಂದಿದೆ 1919. ಇವರು ಉಲ್ಟಾ ಹೇಳ್ತಾರೆ. ಡೈರೆಕ್ಟ್ ಎಲೆಕ್ಷನ್, ಎಸ್, ಡೈರೆಕ್ಟ್ ಎಲೆಕ್ಷನ್ ನೇರ ಚುನಾವಣೆ ಬಂತು. ಬೈ ಕ್ಯಾಮರಲಿಸಮ್ ಯಾವಾಗ ಬಂತು? ಅದು ಕೂಡ 1919. ಎಲ್ಲ ಪಾಯಿಂಟ್ ನೋಡಿದೀವಲ್ಲ, 8-9 ಪಾಯಿಂಟ್ ನೋಡಿದ್ರೆ ಸಾಕು, ಮುಗೀತು ಅಷ್ಟೇ. ಇದೊಂದು ಕ್ವಶನ್ ಚೆನ್ನಾಗಿದೆ, ಪಾಸ್ ಮಾಡಿ ಓದಿ ಸ್ನೇಹಿತರೆ. ಫಸ್ಟ್ ಪಾಸ್ ಮಾಡಿ ವಿಡಿಯೋ, ಆಮೇಲೆ ಓದಿ ಇದನ್ನ. ಓಕೆ, ಇದನ್ನ ಎಕ್ಸ್ಪ್ಲೇನ್ ಮಾಡಲ್ಲ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಪ್ರಿನ್ಸಿಪಲ್ ಫ್ಯೂಚರ್ಸ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಅಂತ ಹೇಳ್ತಾ ಇದ್ದಾರೆ. 1919 ಪ್ರಮುಖ ಲಕ್ಷಣಗಳು ಯಾವುವು? 1919 ಪ್ರಮುಖ ಲಕ್ಷಣಗಳು ಯಾವುವು ಅಂತ ಕೇಳ್ತಾರೆ. ಯಾವ ಲಕ್ಷಣಗಳ ಸ್ನೇಹಿತರೆ? ಇಂಟ್ರೊಡಕ್ಷನ್ ಆಫ್ ದ ಡಯಾರ್ಕಿ. ಇಂಟ್ರೊಡಕ್ಷನ್ ಆಫ್ ದಿ ಡಯಾರ್ಕಿ ಇನ್ ದ ಎಕ್ಸಿಕ್ಯೂಟಿವ್ ಗವರ್ಮೆಂಟ್ ಆಫ್ ದ ಪ್ರಾವಿನ್ಸಸ್. ಅಂದ್ರೆ ಡಯಾರ್ಕಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾನಂತಾರೆ. ಪ್ರಾಂತ್ಯಗಳಲ್ಲಿ ಡಯಾರ್ಕಿ ದ್ವಿಪ್ರಭುತ್ವವನ್ನ ಸೇರಿಸ್ತಾರೆ. ಸಪರೇಟ್ ಕಮ್ಯುನಲ್ ಎಲೆಕ್ಟ್ರೇಟ್ ಫಾರ್ ಮುಸ್ಲಿಂ ಅನ್ನ ತರ್ತಾರ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮುಸ್ಲಿಮರ ಪ್ರತ್ಯೇಕ ಕ್ರೋಮು ಮತದಾರರ ಪರಿಚಯ ಮಾಡಿದ್ರು. ಡೆವಲ್ಯೂಷನ್ ಆಫ್ ದ ಲೆಜಿಸ್ಲೇಟಿವ್ ಅಥಾರಿಟಿ, ಅಂದ್ರೆ ಇಲ್ಲಿ ಶಾಸಕಾಂಗದ ಅಧಿಕಾರವನ್ನ ಸೆಂಟರ್ ಮತ್ತು ಈ ಸ್ಟೇಟ್ ಗಳಲ್ಲಿ ಹಂಚಿಕೆ ಮಾಡಿದ್ರು. ಶಾಸಕಾಂಗ, ಸೆಂಟರ್ದ ಕಾಯ್ದೆ ಮಾಡೋದು ಬೇರೆ, ಕೇಂದ್ರದವರು ಕಾಯ್ದೆ ಮಾಡೋದು ಬೇರೆ ಅಂತ. ಸೆಂಟರ್ದವ್ರ ಕಾಯ್ದೆ ಬೇರೆ, ರಾಜ್ಯ ಮಟ್ಟದಲ್ಲಿ ಕಾಯ್ದೆ ಬೇರೆ. ಕೇಂದ್ರದಲ್ಲಿ ಮೋದಿ ಕಾಯ್ದೆ ಬೇರೆ, ಬಸವರಾಜ ಬೊಮ್ಮಾಯಿ ಕಾಯ್ದೆ ಬೇರೆ. ಆತರ ಮಾಡಿದ್ರು ಅಂತ ಹೇಳ್ತಾರೆ 1919. ಹೌದು ಅಲ್ಲ ಒಂದು ಹೇಳ್ಬೇಕು ನೀವು ಇದನ್ನ. ಎಕ್ಸ್ಪಾನ್ಷನ್ ಅಂಡ್ ರೀಕಾನ್ಸ್ಟಿಟ್ಯೂಷನ್ ಆಫ್ ದ ಸೆಂಟ್ರಲ್ ಅಂಡ್ ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್. ಇಲ್ಲಿ ಸೆಂಟ್ರಲ್ ಅಂದ್ರೆ ಕೇಂದ್ರ ಮಟ್ಟದ ಒಂದು ಅಧಿಕಾರ, ಪ್ರಾಂತೀಯ ಅಂದ್ರೆ ರಾಜ್ಯ ಮಟ್ಟದ ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್ ನ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ರು, ಜಾಸ್ತಿ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಯಾವ್ದು ಸರಿ ಸ್ನೇಹಿತರೆ? ಪಾಸ್ ಮಾಡಿ ಆನ್ಸರ್ ಮಾಡ್ತೀರಾ? ಇಲ್ಲಿ ಈಸಿ ಆಗಿದೆ ನೋಡಿ, ಆನ್ಸರ್ ವಿಚಾರ ಮಾಡಿ. ಇಂಟ್ರೊಡಕ್ಷನ್ ಸೆಪರೇಟ್ ಕಮ್ಯುನಲ್ ಎಲೆಕ್ಟೆಡ್ ಈಗ ಬಂತ? ಇಲ್ಲ, ಇದು ತಪ್ಪಿದೆ. ಯಾವಾಗ ಬಂತದು? 1909 ಬಂದಿದೆ ಅಲ್ವಾ? 2 ಎಲ್ಲಿದೆ ನೋಡಿ, 2ನೇ ತಪ್ಪು ಅನ್ನೋದು ಗೊತ್ತಾಗ್ತಾರೆ. ಈಸಿ ಅಲ್ಲ. 1909 ಪಾರ್ಲಿಮೆಂಟ್ ರಿಫಾರ್ಮ್ಸ್ ಅಲ್ಲಿ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ 2 ಇದೆ, ಇದು ತಪ್ಪಾಯ್ತು. ಇಲ್ಲಿ 2 ಇದೆ, ಇದು ಕೂಡ ತಪ್ಪಾಯ್ತು. ಇಲ್ಲಿ 2 ಇದೆ, ಇದು ಕೂಡ ತಪ್ಪಾಯ್ತು. ಉಳಿದ್ರದ್ದು ಯಾವ್ದು ಸ್ನೇಹಿತರೆ? ಉಳಿದ್ರದ್ದು ಒಂದೇ 1, 3 and 4. ಎಷ್ಟು ಈಸಿ ಅಲ್ವಾ? ಸುಮ್ಮನೆ ತಲೆ ಕೆಡಿಸ್ಕೊಂಡು ಕೂತಿದ್ದೀರಿ ಅನ್ಸುತ್ತೆ ಸ್ವಲ್ಪ ಜನ. ಹೌದು, ಇಷ್ಟೊಂದು ದೊಡ್ಡ ಕ್ವಶನ್ ಇದೆ ಅಂದ್ರೆ ಇದು ತಪ್ಪು, ಸರಿ ಇಲ್ಲ, ಅಥವಾ ಇದು KS IAS ಅವ್ರಿಗಷ್ಟೇ ನಾ ಮಾಡಲ್ಲ ಅನ್ನೋದು ಕುಂತು ಬಿಡ್ಬೇಕು. ಎಲ್ಲ ಈಜಿ ಕ್ವಶನ್ಗಳೇ ಇರ್ತಾವ, ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಓಕೆ, ಕ್ಲಿಯರ್ ಆಗ್ತಾ ಇದೆಯಲ್ಲ ಸ್ನೇಹಿತರೆ? ಒಂದ್ ಲೆವೆಲ್ಗೆ ಏನಾದ್ರು ಅರ್ಥ ಆಗ್ತಿದೆಯಾ? ಅರ್ಥ ಮಾವುతుందా? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಮೇಡ್ ದ ಇಂಡಿಯನ್ ಲೆಜಿಸ್ಲೇಚರ್ ಬೈ ಕ್ಯಾಮರಲ್? ಯಾವ ಕಾಯ್ದೆ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಮೇಡ್ ದ ಇಂಡಿಯನ್ ಲೆಜಿಸ್ಲೇಚರ್ ಬೈ ಕ್ಯಾಮರಲ್ ಅಂತ ಯಾವ್ದು ಮಾಡ್ತು? ಎಷ್ಟು ಈಸಿ ನೋಡಿ. 1909 ಕಾಯ್ದೆ, 1919, 35, 47. ಪಾಸ್ ಮಾಡಿ ಆನ್ಸರ್ ಮಾಡಿ. ಯಾವ ಕಾಯ್ದೆ ಸ್ನೇಹಿತರೆ? ವೆರಿ ಸಿಂಪಲ್, ಬೈ ಕ್ಯಾಮರಲ್ ದ್ವಿಸದನ 1919 ಕಾಯ್ದೆ. ಸಾಕಷ್ಟು ಬಾರಿ ಕೇಳಿದ್ದಾರೆ ಇದನ್ನ. ಈ ಪೈಕಿ ಯಾವ ಕಾಯ್ದೆ ಭಾರತದ ಎರಡು ಶಾಸಕಾಂಗ ಸಭೆ ಅಂದ್ರೆ ಬೈ ಕ್ಯಾಮರಲ್ ಯಾವಾಗ ಮಾಡಿದ್ದು? ಆಗ್ಲೇ ನಾವು ಡಿಸ್ಕಸ್ ಮಾಡಿದ್ರೆ ಯಾವಾಗ? ಪಾಸ್ ಮಾಡಿ ಆನ್ಸರ್ ಮಾಡ್ತೀರಾ? ಎಸ್, ಸಿಂಪಲ್, ಬೈ ಕ್ಯಾಮರಲ್ 1919 ಕಾಯ್ದೆ. ವೆರಿ ಸಿಂಪಲ್ ಆನ್ಸರ್. ಇದೆಲ್ಲ ಕೇಳಿದ್ದಾರೆ ತುಂಬಾ ಕಡೆ, ಎಕ್ಸಾಮ್ ಅಲ್ಲಿ ರಿಪೀಟ್ ಆದಂತದ್ದು ಇದು. ಭಾರತ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ವಿಭಜನೆ ಯಾವುದರಲ್ಲಿ ಒದಗಿಸಲಾಗಿದೆ? ಕೇಂದ್ರ ಮತ್ತು ರಾಜ್ಯದ ನಡುವೆ ಅಧಿಕಾರದ ವಿಭಜನೆಯನ್ನ ಮಾಡ್ತಾರೆ. ಯಾವ ಕಾಯ್ದೆ ಮೂಲಕ ಮಾಡ್ತಾರೆ ಹೇಳ್ಬೋದಾ? ಅಧಿಕಾರ ವಿಭಜನೆ ನಾವು ಆಗ್ಲೇ ಜಸ್ಟ್ ಸ್ಟಡಿ ಮಾಡಿದೀವಿ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ
ವಿಭಜನೆ ಯಾವುದರಲ್ಲಿ ಒದಗಿಸಲಾಯಿತು? ಪಾಸ್ ಮಾಡಿ ಆನ್ಸರ್ ಮಾಡ್ತೀರಾ? ಯಾವ್ದಿರ್ಬೋದು ನೋಡಿ, ಹೇಳಿ ನೋಡೋಣ. 1813 ಅಲ್ಲ, 53 ಅಲ್ಲ, ಇವೆರಡರಲ್ಲೇ ಡೌಟ್ ಬರ್ತಾ ಇದೆ. ಯಾವ್ದ್ರಲ್ಲಿ ವಿಭಜನೆ? ಭಾರತ ಸರ್ಕಾರ ಕಾಯ್ದೆ 1919ರಲ್ಲಿ. ಇವೆಲ್ಲ ನೆನ್ಪಿಡಿ, ಈಸಿ ಕ್ವಶನ್ ಇವೆಲ್ಲ. ದ್ವಿಪ್ರಭುತ್ವವನ್ನು ಸಂಸ್ಥಾನಗಳಲ್ಲಿ ಜಾರಿಗೊಳಿಸಿದ್ದು ಯಾವಾಗ? ದ್ವಿಪ್ರಭುತ್ವ ಅದೇ ಬೈ ಕ್ಯಾಮ್ರಲ್ಲಿ ಎಷ್ಟು ಸಲ ಕೇಳ್ತಾರೆ ನೋಡಿ, ಪದೇ ಪದೇ ಕೇಳ್ತಾರೆ. 1919 ಕಾಯ್ದೆ. ಏನ್ ತಲೆ ಕೆಡಿಸುವಂತ, ಪಾಸ್ ಮಾಡ್ಬೇಕು, ಆನ್ಸರ್ ಮಾಡ್ಬೇಕು. ಇವೆಲ್ಲ ಮಾಂಟಗೋ ಚೆಮ್ಸ್ಫೋರ್ಡ್ ನೋಡಿ ಕೇಳ್ತಾ ಇದಾರೆ. ಪಾಸ್ ಆದ ಮಸೂದೆ ಏನಂತ ಕರೀತಾರೆ? ಮಾಂಟಗೋ ಚೆಮ್ಸ್ಫೋರ್ಡ್ ಯಾವುದು? 9, 19, 35 ಯಾವ್ದಿರ್ತದೆ? ಪಾಸ್ ಮಾಡಿ ಆನ್ಸರ್ ಮಾಡಿ ಸ್ನೇಹಿತರೆ. ಎಸ್, ಇದು ಮಾಂಟಗೋ ಚೆಮ್ಸ್ಫೋರ್ಡ್ 1919ರ ಕಾಯಿದೆ. ಕ್ಲಿಯರ್ ಆಯ್ತಾ? ಇದು ಜಾಸ್ತಿ ಆಯ್ತಾ ಅನ್ಸುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡಿ ಸ್ವಲ್ಪ ನೋಡೋಣವಾ? ಓಕೆ, ಇನ್ನೊಂದು ಸ್ವಲ್ಪ ಪಾಯಿಂಟ್ಗಳನ್ನು ನೋಡೋಣ. ಈ ಸೈಮನ್ ಕಮಿಷನ್, ಸೈಮನ್ ಆಯೋಗ, ಸೈಮನ್ ಕಮಿಷನ್, ಸೈಮನ್ ಆಯೋಗ ಅನ್ನೋದು. ಸೈಮನ್ ಆಯೋಗ ಯಾವಾಗ ಬಂತು ಅಂದ್ರೆ 1927ರಲ್ಲಿ ಬಂತು ಸ್ನೇಹಿತರೆ. ಸೈಮನ್ ಆಯೋಗ ಮಾಡಿ ಬೇಕಾದ್ರೆ ಇದನ್ನ ಸ್ಟಾಪ್ ಮಾಡ್ತೀನಿ. ಅದಾದ ನಂತರ 1935ರ ಕಾಯ್ದೆ ನಂತರದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. 1935 ಕಾಯ್ದೆ, 1947 ಮತ್ತು ಸರ್ಕಾರ ಹೇಗೆ ರಚನೆ ಆಗುತ್ತೆ, ಆ ಸರ್ಕಾರದಲ್ಲಿ ಯಾರ್ಯಾರು ಇದ್ರು ಅದು ಕೂಡ ಕ್ವಶನ್ ಕೇಳಿದೆ. 1927 ಸೈಮನ್ ಕಮಿಷನ್, ಸೈಮನ್ ಆಯೋಗ. 1919ರಲ್ಲಿ ಕಾಯ್ದೆ ಆದ್ಮೇಲೆ 10 ವರ್ಷ ಅಂತ ಹೇಳಿದ್ರು. ಅಂದ್ರೆ ನೆಕ್ಸ್ಟ್ 1929ಕ್ಕೆ ಬರ್ಬೇಕಾಗಿತ್ತು. ಬಟ್ ಅವ್ರು ಮುಂಚೆನೆ ಬಂದಿದ್ದಾರೆ ಅರ್ಜೆಂಟ್ ಆಗಿ. ಎಷ್ಟು ಜನ ಇದ್ರು? 7 ಜನ ಇದ್ರು. 7 ಜನ ಅನ್ನೋದು ಇಂಪಾರ್ಟೆಂಟ್. ಯಾರವ್ರು ನೆನ್ಪಿಡ್ಬೇಕಾ? ಏನ್ ಅವಶ್ಯಕತೆ ಇಲ್ಲ. ಸರ್ ಜಾನ್ ಸೈಮನ್ ಅನ್ನುವ ನೇತೃತ್ವದಲ್ಲಿ ಬಂತು. ಅದರಲ್ಲಿ ಕ್ಲೆಮೆಂಟ್ ಅಟ್ಲಿ ಕೂಡ ಒಬ್ಬ ಮೆಂಬರ್ ಅನ್ನೋದು ಅಷ್ಟೇ ನೆನ್ಪಿಡಿ ಸಾಕು. ಯಾಕಂದ್ರೆ ಮುಂದೆ ನಾವು ಅಟ್ಲಿ ಬಗ್ಗೆ ಓದ್ತೀವಿ. ಕ್ಲೆಮೆಂಟ್ ಅಟ್ಲಿ ಕೂಡ ಅವನು ಮೆಂಬರ್ ಇದ್ದ ಅನ್ನೋದಷ್ಟೇ ನೆನ್ಪಿಟ್ಕೊಳ್ಳಿ, ಹೊರತಾಗಿ ಉಳಿಕೆದೆಲ್ಲ ಅಂತ ಕಳಿಸ್ಬೇಡಿ. ಓಕೆ, 7 ಜನರಲ್ಲಿ ಇವನು ಒಬ್ಬ ಅಷ್ಟೇ. ಮುಂದೆ ನಾವು ಡ್ರಾಫ್ಟ್ ಕಮಿಟಿಯಲ್ಲಿ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಮೇಕಿಂಗ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಕಮಿಟಿ 7 ಜನ, ಅಲ್ಲಿ 7 ಜನ ನೆನ್ಪಿಡ್ಬೇಕು ನೀವು. ಅವರೆಲ್ಲರೂ ಬೇಕಾಗ್ತದೆ. ಬಟ್ ಇಲ್ಲಿ ಬೇಡ, 7 ಜನ ಇದ್ರು. ಸರ್ ಜಾನ್ ಸೈಮನ್ ನೇತೃತ್ವ ಇತ್ತು. ಕ್ಲೆಮೆಂಟ್ ಅಟ್ಲಿ ಆ 7 ಜನರಲ್ಲಿ ಇವನು ಒಬ್ಬ. ಕ್ಲೆಮೆಂಟ್ ಅಟ್ಲಿ ಕೂಡ ಇದ್ದ. ಸರ್ ಜಾನ್ ಸೈಮನ್ ಸೇರಿ 7 ಜನ. ಇದರಲ್ಲಿ ಕ್ಲೆಮೆಂಟ್ ಅಟ್ಲಿ ಇನ್ನು 5 ಜನ, ಅವರೆಲ್ಲ ಯೂಸ್ಲೆಸ್ ಪೀಪಲ್, ಅವರೆಲ್ಲ ನೆನ್ಪಿಡ್ಬೇಡಿ. ಇದು ಏನು ವಿಶೇಷ ಸೈಮನ್ ಕಮಿಷನ್ ಅಂದ್ರೆ ಆಲ್ ಮೆಂಬರ್ಸ್ ಎಲ್ಲರೂ ಕೂಡ ಬಿಳಿಯರೇ, ಬ್ರಿಟಿಷರೇ ಇದ್ರು. ಇಂಡಿಯನ್ಸ್ ಯಾರು ಇರ್ಲಿಲ್ಲ. ಅದಕ್ಕೆ ಬೈಕಾಟ್ ಮಾಡಿದ್ರು. ಅಲ್ಲ ಗೋ ಬ್ಯಾಕ್ ಸೈಮನ್ ಅಂತ ನಿಂತ್ಬಿಟ್ರು. ಸೈಮನ್ ಹಿಂದುರುಗಿ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆಲ್ಲ ಗೊತ್ತಿರಬೇಕು. ಯಾರು? ಲಾಲಾ ಲಜಪತ್ ರಾಯ್ ಡೆತ್ ಆಗ್ತಾರೆ. ಯಾವ ಪ್ಲೇಸ್ ಅಲ್ಲಿ ಆಗ್ತಾರೆ ಮತ್ತು ಯಾವ ವರ್ಷ ಆಗ್ತಾರೆ ಯಾರಾದ್ರೂ ಕಮೆಂಟ್ ಸೆಕ್ಷನ್ ಮಾಡಿ. ಲಾಲಾ ಲಜಪತ್ ರಾಯ್ ಅವರು ಲಾಲ್ ಬಾಲ್ ಪಾಲ್ ಅಂತ ಫೇಮಸ್ ಆಗಿರ್ತಾರಲ್ಲ ತೀವ್ರಗ್ರಾಮಲ್ಲಿ, ಅಲ್ಲಿ ಇರುವಂತ ಒಬ್ಬ ವ್ಯಕ್ತಿ. ಅವರು ಎಲ್ಲಿ, ಯಾವ ಪ್ಲೇಸ್ ಅಂದ್ರೆ ಬೆಂಗಳೂರಲ್ಲಿ ಆಗ್ತಾರ, ಕಲ್ಕತ್ತಾನ, ಮುಂಬೈಯ, ಅಥವಾ ಇನ್ನೊಂದು ಯಾವ್ದೋ ಪ್ಲೇಸ್ ಯಾವ್ದು, ಎಲ್ಲಿ ಆಗ್ತಾರ ಅನ್ನೋದು ಅದೊಂದು ಹೇಳಿ. ಆಮೇಲೆ ಅವ್ರನ್ನ ಲಾಠಿ ಚಾರ್ಜ್ ಮಾಡೋದಕ್ಕೆ ಇದನ್ನ ಹೇಳಿದಂತ, ಆರ್ಡರ್ ಮಾಡಿದಂತ ವ್ಯಕ್ತಿ ಯಾರು? ಮತ್ತು ಈ ಲಾಲಾ ಲಜಪತ್ ರಾವ್ ಒಂದು ಫೇಮಸ್ ಬ್ಯಾಂಕ್ ಅನ್ನ ತಗೊಂಡ್ಬರ್ತಾರೆ. ತುಂಬಾ ಫೇಮಸ್ ಬ್ಯಾಂಕ್ ಅದು. ಇಂಡಿಯನ್ಸೇ ಸ್ಟಾರ್ಟ್ ಮಾಡಿದಂತ ಬ್ಯಾಂಕ್. ಮತ್ತೆ ಇಲ್ಲಿ ನೀರವ್ ಮೋದಿ ಕೂಡ ಆ ಬ್ಯಾಂಕಿಗೆ ಮೋಸ ಮಾಡಿ ಹೋದ. ಯಾವ ಬ್ಯಾಂಕ್ ಅದು ಹೇಳಿ ನೋಡೋಣ. ಈ ನೀರವ್ ಮೋದಿ ಮೋಸ ಮಾಡಿ ಹೋಗ್ತಾರಲ್ಲ, ಮೋಸ ಮಾಡೋದಕ್ಕೆ ಒಂದು ಸ್ವಿಫ್ಟ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಬರ್ತದೆ. ಅದು ಫುಲ್ ಫಾರ್ಮ್ ಯಾರಾದ್ರೂ ಹೇಳ್ತಾರ? ಸ್ವಿಫ್ಟ್ ಕೋಡ್ ಅಂತ ಇರ್ತದೆ. ಸ್ವಿಫ್ಟ್ ಅನ್ನುವಂಥದ್ದು ಅದು ಹೇಳಿ ನೋಡೋಣ. ಹಂಗಂದ್ರೆ ಏನು ಅಂತ ಅದು ಅವಾಗ ಚರ್ಚೆಯಲ್ಲಿ ಇರ್ತದು. ಅದೊಂದು ಹೇಳಿ. ಇವರು ಈ ತರದ, ಮತ್ತೆ ಇವರು ಲಾಲಾ ಲಜಪತ್ ರಾಯ್ ಬರೆದಂತ ಯಾವ್ದಾದ್ರು ಒಂದು ಬುಕ್ ಅನ್ನ ಹೇಳಿ. ಅದನ್ನ ಎಕ್ಸಾಮ್ ಅಲ್ಲಿ ಕೇಳಿದಾರೆ, ಅದಕ್ಕೋಸ್ಕರ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಇವೆಲ್ಲ ಸ್ವಲ್ಪ ಹೋಮ್ ವರ್ಕ್ ಮಾಡಿ, ಸರ್ಚ್ ಮಾಡಿ, ಅವಾಗ ನಿಮಗೆ ನೆನ್ಪುಳಿತದೆ ಬಹಳ ದಿನ. ಸೈಮನ್ ಕಮಿಷನ್ ಆಯ್ತಲ್ಲ, ಗೋ ಬ್ಯಾಕ್ ಅಂತ ಇದ್ರು. ಯಾಕೆ? 7 ಜನ ಅವರೇ ಇದ್ರು, ನೀವು ತಗೊಂಡ್ ನಾವೇನ್ ಮಾಡೋಣ ಅಂತ ಇವರು ವಾಪಸ್ ಕಳ್ಸಾಕಂತಾರೆ. ಅದಕ್ಕೆ ಬ್ರಿಟನ್ ಏನ್ ಮಾಡ್ತು, ಬ್ರಿಟಿಷ್ ಸರ್ಕಾರ ಇವರೆಲ್ಲ ವಾಪಸ್ ಕಳಿಸಿಬಿಟ್ರಲ್ಲ ಇವ್ರನ್ನ ಅಂತ ಹೇಳಿ, ಅದಕ್ಕೆ ಭಾರತೀಯರನ್ನೆಲ್ಲ ಕರೆದ್ಬಿಟ್ಟು ಒಂದಿಷ್ಟು ದುಂಡು ಮೇಜಿನ ಸಭೆಗಳನ್ನ ಮಾಡೋಣ. ಏನು ದುಂಡು ಮೇಜಿನ ಅಂದ್ರೆ ಎಲ್ಲ ಹಿಂಗ ರೌಂಡ್ ಆಗಿ ಕುತ್ಕೊಂತಾರೆ ಅಷ್ಟೇ. ಉಷ್ಟ್ರು ಕಾಣಂಗೆ ಎಲ್ಲರೂ ಕುತ್ಕೊಂಡು ಇಲ್ಲೆಲ್ಲ ಉಷ್ಟ್ರು ಕುತ್ಕೊಂತಾರೆ. ಇದೇ ದುಂಡು ಮೇಜಿನ ಸಭೆ ಅಷ್ಟೇ. 3 ದುಂಡು ಮೇಜಿನ ಸಭೆಗೆ ಹಾಜರಾದರೆ ಯಾರು ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಅದೆಲ್ಲ ಈಸಿಯಾಗಿ ಗೊತ್ತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಕರ್ನಾಟಕದಿಂದ ಕೂಡ ಒಬ್ರು ಆಗ್ತಾರೆ. ಯಾರು ಅವ್ರನ್ನ ಹೇಳಿ. ಅದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಕರ್ನಾಟಕದಿಂದ ಕೂಡ 3 ದುಂಡು ಮೇಜಿನ ಹೋಗ್ತಾರೆ. ಮತ್ತು ಗಾಂಧೀಜಿ ಅವರು ಎಷ್ಟನೇ ದುಂಡು ಮೇಜಿಗೆ ಹೋಗಿದ್ರು? ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗೆ ಹೋಗಿದ್ರು ಅಂತ ಹೇಳಿ. ಯಾಕೆ ಬಂತು ರೌಂಡ್ ಟೇಬಲ್ ಕಾನ್ಫರೆನ್ಸ್? ಸೈಮನ್ ಆಯೋಗ ಬಂದು ಭಾರತದವರಿಗೆ ಸ್ವತಂತ್ರ ಕೊಡಬೇಕಾ ಅಥವಾ ಏನಂತ ವಿಚಾರ ಮಾಡಿ ಒಂದು ಕಾಯ್ದೆ ಮಾಡಕ್ ಬಂದಿದ್ರು. ಅವ್ರು ಕಾಯ್ದೆ ಮಾಡಕ್ ಬಿಡ್ಲೇ ಇಲ್ಲ. ಯಾಕಂದ್ರೆ ಎಲ್ಲರೂ ನೀವು ಬ್ರಿಟಿಷರ್ ಇದ್ರೆ ಅಂತ ವಾಪಸ್ ಹೋಗ್ತಾ ಇದ್ರು. ಅದಕ್ಕೆ ಬ್ರಿಟಿಷರ್ನ ಕರೆದ್ಬಿಟ್ಟು, ನಮ್ಮ ಇಂಡಿಯನ್ಸ್ ಅನ್ನೆಲ್ಲ ಕರೆದ್ಬಿಟ್ಟು ಒಂದು ವಿಚಾರ ಮಾಡೋಣ ಅಂತ. ಇಲ್ಲ 3 ದುಂಡು ಮೇಜಿನ ನಡೀತಾವೆ. 1930, 31, 32 3 ದುಂಡು ಮೇಜಿನ ನದಿಗಳು ಇವು ನಡೀತಾವೆ. ಬಟ್ ಇವರು ಡಯಾರ್ಕಿ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಬೇಕಾದ್ರೆ ತೆಗೆದು ಹಾಕಿ ಅಂತ ಹೇಳ್ತಾರೆ. ಸೈಮನ್ ಆಯೋಗ ಬ್ರಿಟಿಷ್ ಸರ್ಕಾರ ಕೇಳುತ್ತೆ, ಡಯಾರ್ಕಿ ಅಂತ ತಂದಿದ್ರಲ್ಲ ಅದನ್ನ ತೆಗೆದು ಹಾಕಿ. ಯಾವಾಗ ಬಂದಿತ್ತು ಹೇಳಿ ಕಮೆಂಟ್ ಸೆಕ್ಷನ್ ಹೇಳಿ. ನೆನ್ಪಿಟ್ಟಿದ್ದೀರಾ? ಡಯಾರ್ಕಿ ಅಂತ ಕಾನ್ಸೆಪ್ಟ್ ಯಾವಾಗ ಬಂತು? ಅದನ್ನ ತೆಗೆದು ಹಾಕಿ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಕಮ್ಯುನಲ್ ಎಲೆಕ್ಟರೇಟ್ ಅನ್ನೋದು ಮತದಾರರ ಏನು ಚುನಾವಣೆ ಇರ್ತದಲ್ಲ ಅದನ್ನ ಮುಂದುವರಿಸಿ ಅಂತಾನೆ ಹೇಳ್ತಾರೆ ನೋಡಿ. ಸೈಮನ್ ಆಯೋಗ ಕೂಡ ಹಂಗೆ ಹೇಳುತ್ತೆ. ಸೊ ಅಷ್ಟು ನೆನ್ಪಿಡ್ತಾ ಹೋಗ್ಬೇಕು.
ಯಾಕೆ 3 ರೌಂಡ್ ಟೇಬಲ್ ಇದೆಲ್ಲ ಸೈಮನ್ ಆಗಿ ಬಂದು ವಾಪಸ್ ಫೇಲ್ಯೂರ್ ಆಗಿ ಹೋಗ್ತಲ್ಲ, ಅದಕ್ಕೆ ಅದನ್ನ ಕನ್ಸಿಡರ್ ಮಾಡಿ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗಳು ನಡೀತಾವು. ಅಲ್ಲಿ ಯಾರು ಇರ್ತಾರೆ? ಬ್ರಿಟಿಷ್ ಸರ್ಕಾರ ಇರ್ತದೆ ಮತ್ತು ಬ್ರಿಟಿಷ್ ಇಂಡಿಯಾ. ಹೆಂಗಂದ್ರೇನು ಬ್ರಿಟಿಷ್ ಸರ್ಕಾರ ಅಂದ್ರೆ ಬ್ರಿಟಿಷ್ ಇಂಡಿಯಾ ಅಂದ್ರೇನು? ಬ್ರಿಟಿಷ್ ಸರ್ಕಾರ ಅಂದ್ರೆ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಇರುವಂತ ಬ್ರಿಟಿಷ್ ಸರ್ಕಾರ, ಬ್ರಿಟಿಷ್ ಇಂಡಿಯಾ ಅಂದ್ರೆ ಭಾರತದಲ್ಲಿ ಇಲ್ಲಿದೆ ಅಲ್ಲ, ಇದೆಲ್ಲ ಬ್ರಿಟಿಷ್ ಇಂಡಿಯಾ. ನೋಡಿ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಇಲ್ಲಿ ಚಿಕ್ಕ ಇದೆಲ್ಲ ಬ್ರಿಟಿಷ್ ಇಂಡಿಯಾ ತರ. ಇದರಲ್ಲಿ ಕೆಲವೊಂದಿಷ್ಟು ಇಲ್ಲಿ ನೋಡಿ, ಮೈಸೂರಿನ ಸಂಸ್ಥಾನಗಳು, ತಮಿಳುನಾಡದ್ದು ಒಂದಿಷ್ಟು ಸಂಸ್ಥಾನ, ಕೇರಳದ ಒಂದು ಸಂಸ್ಥಾನ, ಆಂಧ್ರದ ಒಂದು ಸಂಸ್ಥಾನ, ಇವೆಲ್ಲದಲ್ಲ ಇವು ರಾಜಮನೆತನಗಳು, ಭಾರತದವರೇ ಆಡಳಿತ ಮಾಡ್ತಿದ್ರು. ಇವನ್ನ ಬಿಟ್ಟು ಬೇರೆದಿದೆಯಲ್ಲ ಅದು ನಮ್ಗೆ ಬ್ರಿಟಿಷ್ ಇಂಡಿಯಾ ಅಂತ ಕರಿತೀವಿ. ಅಂದ್ರೆ ಇಡೀ ಭಾರತವನ್ನ ಬ್ರಿಟಿಷರೇ ರೂಢ ಮಾಡ್ತಿದಾರ? ಇಲ್ಲ, ಅವ್ರ ಪಾಲ್ ಚಾಪ್ಟರ್ ಇದಾರೆ. ಅಲ್ಲಲ್ಲಿ ರಾಜಮನೆತನಗಳಿಗೆ ಬೆಲೆ ಕೊಟ್ಟು ನೀವು ಆಡಳಿತ ನಡೆಸುವರಿ, ನಿಮ್ ಬಂದಂತ ದುಡ್ಡನ್ನ ನಮಗ್ ಕೊಡ್ರಿ ಅಂತ ಈ ತರ ಬಹಳ ಇಂಟೆಲಿಜೆಂಟ್ ಆಗಿ ಆಟ ಆಡ್ಬಿಟ್ರು. ನಮ್ಮ ರಾಜರುಗಳು ಆರಾಮಾಗಿ ಆಯ್ತು ನಿಮ್ಗೆ ತಂದು ಕೊಡ್ತೇವೆ ಅಂತೇಳಿ ಆರಾಮಾಗಿದ್ರು. ಬಟ್ ಕೆಲವೊಂದು ರಾಜರು, ಮೈಸೂರು ರಾಜರು ನೋಡಿ ಎಷ್ಟು ಅದ್ಭುತವಾಗಿ ಕಟ್ಟಿಸಿದಾರೆಲ್ಲ. ಎಷ್ಟೋ ಜನ ಮೈಸೂರಿನ ರಾಜರುಗಳು ಆಡಳಿತ ತುಂಬಾ ಚೆನ್ನಾಗಿದ್ದು, ಚೆನ್ನಾಗಿ ಕಟ್ಟಿಸಿದ್ದಾರೆ. ಕೆಲವೊಂದು ಇಲ್ಲಿ ಹೈದರಾಬಾದ್ ಕರ್ನಾಟಕ ಈಗಲೂ ಕೂಡ ರಿಸರ್ವೇಶನ್ ಕೊಡ್ಬೇಕಾಗಿದೆ. ಅಂತ ದರಿದ್ರವಾಗಿ ಆಡಳಿತ ಕೊಟ್ಟರು. ಹೈದರಾಬಾದ್ ನಿಜಾಮ್ ಏನೇನೂ ಮಾಡ್ಲಿಲ್ಲ ಅವ್ನು. ಆ ತರದ್ದು ಕೆಲವೊಬ್ರು ರಾಜರು ಒಳ್ಳೆಯವರಿದ್ರು, ಕೆಲವೊಬ್ರು ದರಿದ್ರವಾಗಿ ಕೂಡ ಇದ್ರು. ಓಕೆ, ಇದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಒಬ್ಬ ರಾಜ ಹೆಲ್ಪ್ ಮಾಡ್ತಾರೆ ಫಾರಿನ್ಗೆ ಹೋಗಿ ಕಲಿಯೋದಕ್ಕೆ. ಯಾರ ರಾಜ ಹೇಳಿ ನೋಡೋಣ? ಅವರು ಇಂಥವೆಲ್ಲ ಕೇಳ್ತಿರ್ತಾರೆ, ಬೇಸಿಕ್ ಆಗಿ ಗೊತ್ತಿರಲ್ಲ. ನೀವು ಹೇಳಿದ್ರೆ ನಾವು ಪಾಸ್ ಆಗ್ತೇವ, ಯಾಕೆ ಇಂಥವೆಲ್ಲ ಕ್ವಶನ್ ಹಾಕ್ಬೇಕು? ಅವೆಲ್ಲ ಬೇಡ, ಸುಮ್ಮನೆ ಒಂದ್ ಸ್ವಲ್ಪ ಐಡಿಯಾ ಇರ್ಲಿ. ಯಾಕಂದ್ರೆ ಅವರೆಲ್ಲ ಯಾರೋ ಒಬ್ರು ಕೇಳಿದಾಗ ಇಷ್ಟು ಮಿನಿಮಮ್ ಆದ್ರೂ ಬೇಸಿಕ್ ಗೊತ್ತಿರಬೇಕು. ಇಂಡಿಯನ್ ಪ್ರಿನ್ಸ್ಲಿ ಸ್ಟೇಟ್ಸ್ ಇಲ್ಲಿದ ನೋಡಿ, ಇವ್ರು ಚಿಕ್ಕ ಹಾಕಿದ್ನಲ್ಲ, ಇವರೆಲ್ಲ ಮೈಸೂರು ಸಂಸ್ಥಾನ, ಇವರು ಕೂಡ ಭಾಗವಹಿಸ್ತಾರೆ. 3 ಜನರು ಸೇರಿ ಈ ತರ ಮಾಡ್ತಾರೆ. ಓಕೆ, ಇವರೆಲ್ಲ ಒಂದು ತೀರ್ಮಾನ ಮಾಡಿ ಲಾಸ್ಟಿಗೆ ಇದೆಲ್ಲ ವಿಚಾರಗಳ ತಂದ ನಂತರ ಗೌರ್ಮೆಂಟ್ ಆಫ್ ಇಂಡಿಯಾ 1935 ಬರುತ್ತಲ್ಲ, ಅವಾಗ ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನ ವರದಿಯನ್ನ ತಗೊಂತಾರೆ. ಬ್ರಿಟಿಷ್ ಸರ್ಕಾರ ಒಂದು ಕಮಿಟಿ, ಜಾಯಿಂಟ್ ಸೆಲೆಕ್ಟಿವ್ ಕಮಿಟಿ ವರದಿ ತಗೊಂತಾರೆ. ಎಲ್ಲಾ ತಗೊಂಡು ಲಾಸ್ಟಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ 1935 ಬರುತ್ತೆ. 1935 ಕಾಯ್ದೆ ಅಂತೂ ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲಿ ಏನಿರುತ್ತೆ? ಸೈಮನ್ ಕಮಿಷನ್ ಒಂದಿಷ್ಟು ರಿಪೋರ್ಟ್ ಇರ್ತದೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಏನೇನ್ ಬರುತ್ತೆ ಅಂತ ತಗೊಂತಾರೆ. ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಅಂತ, ಜಂಟಿ ಸಮಿತಿ. ಓಕೆ, ಜಂಟಿ ಆಯ್ಕೆ ಸಮಿತಿ ಅಂತ ಇರ್ತದೆ, ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಅಂತ. ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಮಾಡಿದಂತದ್ದು ನಮ್ಮ ಇಂಡಿಯಾದಲ್ಲಿ ಇರ್ತದ? ಎಸ್, ಇಂಡಿಯಾದಲ್ಲಿ ಸೆಲೆಕ್ಟ್ ಕಮಿಟಿಗಳು ಅಂತ ಇರ್ತದೆ, ಆಯ್ಕೆ ಸಮಿತಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೋಡೋಣ, ಸೆಲೆಕ್ಟ್ ಕಮಿಟಿಯಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಎಷ್ಟಿರ್ತದೆ? ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ. ಕ್ವಶನ್ ಕೇಳಿದಾರೆ ಇದನ್ನ. ಸೆಲೆಕ್ಟ್ ಕಮಿಟಿ ಆಯ್ಕೆ ಸಮಿತಿಯಲ್ಲಿ ಎಷ್ಟು ಜನ ಇರ್ತಾರೆ? ಪಾರ್ಲಿಮೆಂಟ್ ಮಾಡೋದು ಎಷ್ಟಿರ್ತಾರೆ ಅಂತ ಹೇಳಿ ಇವರೆಲ್ಲಾ ವಿಚಾರಗಳನ್ನ ತಗೊಂಡು ನಮ್ಗೆ ನೆಕ್ಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ 1935 ಬರ್ತದೆ. ಅರ್ಥ ಆಗ್ತಿದೆಯಾ ಇದು ಯಾವ ರೀತಿ ಬೆಳವಣಿಗೆ ಆಯ್ತು ಅಂತ? ಓಕೆ, ಇದು ಬೇಡ, ಇಂಪಾರ್ಟೆಂಟ್ ಇಲ್ಲ. ಕಮ್ಯುನಲ್ ಅವಾರ್ಡ್ ಆಗಸ್ಟ್ 1932 ಅಲ್ಲಿ ಕಮ್ಯುನಲ್ ಯಾರು ಕೊಟ್ಟಿದ್ದಾನ? ಕಮ್ಯುನಲ್ ಅವಾರ್ಡ್. ಕಮ್ಯುನಲ್ ಅಂತಂದ್ರೆ ಸೆಪರೇಟ್ ಎಲೆಕ್ಟ್ರೇಟ್ ಕಂಟಿನ್ಯೂ ಆಗ್ಲಿ ಅಂತ ಹೇಳ್ಬಿಡ್ತಾರೆ. ಸೆಪರೇಟ್ ಎಲೆಕ್ಟ್ರೇಟ್ ಕಂಟಿನ್ಯೂ ಆಗ್ಲಿ ಅನ್ನುವಂಥದ್ದು ಯಾರಿಗೆ? ಇಲ್ಲಿ SC ST ಅವ್ರಿಗೂ ಕೂಡ ಅಂತ. ಅದಕ್ಕೆ SC ಅವ್ರಿಗೆ ಒಂದು ಸೆಪರೇಟ್ ಮಾಡಿ ಅಂತ ಆತರ ಹೇಳ್ತಾರೆ. ಮುಂದೆ 1935 ಮತ್ತೆ ಮುಂದುವರಿಸ್ತಾರೆ ಇದನ್ನ. ಅವಾಗ SC ಅವರಿಗೆ ಸೆಪರೇಟ್ ಎಲೆಕ್ಟ್ರೇಟ್ 1909 ಏನು ಪಾರ್ಲಿಮೆಂಟ್ ರಿಫಾರ್ಮ್ಸ್ ಮೂಲಕ ಆಗಿತ್ತಲ್ಲ, ಅದು ಮುಂದುವರಿತಾ ಹೋಗುತ್ತೆ. ಹಿಂದೂ ಮುಸ್ಲಿಂ ಅಷ್ಟೇ ಆಗಿತ್ತು ಅವಾಗ. ಈಗ SC ST 1935 ಅವ್ರಿಗೂ ಕೊಡ್ತಾರೆ. 32 ಇಲ್ಲಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅನ್ನು ಕಮ್ಯುನಲ್ ಅವಾರ್ಡ್ ಅವ್ನು ಕೊಡ್ತಾ ಹೋಗ್ತಾನೆ ಇಲ್ಲಿ. ಅದಕ್ಕೆ ಗಾಂಧೀಜಿಯವ್ರಿಗೆ ಬೇಜಾರು ಹಾಕೊಂಡು ಸಿಡ್ಕೊಂಡು ಇವ್ರು ಯರವಾಡ ಜೈಲಿಗೆ ಬಂದು ಉಪವಾಸ ಕೂತ್ಕೊಂಡು ಬಿಟ್ಟು ಬಿಡ್ತಾರೆ. ಯರವಾಡ ಜೈಲು ಪೂನಾದಲ್ಲಿ ಇರುವಂತದ್ದು. ಅಲ್ಲಿ ಅದಕ್ಕೆ ಪೂನಾ ಪ್ಯಾಕ್ಟ್ ಅಲ್ಲಿ ಯಾರು ಭಾಗವಹಿಸ್ತಾರೆ? ಡಾಕ್ಟರ್ BR ಅಂಬೇಡ್ಕರ್ ಹೋಗ್ತಾರೆ. ನೋಡಿ ಅವ್ರಿಗೆ ಹೇಳ್ತಾರೆ ಗಾಂಧೀಜಿ, ಆಯ್ತಪ್ಪ ನಿಮ್ಗೇನ್ ರಿಸರ್ವೇಶನ್ ಬೇಕಾ? SC ST ಅವರಿಗೆ ಸೆಪರೇಟ್ ಇರ್ಲಿದ. ಆಕ್ಚುಲಿ BR ಅಂಬೇಡ್ಕರ್ ಅವರು ಈ ನಮ್ಮ ಸೆಪರೇಟ್ ಎಲೆಕ್ಟೆಡ್ ಬ್ರಿಟಿಷರ್ ಕಾನ್ಸೆಪ್ಟ್ ಒಪ್ಪಿದ್ರು, ಇರ್ಲಿ ಅದ ಅಂತ ಹೇಳ್ತಿರೋರು. ಬಟ್ ಗಾಂಧೀಜಿ ಹೇಳ್ತಾರೆ ನಿಮ್ಗೆ ಸೆಪರೇಟ್ ಬೇಕಾದ್ ಬೇಡ, ಜಾಯಿಂಟ್ ಎಲೆಕ್ಟ್ರೇಟೇ ಮಾಡೋಣ, ನಿಮ್ಗೆ ಫಸ್ಟ್ ಒಂದಿಷ್ಟು ರಿಸರ್ವ್ ಸೀಟ್ ಕೊಡೋಣ ಅಂತ ಗಾಂಧೀಜಿ ಹೇಳಿದ್ರು. ರಿಸರ್ವೇಶನ್ ಕೊಡೋಣ ಅಂದ್ರೆ ಇಲ್ಲಿ ಯಾರೋ ಒಬ್ಬ SC ವ್ಯಕ್ತಿ ಒಬ್ಬ ಎಲೆಕ್ಷನ್ ನಿಂತ್ಕೊಂಡ್ರೆ ಅಲ್ಲಿ ಎಲ್ಲ ಹಿಂದೂ ಹಾಕ್ಲಿ, ಎಲ್ಲರೂ SC ಅವರು, ಮುಸ್ಲಿಮ್ಸ್, OBC ಎಲ್ಲರೂ ಓಟ್ ಹಾಕ್ಲಿ ಅಂತ ಜಾಯಿಂಟ್ ಎಲೆಕ್ಟ್ರೇಟ್ ಇರ್ಲಿ, ಸೆಪರೇಟ್ ಆಗಿ ಬೇಡ ಅಂತ. ಬ್ರಿಟಿಷ್ ಸರ್ಕಾರ ಏನಂತ ಬಂದಿತ್ತು? ಒಬ್ಬ SC ಎಲೆಕ್ಷನ್ ನಿಂತ್ಕೊಂಡ್ರೆ ಅಲ್ಲಿರುವಂತ SC ಅಷ್ಟೇ ಓಟ್ ಹಾಕ್ಬೇಕು ಅಂತ ಹೇಳಿದ್ರು. ಅದು ಸೆಪರೇಟ್ ಎಲೆಕ್ಟ್ರೇಟ್ ಕಾನ್ಸೆಪ್ಟ್. ಅದು ಅಂಬೇಡ್ಕರ್ ಒಪ್ಕೊಂಡಿದ್ರು ಬೇಡ ಇರ್ಲಿ ಅಂತ. ಬಟ್ ಗಾಂಧೀಜಿ ಹೇಳ್ತಾರೆ ನೋಡಿ, ಜೈಲಲ್ಲಿ ಕುತ್ಕೊಂಡಿರ್ತಾರೆ, ಎಲ್ಲ ಕತೆ ಹೇಳ್ತಾರೆ. ಅಂಬೇಡ್ಕರ್ ಅವರು ತಿಳಿಸಿ ಹೇಳ್ತಾರೆ, ಬಟ್ ನಿಮ್ಗೆ ರಿಸರ್ವೇಶನ್ ಸಿಗ್ಲಿ ಅಂತ ಮಾಡ್ತಾ ಇದ್ರೆ ತಾನೆ, ತಗೊಳ್ಳಿ ರಿಸರ್ವೇಶನ್ ತಗೊಳ್ಳಿ, ನೀವು ಎಕ್ಸ್ಟ್ರಾ ನಿಮ್ಗೂ ಒಬ್ಬ ರಿಪ್ರೆಸೆಂಟೇಟಿವ್, ನೀವು ಅಲ್ಲಿ ಬೈಟ ನಿಮ್ಮವ್ರಿಗೆ ರಿಸರ್ವೇಶನ್ ಮಾಡ್ಬಿಡೋಣ, SC ಅವರು ಅಷ್ಟೇ ನಿಂದಿರ್ಲಿ ಅವಾಗ ಅಂತ. ಅವಾಗ ಇಬ್ರು ಕೂಡ ಖುಷಿಯಾಗಿ ಪುನಃ ಪ್ಯಾಕ್ಟ್ ಅನ್ನ ಮಾಡ್ತಾರೆ. ಆಕ್ಚುಲಿ ಅಂಬೇಡ್ಕರ್ ಫುಲ್ ಖುಷಿ ಆಗಿರಲ್ಲ, ಗಾಂಧೀಜಿ ಫುಲ್ ಖುಷಿ ಆಗಿರಲ್ಲ. ಏನೋ ಒಂದು ಒಟ್ಟಿನಲ್ಲಿ ಒಪ್ಪಂದ ಆಗುತ್ತೆ, ಪುನಃ ಪ್ಯಾಕ್ಟ್ ಆಗೋದು ಇದಕ್ಕೆ ಜಾಯಿಂಟ್ ಸೆಲೆಕ್ಟ್ರೇಟ್ಗೆ ಒಪ್ಪಂದ ನಡೀತದೆ. ಓಕೆ, ಸೊ ಇಲ್ಲಿ ಜಾತಿ ಧರ್ಮ ಇವೆಲ್ಲ ಜಗಳ ಮಾಡ್ಕೋಬೇಡಿ. ಮತ್ತೆ ಕೆಲವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಗ ಆಗ್ಬಾರ್ದಾಗಿತ್ತು, ಹಿಂಗ ಆಗ್ಬಾರ್ದಾಗಿತ್ತು, ರಿಸರ್ವೇಶನ್ ಕೊಡ್ಬಾರ್ದು, ಅವೆಲ್ಲ ಬೇಡ. ಈಗ ಕೊಟ್ಟಿದಾರ ರಿಸರ್ವೇಶನ್ ತಗೊಳ್ಳಿ, ಯೂಸ್ ಮಾಡಿ. ಯಾರ್ಯಾರಿಗಿದೆ ಅವ್ರು ಯೂಸ್ ಮಾಡಿ, ಇಲ್ಲ ಅಂದ್ರೆ ಚೆನ್ನಾಗಿ ಓದಿ, ನೀವು ಕೂಡ ಪಾಸ್ ಆಗಬೇಕು. ಡಿಫ್ರೆನ್ಸ್ ಇರ್ತದೆ ಗೊತ್ತಾ? ಇಲ್ಲಿ ಹೆಂಗಿರ್ತದೆ ಡಿಫ್ರೆನ್ಸ್ ಅಂದ್ರೆ, ಜನರಲ್ ಕ್ಯಾಟಗರಿಗೆ
ನೀವು ಫಾರ್ ಎಕ್ಸಾಂಪಲ್ KS ಅನ್ಕೊಳ್ಳಿ, KS ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗ್ಬೇಕಾದ್ರೆ 800 ಮಾರ್ಕ್ಸ್ ತಗೋಬೇಕು ಅನ್ಕೊಳ್ಳಿ. ನೀವು ಯಾರಾದ್ರೂ SC ಸ್ನೇಹಿತರು ಏನಾದ್ರು ಇದ್ರೆ ಜಸ್ಟ್ ನೀವು 750 ಮಾರ್ಕ್ಸ್ ತಗೋದ್ರು ಸಾಕು, ಹಾಕ್ತಾರೆ. ಜನರಲ್ ಇದ್ದಾರ ಸ್ವಲ್ಪ ಜಾಸ್ತಿ ಓದಬೇಕು, 800 ತಗೋಬೇಕು ಅಷ್ಟೇ. ನೀವು ಯಾಕೆ ಕೊಟ್ರು, ಹಿಂಗ್ಯಾಕೆ ಚೇಂಜ್ ಆಯ್ತಾವೆಲ್ಲ ಅನ್ನೆಸೆಸರಿ ಬೇಡ. ಸುಪ್ರೀಂ ಕೋರ್ಟ್ ಕೂಡ ಒಪ್ಕೊಂಡಿದೆ, ರಿಸರ್ವೇಶನ್ ಅದು ಕೊಟ್ಟಿದ್ದಾರೆ. ಅವ್ನು ನೀವು ಡಿಸ್ಕಸ್ ಮಾಡೋದ್ರಿಂದ ಏನ್ ಚೇಂಜ್ ಆಗಲ್ಲ ಅದು. ಹಂಗಾಗಿ ಈಗ ಏನಿದೆ ಅದನ್ನ ಇಟ್ಕೊಂಡು ನೀವು ಚೆನ್ನಾಗಿ ಓದ್ಕೊಂಡು ನಿಮ್ ಕ್ಯಾಟಗರಿ ಪ್ರಕಾರ ಪಾಸ್ ಆಗಿ. ಅನ್ನೆಸರಿ ಇಂತೆಲ್ಲ ಡಿಸ್ಕಸ್ ಮಾಡ್ಕೊಂಡು ನೀವು ಸ್ಟೂಡೆಂಟ್ಗಳು ಈ ತರ ಹಾಳಾಗ್ಬಾರ್ದು. ಓಕೆ, ಒಂದು ಸಿಸ್ಟಮ್ ಇದೆ, ನಡೀತಾ ಇದೆ, ಅದ್ರ ಪಾಡಿಗೆ ಅದು ಬಿಟ್ಟು ನಿಮ್ ಪಾಡಿಗೆ ನೀವು ಓದಿ. ಓಕೆ, ರೈಟ್. ಸೊ ಈಗ ನೆಕ್ಸ್ಟ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಹೇಳೋಣ, ಬಟ್ ಇದು ತುಂಬಾ ವಿಡಿಯೋ ಲಾಂಗ್ ಆಗ್ತದೆ, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋಲಿ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935, 1947 ಮತ್ತೆ ಸ್ವತಂತ್ರ ಆದ ನಂತರ ಸರ್ಕಾರ ಯಾವ್ಯಾವ ಒಂದು ಮಧ್ಯಂತರ ಸರ್ಕಾರದಲ್ಲಿ ಯಾರಿರ್ತಾರೆ, ನಂತರ ಸ್ವತಂತ್ರ ಭಾರತದ ಸರ್ಕಾರದಲ್ಲಿ ಯಾರಿರ್ತಾರೆ ಅವೆಲ್ಲ ನೋಡೋಣ. ಅದಾದ್ಮೇಲೆ ಮೇಕಿಂಗ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಸೇಲಿಯಂಟ್ ಫೀಚರ್ಸ್ ಗಳು ಅಥವಾ ಪ್ರಿಯಾಂಬಲ್ ಅಥವಾ ಇಲ್ಲಿ ಸಿಟಿಜನ್ಶಿಪ್ ಸಂಬಂಧಪಟ್ಟಂಗೆ ಯೂನಿಯನ್ ಟೆರಿಟರಿಗಳ ಬಗ್ಗೆ ಪ್ರತಿಯೊಂದು ಚಾಪ್ಟರ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲರೂ ಕೂಡ ಕ್ಲಾಸ್ ನಿಜವಾಗ್ಲೂ ಇಷ್ಟ ಆಗಿದ್ರೆ, ಅರ್ಥ ಆಗ್ತಾ ಇದ್ರೆ ಸೊ ಲೈಕ್ ಮಾಡಿ. ಕ್ಲಾಸ್ಗಳನ್ನ ಲೈಕ್ ಬಟನ್ ಇರ್ತದಲ್ಲ, ಲೈಕ್ ಮಾಡೋದ್ರೆ ನಾವು ನೀವು ಬೇರೆ ತರ ಲೈಕ್ ಮಾಡ್ತಿರ್ತೀರಿ ಬಹಳ, ಆ ಲೈಕ್ಗಳಲ್ಲ, ಇಲ್ಲಿ ವಿಡಿಯೋ ಲೈಕ್ ಮಾಡಿ, ಕ್ಲಾಸ್ ಇಷ್ಟ ಆಗಿದೆ. ಓಕೆ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಇಂಥವೆಲ್ಲ ವಿಷಯಗಳು ಏನೇನೋ ಶೇರ್ ಮಾಡ್ತಿರ್ತೀರಿ, ಅದ್ರ ಬದಲು ಇಂಥವು ಮಾಡಿ. ಸೊ ನಮಗೂ ಇನ್ನೊಂದು ಸ್ವಲ್ಪ ಮೋಟಿವೇಶನ್ ಬರ್ತದೆ, ಜಾಸ್ತಿ ಕ್ಲಾಸ್ ಬೇಕನ್ಸುತ್ತೆ. ಓಕೆ, ಸರಿ, ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಇದೇ ರೀತಿ ಇದನ್ನ ಕೋರ್ಸ್ ಮುಗಿಸಿದ್ಮೇಲೆ ಎಕನಾಮಿ, ಸೈನ್ಸ್ ಅವೆಲ್ಲ ಮಾಡ್ತೀನಿ. ಬಟ್ ನಿಮ್ಮ ಒಂದು ರೆಸ್ಪಾನ್ಸ್ ಹೇಗಿರ್ತದೆ, ನಿಮ್ಮ ಪ್ರೀತಿ ವಿಶ್ವಾಸದ ಮೇಲೆ ನಿಂತಿರ್ತದೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದಗಳು. ಇಷ್ಟೊಂದು ಪೇಷನ್ಸ್ ಇಂದ ಇಷ್ಟೊತ್ತು ಕೂತ್ಕೊಂಡು ಕೇಳಿದ್ರಲ್ಲ, ಸಂತೋಷದ ವಿಚಾರ. ಕೆಲವೊಬ್ರು ಲಾಸ್ಟಿಗೆ ಬಂದಿರ್ತಾರೆ ಒಮ್ಮೆ ಡೈರೆಕ್ಟ್ ಆಗಿ ಏನಿದೆ ನೋಡೋಣ, ಅಂತದ್ದು ಏನಿದೆ ಇವರು ಸರ್ ಜಡ್ಜ್ ಮಾಡೋಣ ಅಂತಂದ್ರೆ, ಜಡ್ಜ್ ಮಾಡದಂತವ್ರು ಸ್ವಲ್ಪ ಹೇಳಿ ನೋಡೋಣ, ಹೇಗ್ ಮಾಡ್ತೀನಿ ಪಾಠ, ಪರವಾಗಿಲ್ವಾ ಹೇಗೆ ಅನ್ನೋದು ಅದನ್ನು ಕೂಡ ಹೇಳಿ ಸ್ಟೂಡೆಂಟ್ಗಳು. ಓಕೆ, ಮತ್ತೆ ಬೈಕೊಂತ ನಿಂತಿರಪ್ಪ, ಅದು ಸ್ವಲ್ಪ ಮತ್ತೆ ಡಿಮೋಟಿವೇಟ್ ಮಾಡೋಂಗ ಹಂಗ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಚೆನ್ನಾಗಿದ್ರೆ ಏನಾದ್ರು ಇಂಪ್ರೂವ್ಮೆಂಟ್ ಇದ್ರೆ ಬೇಕಾದ್ರೆ ಅದನ್ನ ಹೇಳಿ ಮಾಡೋಣ. ಬಟ್ ಅದೇ ಕನ್ನಡದಲ್ಲಿ ಇರುವಂತದ್ದು ಸ್ಲೈಡ್ಸ್ ಕನ್ನಡದಲ್ಲಿ ತಗೋಬೇಕಂತ ಸ್ವಲ್ಪ ಜನ ಅಂತಿರ್ತೀರಿ, ಅದನ್ನ ಮಾಡ್ತೀನಿ ನಾನು ಕನ್ನಡದಲ್ಲಿ. ನನಗೆ ಟೈಪ್ ಮಾಡ್ಕೊಂಡು ಕೂತ್ರೆ ಬೆಳಕಾಗುತ್ತೆ ಅದು. ಸೊ ನಾನು ಫಸ್ಟ್ ಕನ್ನಡದಲ್ಲಿ ಎಲ್ಲ ಬೆಸ್ಟ್ ಆಫ್ ದಿ ಬೆಸ್ಟ್ ಪಾಯಿಂಟ್ ಗಳನ್ನ ಎಲ್ಲ ತಗೊಂಡು ಒಂದ್ ಕಡೆ ನಾನು ಫಸ್ಟ್ ಬರಿತೀನಿ ಕೈಯಲ್ಲಿ, ಅದನ್ನ ಬರೆದು ಯಾರೋ ಒಬ್ಬರ ಕಡೆ ನಾನು ಟೈಪ್ ಮಾಡಿಸಿ ಅದೆಲ್ಲ ಮಾಡ್ತೀನಿ ಪ್ರಯತ್ನ. ಅದು ಯಾವಾಗ ನೀವೆಲ್ಲರೂ ಪಾಠಗಳನ್ನ ಲೈಕ್ ಮಾಡಿ ನಿಮ್ ಸ್ನೇಹಿತರಿಗೆ ತಿಳಿಸಿ, ಜಾಸ್ತಿ ಜನ ನೋಡಿದ್ರೆ ಅವಾಗ ಮಾಡಕ್ ನನಗೂ ಕೂಡ ಮನಸ್ಸು ಬರುತ್ತೆ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಚೆನ್ನಾಗಿ ಓದಿ, ಪಕ್ಕಾ ಪಾಸ್ ಆಗ್ತೀರಿ. ನೆನ್ಪಿಡುಗಳು ಅನ್ನೆಸರಿ ಟೈಮ್ ವೇಸ್ಟ್ ಮಾಡಬೇಡಿ. ನೀಟಾಗಿ ಕೂತ್ಕೊಂಡು ನಿಮ್ ಕೆಲಸ ನಿಮ್ ಡ್ಯೂಟಿ ಮಾಡಿ ಚೆನ್ನಾಗಿ ಓದಿ. ವಿಡಿಯೋ ಬಿಡ್ತಾ ಇರ್ತೀನಿ, ಬಿಟ್ಟಂಗೆ ನೋಡ್ತಾ ಹೋಗಿ, ಚೆನ್ನಾಗಾಗುತ್ತೆ. ಓಕೆ, ಥ್ಯಾಂಕ್ ಯು.